ಯಾತೀತಂ ತಸ್ಮೈ ಸರ್ವವಿದೇ ನಮಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ತತ್ವಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ. ಪ್ರಕ್ರಿಯೆಯ ಕಟ್ಟಕಡೆಯ ಪ್ರವಚನಕ್ಕೆ ಬಂದುಬಿಟ್ರು. ಇದು ಪ್ರವಚನ ನಿರಂತರವಾಗಿ ನಡೀತಾ ಇದ್ರು, ನಿರಂತರವಾಗಿ ಹೇಳ್ತಾ ಇದ್ರು. ಪ್ರವಚನ ಬೇಕು, ಶ್ರಾವಣ. ಆದರೆ ವ್ಯಾವಹಾರಿಕವಾಗಿ ಒಂದು ಅವಧಿಯನ್ನು ಕೊಡದೆ ಹೋದ್ರೆ ಆಗೋದಿಲ್ಲ ಅನ್ನೋಕ್ಕೋಸ್ಕರ 5ನೇ ದಿವಸ ಅಂತ ಕೊನೆ ಪ್ರವಚನ ಅಂತ ಹೇಳ್ತಾ ಇದ್ದೀವಿ. ಈಗ ಇದುವರೆಗೂ ವಿಷಯವನ್ನ ತಿಳಿಸಿದ್ದಾಯಿತು. ನಮ್ಮ ಗುರುಗಳವರು ವೇದಾಂತ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವು ವಿಶೇಷ ವಿಷಯಗಳನ್ನು, ಅಕಾರದ 4, ಇನ್ನು 1-2-3 ವಿಷಯವನ್ನು ತಿಳ್ಕೊಂಡ್ರೆ ಈ ಭಾಷ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತೇಳಿ ಮೊಟ್ಟ ಮೊದಲಿಗೆ ಅನುಭವ ಅಂದ್ರೇನು ತಿಳ್ಕೋಬೇಕು. ಆಮೇಲೆ ಅಧ್ಯಾಸ, ವಿದ್ಯೆ 2 ಒಂದೇ ಅರ್ಥ. ಅಧ್ಯಾಸ ಅಂದ್ರೇನು ಅಂತ ತಿಳ್ಕೋಬೇಕು. ಆದ್ಮೇಲೆ ಅಧ್ಯಾರೋಪಾಪವಾದ ಅಂದ್ರೇನು ಅಂತ ತಿಳ್ಕೋಬೇಕು. ಆಮೇಲೆ ಅನ್ವಯ ವ್ಯತಿರೇಕ ತರ್ಕ ಅಂದ್ರೇನು ಅಂತ ತಿಳ್ಕೋಬೇಕು ಅಂತ ಈ 4 ಅಕಾರದ್ದು ಅಂದ ಆರಂಭವಂಥದ್ದು. ಆಮೇಲೆ ಸಾಕ್ಷಿ ಅನ್ನೋ ಸ್ವರೂಪವನ್ನು ತಿಳ್ಕೋಬೇಕು. ಆದಮೇಲೆ ಸಾಕ್ಷಿ ಆದ ವಸ್ತುತಂತ್ರಂ ಜ್ಞಾನಂ ಅಂತ ಒಂದು ವಿಷಯ ಇದೆ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟು ವಿಷಯನ ಅರ್ಥ ಮಾಡ್ಕೊಂಡಿದ್ರೆ ಅವರು ಈ ವೇದಾಂತವನ್ನು ಕೇಳ್ತಾ ಎಲ್ಲಿ ಅಧ್ಯಾಸದ ಅಂಶ ಕಡಿತಾ ಇದೆ, ಎಲ್ಲಿ ಯಾವ ಅನುಭವವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಅಧ್ಯಾರೋಪಾಪವಾದ ಆಗ್ತಾ ಇದೆ, ಹಾಗೆ ಅನ್ವಯ ವ್ಯತಿರೇಕ ತರ್ಕ ಮಾಡಬೇಕು, ಹಾಗೆ ಸಾಕ್ಷಿ ಸ್ವರೂಪದಲ್ಲಿ ನಿಂತ್ಕೊಂಡು ನೋಡ್ಕೋಬೇಕು. ಈ ಎಲ್ಲ ವಿಷಯವೂ ಗೊತ್ತಾಗತ್ತೆ. ಇದು ಇದ್ದದ್ದನ್ನು ತಿಳಿಸ್ತಾ ಇರೋದ್ರಿಂದ, ವಸ್ತುತಂತ್ರಜ್ಞಾನ ಅಂದ್ರೇನೋ ಇದ್ದದ್ದನ್ನು ತಿಳಿಸ್ತಾ ಇರೋದ್ರಿಂದ ಇದು ವಸ್ತುತಂತ್ರಜ್ಞಾನ ಅಂತ ಹೇಳಬೇಕು ಅಂತ. ಈ ವಸ್ತುತಂತ್ರಜ್ಞಾನ ಅಂತ ಹೇಳೋ ವಿಷಯ ನಾನು ತಗೊಂಡಿದ್ದೀನಿ. ಯಾತಕ್ಕೆ ಅಂದರೆ ಇದರಲ್ಲಿ ಪ್ರಧಾನವಾದ, ಇದುವರೆಗೂ ನಾವು ಎಷ್ಟೋ ವಿಷಯವನ್ನು ಪ್ರಕ್ರಿಯೆಯನ್ನು ಹೇಳಿದ್ವಿ, ಆದರೆ ಎಲ್ಲವೂ ವಸ್ತುತಂತ್ರವಾದ ಜ್ಞಾನ ಸ್ವರೂಪವಾಗಿದೆ ಅಂದರು. ಜ್ಞಾನಂ ವಸ್ತುತಂತ್ರಂ. ಇಲ್ಲಿ ವಸ್ತು ಅಂದ್ರೇನು, ಜ್ಞಾನ ಅಂದ್ರೇನು ಅಂತ 2 ವಿಷಯ ಹೇಳಿಬಿಟ್ರೆ ನನಗೆ ಈ ಇಡೀ ವೇದಾಂತಕ್ಕೆ ಸಂಬಂಧಪಟ್ಟ ವಿಚಾರವೆಲ್ಲ ಇದೆಲ್ಲ ಅಡಕವಾಗತ್ತೆ. ಸ್ವರೂಪವಾದ ಅನುಭವವನ್ನು, ಸಾಕ್ಷಿಯನ್ನ, ಚೇತನ ಸ್ವರೂಪವನ್ನು ವಸ್ತು ಅಂತ ಕರೆದುಬಿಟ್ರು. ಅದೊಂದು ಅಧ್ಯಾರೋಪ. ಯಾಕೆಂದ್ರೆ ಮೊದಲೇ ಇದ್ದು ಬಿಟ್ಟಿದೆ ಅಂತ. ನಾವು ತಿಳಿಯೋಕ್ ಮುಂಚೆನೂ ಇದೆ ಅಂತಲಾಗದೆ, ನಮ್ಮ ತಿಳಿವು ಬರೋಕ್ ಮುಂಚೆ ಅಂತಾಗಲಿ ಇದ್ದು ಬಿಟ್ಟಿದೆ ಅಂತ. ಈಗ ಹೊರಗಿನ ವಸ್ತು ಅಲ್ಲ, ಮರ ಕಣ್ಮುಚ್ಕೊಂಡ್ರು ಅಲ್ಲಿ ಇರತ್ತೆ, ಬಿಟ್ಟು ಕೂಡಲೇ ಕಾಣುತ್ತೆ, ಇದ್ದದ್ದು ಕಾಣಿಸತ್ತೆ, ಇದ್ದತ್ತಾನೆ ಕಾಣಿಸತ್ತೆ. ಅದರ ವ್ಯವಹಾರ ದೃಷ್ಟಿನ ಹೇಳ್ತಾ ಇರೋದು. ಈ ಸ್ವರೂಪ ಇದೆಯಲ್ಲ, ನೀವು ತಿಳ್ಕೊಳ್ಳೋಕೆ ಮುಂಚೆನೇ ನಿಮ್ಮ ಹೃದಯದಲ್ಲಿ ಇದ್ದು ಬಿಡುತ್ತೆ. ಅದು ಬರೋ ಅನುಭವ ಅಲ್ಲ, ಇರೋ ಅನುಭವ. ಆದ್ರೆ ಇರೋ ಅನುಭವನ ಏನ್ ಹೇಳ್ತೀವಿ, ವಸ್ತು ಅಂತ ಅಧ್ಯಾರೋಪ ಮಾಡ್ತೀವಿ. ಯಾಕೆ ವಸ್ತು ಅಂತ ಅಧ್ಯಾರೋಪ ಮಾಡಿದ್ವಿ ಅಂದ್ರೆ, ಇದ್ದದ್ದನ್ನು ಇದ್ದಾಗ ತಿಳ್ಕೋಬೇಕು. ನೀವು ಇಷ್ಟಪಟ್ಟು ತಿಳ್ಕೊಂಡ್ರೆ ಅದಿರೋದಿಲ್ಲ. ಕೆಲವರು ಕೇಳಿದ್ರೆ ದೇವರು ಮುಂದೆ ಬಂದ್ರೆ ತೋರಿಸ್ಬಿಡ್ತೀನಿ, ಮುಂದೆ ಹೇಳಿದ್ರು ಒಪ್ಕೊಂಡ್ಬಿಡ್ತೀನಿ ಅಂತ. ಮುಂದೆ ಯಾಕೆ ಬರೋದು, ಇದ್ದಾಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋ. ಇವನ್ ಅಪೇಕ್ಷೆ ಏನು ಅಂದ್ರೆ, ಆ ಮರ ನಾ ಕಲ್ಲು ಅಂತ ಹೇಳಿದ್ರೆ ಕಲ್ಲಾಗಿ ಕಂಡ್ರೆ ಮರ ಒಪ್ಕೋತೀನಿ. ಕಲ್ಲು ಆನೆ ಅದೆಲ್ಲ ಆಗಲ್ಲ, ಅದೇನಿದೆಯೋ ಇದ್ದಾಗ ತಿಳ್ಕೋಬೇಕು. ಜ್ಞಾನ ಮನುಷ್ಯನ ಇಚ್ಛೆಗೆ ಒಳಪಟ್ಟದ್ದಲ್ಲ. ಇದರಲ್ಲಿ ಎಷ್ಟು ಅಂಶ ತಿಳಿದು ಬಂತು, ಇಷ್ಟೇ ಹೇಳಿರೋದು. ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಹಾಗಾದ್ರೆ ಮನುಷ್ಯನ ಇಚ್ಛೆ ಒಳಪಟ್ಟದ್ದೇನೋ ಇದೆಯಲ್ಲ, ಅದು ಯಾವುದು, ಅದನ್ನು ಅಪವಾದ ಮಾಡಬೇಕಲ್ಲ. ಯಾವುದು ಇಚ್ಛೆ ಒಳಪಟ್ಟದ್ದು ಅಂದ್ರೆ, ಕೆಲವು ಜ್ಞಾನ ಆದ ಮೇಲೆ ಇಚ್ಛೆ ಬರುತ್ತೆ. ಆ ಇಚ್ಛೆ ಮನುಷ್ಯನ ಅಧೀನ, ಬೇಕಾದ್ರೆ ಮಾಡ್ಕೋತಾನೆ, ಹೋದ್ರೆ ಇಲ್ಲ. ಯಾವ ಜ್ಞಾನ ಆದ ಮೇಲೆ ಇಚ್ಛೆ ಬರುತ್ತೆ ಅಂದ್ರೆ, ಯಾವ ಜ್ಞಾನ ಕ್ರಿಯೆಗೆ ಅಂಗವೋ ಅದು. ಅಂಗ ಅಂದ್ರೇನೋ ಕ್ರಿಯೆಗೆ ಅಧೀನ, ಅದನ್ನು ಮಾಡಿದ್ರೆ ಆ ಜ್ಞಾನ ಸಾರ್ಥಕ ಅಂತ. ಮನುಷ್ಯ ತಿಳ್ಕೊಳ್ಳೋದು ಯಾತಕ್ಕೆ, ಮಾಡೋಕೆ. ವೇದಾಂತ ವಿಚಾರ ತಿಳ್ಕೊಳ್ಳೋದು ಯಾತಕ್ಕೆ, ಮುಂದಾಗ ಆಚರಣೆ ತರೋಕೆ ಅಂತಾರೆ. ನಮ್ದು ಅನುಷ್ಠಾನ ವೇದಾಂತ ಅಂತ ಬಹಳ ಜನ ಹೇಳ್ತಾರೆ. ಸುಮ್ಮನಿರೋದು ಬಿಟ್ಟು ವೇದಾಂತ ಅಂದ್ರೆ ಜ್ಞಾನ, ಇದ್ದದ್ದನ್ನು ತಿಳ್ಕೊಳ್ರದೆ ಅಂತ ಅನುಷ್ಠಾನ ಅಂತ ಮಾಡ್ತೀವಿ ನೀವು. ಅನುಷ್ಠಾನ ಮಾಡಿದ್ರೆ ವೇದಾಂತ ಕೆಟ್ಟೋಯ್ತು ಅಂತ ಅರ್ಥ.
ಅನುಷ್ಠಾನ ಮಾಡೋದು ಅನ್ನೋ ಶಬ್ದಕ್ಕೆ ಜ್ಞಾನವಾದ ಮೇಲೆ ಕ್ರಿಯೆಯನ್ನು ಮಾಡಬೇಕು. ಮನುಷ್ಯನಿಗೆ ಏನಾಗಿದೆ ಅಂದರೆ ಓದಿದ ಮೇಲೆ ಕೆಲಸ ಸಿಕ್ಕದೆ ಹೋದರೆ ಏನಾಗುತ್ತೆ? ಓದಿದ್ದು ಕೆಲಸ ಮಾಡಿದ್ಮೇಲೆ ದುಡ್ಡು ಬರಬೇಕು ಅಂತೀರ, ಅದು ಬರೀ ಕೆಲಸ ಮಾಡಬೇಕು ಅಂತ ಓದಿದ್ದಲ್ಲ. ಆದರೂ ಮನುಷ್ಯನಿಗೆ ಎಲ್ಲ ಜ್ಞಾನಗಳು ಕ್ರಿಯೆಗೋಸ್ಕರ ಅಂತ. ಅಲ್ಲಿದೆ ಅಂದ್ರೆ ಆಗಲಿಲ್ಲ, ಕಾರಲ್ಲಿದೆ ಅಂತ ತಿಳ್ಕೊಂಡಾಗಲಿಲ್ಲ, ಕೂತ್ಕೊಂಡು ಹೋಗಬೇಕು ಅಲ್ವಾ? ಎಲ್ಲ ವಸ್ತುಗಳು ಕ್ರಿಯೆಗೆ ಅಂಗವಾದ್ದರಿಂದ ಎಲ್ಲ ವಸ್ತು ಜ್ಞಾನವೂ ಕ್ರಿಯೆಗೆ ಅಂಗ. ಹೀಗೆ ಇದೊಂದು ವ್ಯವಹಾರದಲ್ಲಿ ಚೆನ್ನಾಗಿ ಕಂಡಿದೆ ನಮಗೆ ಅನುಭವ. ಈ ಅನುಭವ ಕಂಡದ್ದನ್ನೇ ವೇದಾಂತ ಶಾಸ್ತ್ರಕ್ಕೂ ವೇದಗಳಿಗೂ ಅದೇ ಸಮನ್ವಯ ಮಾಡಿದ್ರು ಮೀಮಾಂಸಕರು. ವೇದದಲ್ಲಿ ಏನಾದರೂ ಒಂದು ಹೇಳಿದರೆ ಹೇಳಿದ ಮೇಲೆ ನೀವು ಅದನ್ನು ಮಾಡಬೇಕು. ಬರೀ ತಿಳ್ಕೊಂಡ್ರಾಗಲಿಲ್ಲ, ಗೀತೆಯನ್ನು ಓದಿದ್ರಾಗಲಿಲ್ಲ, ಅದನ್ನು ಅನುಷ್ಠಾನ ಮಾಡಬೇಕು. ವೇದವನ್ನು ತಿಳ್ಕೊಂಡ್ರೆ ಸಂಹಿತೆಯನ್ನು ಯಜ್ಞ ಹೀಗೆ ಮಾಡಬೇಕು ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ, ಫಲ ಬರಲ್ಲ. ಯಜ್ಞ ಮಾಡಬೇಕು. ಕಾಶಿ ಯಾತ್ರೆ ಹೀಗೆ ಮಾಡಬೇಕು ಅಂತ ಮ್ಯಾಪ್ ನೋಡಿದರೆ ಕಾಶಿ ಯಾತ್ರೆ ಫಲ ಬರಲಿಲ್ಲ, ಹೋಗಿ ಬರಬೇಕು ಕಾಶಿ ಯಾತ್ರೆಗೆ. ಅಂದರೆ ಎಲ್ಲ ಜ್ಞಾನವೂ ಕ್ರಿಯೆಗೆ ಅಂಗ ನಿಮ್ಗೆ ಅನುಭವದಲ್ಲಿ ಕಾಣ್ತಾ ಇದೆಯಲ್ವಾ? ಹಾಗಾದರೆ ಈಗ ಕೇಳ್ತಿರೋರು ಈ ಹಿಂದಿನ ತುಂಬ ಜನ ಶಂಕರರಿಂದ ಹಿಂದೆ ಬ್ರಹ್ಮವನ್ನು ತಿಳಿದ ಮೇಲೆ ಕೂತ್ಕೊಂಡು ನಾನು ಬ್ರಹ್ಮ ಅಂತ ಜಪ ಮಾಡಬೇಕು, ಮುಂದೆ ಬ್ರಹ್ಮ ಆಗಬೇಕು. ಬ್ರಹ್ಮಜ್ಞಾನವನ್ನು ಎಷ್ಟು ತರಹ ಕ್ರಿಯೆಗೆ ಅಂಗ ಮಾಡಿದ್ರು ಅಂದರೆ, ಒಬ್ಬ ಹೇಳ್ತಾ ಇದ್ದ ಹಾಗೆ ನಾನು ಬ್ರಹ್ಮ ಅಂತ ತಿಳ್ಕೊಂಡು ಯಜ್ಞ ಮಾಡಬೇಕು ಯಜಮಾನ. ಬ್ರಹ್ಮಜ್ಞಾನ ಇಲ್ಲದೆ ಹೋದರೆ ಅಲ್ಲಿ ಅವನಿಗೆ ಯಜ್ಞ ಮಾಡಿದ್ರೆ ಪರಿಪೂರ್ಣ ಆಗೋದಿಲ್ಲ. ಅದನ್ನ ಬ್ರಹ್ಮಜ್ಞಾನ ಯಾಕೆ ವೇದಾಂತದಲ್ಲಿ ಹೇಳಿದೆ? ಯಜ್ಞ ಮಾಡುವ ಯಜಮಾನನು ತನ್ನ ಸ್ವರೂಪವನ್ನು ತಿಳ್ಕೊಂಡು ಯಜ್ಞ ಮಾಡಬೇಕು ಅಂತ ಹೇಳಿದೆ. ಬ್ರಹ್ಮಜ್ಞಾನವು ಹಾಗೆ ಯಜಮಾನನ ಜ್ಞಾನಕ್ಕೆ ಸೇರಿ, ಯಜಮಾನನ ಜ್ಞಾನ ಕ್ರಿಯೆಗೆ ಸೇರಿ ಬ್ರಹ್ಮಜ್ಞಾನವು ಕ್ರಿಯೆಗಂಗ ಅಂತ ಮೀಮಾಂಸಕರು ಅದರಲ್ಲಿ ನೂರಾರು ಸಲ ಸಮನ್ವಯ ಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ. ಹೀಗೆ ಚರ್ಚೆ ಮಾಡಿದಾಗ ಅವರ ಮನಸ್ಸಲ್ಲಿ ಏನಿತ್ತು ಅಂದರೆ, ಜ್ಞಾನ ಅನ್ನೋದು ಕ್ರಿಯೆಗೆ ಬರದೆ ಹೋದರೆ ಪ್ರಯೋಜನ ಕೊಡೋದಿಲ್ಲ ಅಂತ ಬಂದ್ಬಿಟ್ಟು. ಇದು ಜ್ಞಾನ ಕ್ರಿಯೆಗೆ ಬರದೆ ಹೋದರೆ ಪ್ರಯೋಜನ ಕೊಡಲ್ಲ ಅಂದರೆ, ಈ ಬ್ರಹ್ಮಜ್ಞಾನ ತಿಳ್ಕೊಂಡ್ರೆ ಪ್ರಯೋಜನ ಆಗತ್ತೆ ಅಂತ ಹೇಳಬೇಕು, ಆಗೋಲ್ಲ ಅಂತ ಹೇಳಬೇಕು? ಆಗತ್ತೆ ಅಂತ ಹೇಳಬೇಕು. ಆಗತ್ತೆ ಅಂದರೆ ವಸ್ತು ತಿಳ್ಕೊಂಡ್ರೆ ಪ್ರಯೋಜನ ಆಗತ್ತೆ ಅನ್ನೋ ಒಂದು ದೃಷ್ಟಾಂತ ಕೊಡಿ. ಕಂಬ ಅಲ್ಲಿದೆ, ತಿಳ್ಕೊಂಡ್ರೆ ಏನಾಯ್ತಾ? ಯಾರೋ ಬಂದರು, ಲೋಟ ಎಲ್ಲಿದೆ ಅಂತ ಕೇಳಿದ್ರು, ಇಲ್ಲಿದೆ ಅಂತ ತೋರಿಸ್ತೆ. ಅವ್ರಿಗಿನ್ನು ತಗೊಂಡು ಹೋದ್ರೂ ಪ್ರಯೋಜನ, ನನ್ನ ಹಂಗೆ ಸುಮ್ಮನೆ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ನರಸೀಪುರ ಇಲ್ಲಿದೆ ತಿಳ್ಕೊಂಡ್ರೆ ಏನು ಪ್ರಯೋಜನ ಆಯ್ತು? ಬಂದು ಉಪನ್ಯಾಸ ಕೇಳಬೇಕು. ಅಂದರೆ ಕ್ರಿಯೆಗೆ ಬಂದಾಗಲೇ ಜ್ಞಾನ ಪ್ರಯೋಜನ ಅಂತ. ಹಾಗೆ ಜ್ಞಾನವೆಲ್ಲ ಹಾಗೆ ಅನುಭವದಲ್ಲಿದ್ದರೆ, ವಸ್ತು ತಂತ್ರಜ್ಞಾನ ಜ್ಞಾನ ಅಂತ ನೀವು ವೇದಾಂತ ಹೇಳ್ತೀರಲ್ಲ, ತಿಳ್ಕೊಂಡು ಕ್ಷಣದಲ್ಲಿ ಪ್ರಯೋಜನ ಆಗತ್ತೆ ಅಂದರೆ ಯಾವುದಾದ್ರೂ ಒಂದು ಜಾಗ ತೋರಿಸ್ರಿ ಅಂತ. ಇದು ಆಳವಾದ ವಿಷಯ. ಅಲ್ಲಿ ಏನಾಗಿದೆ ಅಂದರೆ, ತಪ್ಪು ತಿಳಿದ ಜಾಗದಲ್ಲಿ ಜ್ಞಾನದಿಂದಲೇ ತಕ್ಷಣ ಪ್ರಯೋಜನ ಆಗತ್ತೆ. ಪ್ರಯೋಜನ ಆಗತ್ತೆ ಅಂದರೆ ಹೊಸದಾಗಿ ಬರುತ್ತೆ ಅಂತಲ್ಲ, ತಪ್ಪು ತಿಳುವಳಿಕೆಯಿಂದ ಆದ ಅನರ್ಥ ಹೋಗುವ ಪ್ರಯೋಜನ ಆಗತ್ತೆ. ಹಾವು ಬಿದ್ದುಬಿಟ್ಟಿದೆ ಅಂತ ತಿಳ್ಕೊಂಡಿದ್ದ, ಅಲ್ಲಿ ಹೋಗ್ತಾನೆ ಇರಲಿಲ್ಲ ರೂಮಿಗೆ. ಅಯ್ಯೋ ನಾನು ಆ ರೂಮಿಗೆ ಹೋಗಲ್ಲಪ್ಪ, ಆ ಮನೇಲಿ ಹಾವಿದೆ ಅಂತ. ಅಲ್ಲಿ ಹಾವೇ ಅಲ್ಲ ಇರೋದು, ಯಾರೋ ಹೇಳಿದ್ರು ಹಾವಲ್ಲ ಅಂತ. ಆಮೇಲೆ ಅವನಿಗೆ ಪ್ರಯೋಜನ ಆಯಿತು. ಏನು ಪ್ರಯೋಜನ? ಹೋಗೋ ಪ್ರಯೋಜನ ಅಲ್ಲ ಅವ್ರು ಹೇಳೋದು. ಏನು ಪ್ರಯೋಜನ? ಭಯ ಹೋಗಿದ್ದು. ಇದು ನಮಗೇನಾಗಿದೆ ಅಂದರೆ, ತಪ್ಪು ತಿಳುವಳಿಕೆ ಹೋದ ಮೇಲೆ ಏನು ಮಾಡ್ತಾನೋ ಅದು ಪ್ರಯೋಜನ ಅಲ್ಲ, ತಪ್ಪು ತಿಳುವಳಿಕೆಯಿಂದ ಇದ್ದಾಗ ಏನು ದುಃಖ ಆಗಿತ್ತೋ ಅದು. ಅರ್ಜುನ ನೋಡಿ ಯುದ್ಧ ಮಾಡೋಕೆ ಹೊರಟಿದ್ದ, ಏನಾಗ್ಬಿಡ್ತವನಿಗೆ? ನಮ್ಮವರು ಇವ್ರನ್ನ ಹೊಡೆದ್ರು ಇಲ್ಲ ಆಗ್ತಾರೆ, ನಾನು ಹೊಡೆದ್ರು ನಮ್ಮಿಬ್ಬರ ಸಂಬಂಧ ಹೋಯ್ತು, ನಾನು ಅವ್ರನ್ನ ಹೊಡೆದ್ರು ನಮ್ಮಿಬ್ಬರ ಸಂಬಂಧ. ಯಾರು ಸತ್ರು ಇಬ್ಬರು ಒಬ್ಬರಿದ್ರೆ ಸಂಬಂಧ ಇರತ್ಯಾ? ಸಂಬಂಧ ಇರಲ್ಲ. ನಮ್ಮ ಅಹಮೇತೇಶಾಂ ಮಮೈತೆ, ಆದ್ರೆ ನಾನು ಯುದ್ಧ ಮಾಡಲ್ಲ ಅಂಥೇಳಿ ಅವನು ಕೂತ್ಕೊಂಡಿದ್ದ. ಈ ಕೃಷ್ಣ ತತ್ವ ಹೇಳ್ದ, ನೋಡಪ್ಪ ನೀನು ಯಾವ ದೇಹಾದಿಗಳನ್ನು ನಾನು ಅಂತ ಇಟ್ಕೊಂಡಿದ್ಯೋ ಅದರಿಂದ ನಮ್ಮವರನ್ನು ಪ್ರೀತಿಸಬೇಡ. ನಿನ್ನ ಸ್ವರೂಪ ನೋಡು, ಅದರಲ್ಲಿ ಯಾವುದು ಬರೋದು ಹೋಗೋದು ಇಲ್ಲ, ಅದಕ್ಕೆ ನಾಶವೇ ಇಲ್ಲ. ಅದನ್ನ ಸ್ವರೂಪದಿಂದ ನಿಮ್ಮವರಾದವರು ಯಾವಾಗಲೂ ಶಾಶ್ವತ, ದೇಹದಿಂದ ನಮ್ಮವರಾದರೂ ಹಾಗಿದ್ರೂ ಹೋಗುತ್ತೆ ಅಂಥೇಳಿ ತತ್ವವನ್ನು ತಿಳಿಸಿ ತಪ್ಪು ತಿಳಿವಿಕೆಯನ್ನು ಕಳೆದ. ಅಂದರೆ ದೇಹದಿಂದ ಮಾಡಿಕೊಂಡ ಪ್ರೇಮ ಬೇಡ, ಸ್ವರೂಪದಿಂದ ತಾನೇ ಆಗಿರುವ ಪ್ರೇಮ ನೋಡ್ಕೋ ಅಂತ ಹೇಳಿದ. ಕೃಷ್ಣ ಇನ್ನೇನು ಹೇಳಲಿಲ್ಲ. ಮೋಹ ಕಳೆದ ಅಂದರೆ ದೇಹವನ್ನು ನಾನು ತಿಳ್ಕೊಂಡು ಪ್ರೀತಿಸ್ತಾ ಇದ್ದಾನೆ, ನಮ್ಮ ಅಜ್ಜ, ನಮ್ಮ ಗುರುಗಳು, ನಮ್ಮ ಬಂಧುಗಳು ಅಂತ ಹೀಗೆ ಮಾಡ್ಕೊಂಡಿದ್ನಲ್ಲ, ಅದು ಸರಿಯಾದ ಪ್ರೇಮ ಅಲ್ಲ. ಅದು ವ್ಯವಹಾರಕ್ಕೆ ಬಳಸೋಕಷ್ಟೇ ಹೊರತು ನಿಜವಾದ ಪ್ರೇಮ ಸ್ವರೂಪದಲ್ಲಿ ನಿಂತು ನೋಡಿದ್ರೆ ಗೊತ್ತಾಗತ್ತೆ, ಅದು ಪ್ರೇಮ ಅಂತ ಹೇಳಿದ. ಕೆಲವರು ಹೇಳ್ತಾರೆ, ಅರ್ಜುನನ ಯುದ್ಧ ಬಿಟ್ಟಿದ್ನಲ್ಲ,
ಅರ್ಜುನ್ ಯುದ್ಧ ಮಾಡಿಸೋಕ್ಕೋಸ್ಕರ ಕೃಷ್ಣ ಗೀತೆ ಉಪದೇಶ ಮಾಡ್ದ. ಸರಿನಾ ತಪ್ಪ? ಅಲ್ಲ, ಗೀತೆ ಕೇಳಿದ ಮೇಲೆ ಏನ್ ಹೇಳ್ದ ಅವನು? ಕರಿಷ್ಯೆ, ನೀನು ಹೇಳಿದಾಗ ನಾನು ಮಾಡ್ತೀನಿ ಇಂದ. ಅವನು ಕೃಷ್ಣ ಹೇಳಿದ್ದು ಯಥೇಚ್ಛಸಿ ತಥಾ ಕುರು ಅಂದ. ಜ್ಞಾನ ಹೇಳಿ ಆಯಿತು, ಇಷ್ಟ ಬಂದಾಗ ಮಾಡೋನು, ನೀನು ಒಂದು ಮಾಡ್ಬೇಕಾದ್ರೆ ಮಾಡೋನು. ಕೃಷ್ಣ ಏನು ಯುದ್ಧಕ್ಕೆ ಕರೆಸಿರ್ಲಿಲ್ಲ. ಅಲ್ಲಿ ಶಂಕರಾಚಾರ್ಯರು ಬರೀತಾರೆ, ತುಂಬಾ ಚೆನ್ನಾಗಿದೆ. ತಾನೇ ಯುದ್ಧ ಮಾಡಬೇಕು ಅಂತ ಹೊರಟವನು ಕೃಷ್ಣ. ಯುದ್ಧಕ್ಕೆ ಸೇನೆಯೋರ್ ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯುದ್ಧ ಕಾಮಾನ್ ಅವಸ್ಥಿತಾನ್ ಅಂತ ಹೇಳ್ತಾ ಇದ್ನಲ್ಲ. ಯುದ್ಧಕ್ಕೆ ಹೊರಟವನು ಯಾರ? ಅರ್ಜುನ ತಾನೆ. ಯಾಕೆ ನಿಲ್ಲಿಸಿದ? ತತ್ವಳಿಕೆಯ ಪ್ರೇಮದಿಂದ ನಿಲ್ಲಿಸಿದ್ದ. ತತ್ವಳಿಕೆಯ ಪ್ರೇಮವನ್ನು ಕಳೆದ. ಆದ್ದರಿಂದ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಒಂದು ಬರುತ್ತೆ. ಅದು ಬಂದ ಕೂಡಲೇ ಆದ್ರಿಂದ ಯುದ್ಧಸ್ವ ಅಂತಿದೆ, ಆದ್ರೆ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಆದ್ರಿಂದ ಯುದ್ಧ ಮಾಡೋಕ್ಕೋಸ್ಕರ ಗೀತೆ ಹೇಳಿಬಿಟ್ಟ. ಯುದ್ಧ ಮಾಡೋಕ್ಕೋಸ್ಕರ ಗೀತೆ ಹೇಳಿದ್ರಿಂದ ಜ್ಞಾನ ಏನಾಯಿತು? ಕ್ರಿಯೆಗೋಸ್ಕರ ಆಯಿತು. ಇದು ತಪ್ಪು ವ್ಯಾಖ್ಯಾನ. ಈ ಜ್ಞಾನ ಕ್ರಿಯೆಗೋಸ್ಕರ ಅಲ್ಲ ಅನ್ನೋಂಥ ಒಂದು ವಿಷಯ ಹೇಳೋಕ್ಕೋಸ್ಕರವೇ ಇಲ್ಲಿ ವಸ್ತುತಂತ್ರಜ್ಞಾನ ಅನ್ನೋ ವಿಷಯವನ್ನು ನಾವು ತಗೊಂಡಿದ್ದೀವಿ. ಈ ವಸ್ತುತಂತ್ರಜ್ಞಾನದಲ್ಲಿ ತಪ್ಪು ತಿಳುವಳಿಕೆ ಇದ್ದಾಗ ಏನು ತಿಳುವಳಿಕೆ ತತ್ವಳಿಕೆಯಿಂದ ಮುಂದಾದ ಪರಿಣಾಮಗಳಿತ್ತು, ಆ ಸಂಬಂಧ ಪ್ರೇಮ ಇರಬಹುದು, ಅದರಿಂದ ಬರಬಹುದಾದ ಕಲ್ಪನಾ ಭಯ ಇರಬಹುದು. ಕಲ್ಪನಾ ಭಯ ಅಂದರೆ ನಿಮ್ಗೆ ಏನಾಗತ್ತೆ ಅಂದರೆ, ನಾವಿಲ್ಲಿದ್ದೀವಿ, ಮತ್ತೂರಲ್ಲಿ ಏನೋ ನಡೀತಾ ಇದೆ ಅಂತ ಕಲ್ಪನೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನೆನಪೇ ಆಗದೆ ಹೋದ್ರೆ ಒಳ್ಳೇದು. ನಿಜವಾಗಿ ನೆನಪಾಗದೆ ಹೋದ್ರೆ ಸಂಬಂಧ ಇರಲ್ಲ. ಇಲ್ಲಿದ್ದಾಗ ನಿಮಗೆ ಚಿಂತಾಮಣಿ ನೆನಪಾಗಲಿಲ್ಲ ಅಂದ್ರೆ ಏನಾಗಿದೆಯೋ ಏನೋ ಯಾರಿಗೆ ಗೊತ್ತೋ, ಏನೂ ಆಗಿರಲ್ಲ. ಇದ್ದದ್ದು ಇದ್ದಾಗೆ ಇರುತ್ತೆ, ಇಲ್ಲದ್ದು ಬರೋದಿಲ್ಲ. ಆದರೂ ನೆನಪಾಗಬಿಟ್ರೆ ಮನಸ್ಸೇನಾಗ್ಬಿಡುತ್ತೆ, ಅಲ್ಲಿ ಅದೇನಾಗಿದೆಯೋ ಇದೇನಾಗಿದೆಯೋ ಶುರುವಾಗ್ಬಿಡುತ್ತೆ ಕಲ್ಪನಾ ರೂಪವಾದಂಥ ಭಯಗಳು. ಕಲ್ಪನಾ ರೂಪವಾದ ಭಯ ಬರೋದಕ್ಕೆ ಕಾರಣ ಏನೋ? ಕಲ್ಪನಾ ರೂಪವಾದ ಪ್ರೇಮ ಇತ್ತಲ್ಲಿ. ಪ್ರೇಮ ಇಲ್ಲದೆ ಭಯ ಬರಲ್ಲ. ಈಗ ತಾಯಿಗೆ ನಮ್ಮಲ್ಲಿ ಹೇಳ್ತಾರೆ ಎಂಥದ್ದು, ಅತಿ ಸ್ನೇಹ ಪಾಪಶಂಕಿ. ನಿಮಿಷ, ಇವತ್ತು ಏಕಾದಶಿ ಆದ್ರಿಂದ ಉಪಹಾರವರು ಎಷ್ಟಾಗಿದೆ ಅಡುಗೆ ಭಟ್ರು ಕೇಳ್ತಾ ಇದ್ದಾರೆ. ಯಾಕೆ ನಂಗೆ ಮಾಡೋಕೆ ಗೊತ್ತಾಗಬೇಕು. ಎಲ್ಲರೂ ಉಪಹಾರ ಮಾಡೋದ್ರೆ ಉಪಹಾರವೇ ಮಾಡ್ತೀನಿ. ಉಪಹಾರ ಮಾಡೋರು ಕೈ ಎತ್ರಿ. 15 ಜನ ಹೇಳಪ್ಪ, 20 ಜನಕ್ಕೆ ಮಾಡಿದ್ ಹೇಳು. ಇನ್ನು ಎದ್ದವರೆಲ್ಲ ಅರ್ಥಾತ್ ಸಿದ್ಧ ನಮ್ಮ ಜೊತೆ ಅಂದ್ರೆ ಇಲ್ಲ. ಹೀಗೆ ತಪ್ಪು ತಿಳುವಳಿಕೆ ಅನ್ನುವಂಥದ್ದು ಯಾವಾಗ ಬಂದಿರುತ್ತೋ ಅಲ್ಲಿ ವಾಕ್ಯ ಜ್ಞಾನ ಉಂಟು ಮಾಡೋದ್ರಿಂದಲೇ ಫಲ ಕೊಡುತ್ತೆ. ಬಾಕಿ ಕಡೆಯ ವಾಕ್ಯವೆಲ್ಲ, ಬಾಕಿ ಜ್ಞಾನವೆಲ್ಲ ಕ್ರಿಯೆಗಂಗ ಅಂತ ಇಟ್ಕೋಬಹುದು. ಇದು ತುಂಬಾ ಚರ್ಚೆ ಇದೆ. ವಸ್ತುವನ್ನು ವಾಕ್ಯ ಹೇಳುತ್ತೋ ಇಲ್ವೋ ಅಂತ ಒಂದು ಚರ್ಚೆ ಇದೆ. ವಸ್ತುವನ್ನು ವಾಕ್ಯ ಹೇಳುತ್ತೋ ಇಲ್ವೋ ಅನ್ನೋ ಚರ್ಚೆ ನೀವು ಅನುಭವದಿಂದ ಪ್ರಶ್ನೆ ಮಾಡಬೇಕು. ನೀವು ವಸ್ತು ಅಂದ್ರೇನೋ, ಇದು ವಸ್ತು. ಇಲ್ಲಿ ಪುಸ್ತಕ ಇದೆ ಅಂತ ನಿಮ್ಗೆ ಗೊತ್ತಾದದ್ದು ನಾನು ಹೇಳೋದ್ರಿಂದಲೋ ನೀವು ನೋಡಿದ್ರಿಂದಲೋ? ನೋಡಿದ್ರಿಂದ. ನಾನು ಹೇಳೋದಕ್ಕೆ ಯಾವುದರಿಂದ ಗೊತ್ತಾಯಿತು? ಆದ್ದರಿಂದ ಮೊದಲ ಜ್ಞಾನ ಯಾವುದಕ್ಕಾಗತ್ತೋ ಅದು ಪ್ರಮಾಣ, ಎರಡನೇದು ಹೇಳಿದ್ರೆ ಅದು ಅನುವಾದ. ಈಗ ವಾಕ್ಯ ಅನುವಾದವಾಯಿತು, ನೋಡಿದ್ದು ಪ್ರಮಾಣವಾಯಿತು. ಯಾವುದೇ ಒಂದು ವಾಕ್ಯ ಪ್ರಪಂಚದ ವಸ್ತು ಹೇಳುವಾಗ ಇಂದ್ರಿಯಗಳಿಂದ ನೋಡಿದ ಮೇಲೆ ತಾನೇ ಹೇಳೋದು. ಸುಳ್ಳು ಹೇಳೋರು ಬಿಡ್ರಿ, ಅದು ವಿಚಾರ ಬೇರೆ. ಇಂದ್ರಿಯಗಳಿಂದ ನೋಡಿದ್ದನ್ನ ಹೇಳಿದ ಮೇಲೆ ವಾಕ್ಯ ಏನಾಗ್ಬಿಡುತ್ತೆ? ಅನುವಾದ ಆಗ್ಬಿಡುತ್ತೆ. ಪ್ರಮಾಣ ಆಗಬೇಕಾದ್ರೆ ಹೊಸದಾಗಿ ತಿಳಿಸ್ಕೊಡ್ಬೇಕು, ಅದೇ ಅದನ್ನು ತಿಳಿಸ್ಕೊಡ್ಬೇಕು. ಈಗ ಕಣ್ಣಾದ್ರೆ ರೂಪ ಅಂತ ತಿಳಿಸ್ಕೊಡುತ್ತೆ, ಕಣ್ಣನ್ನು ಬಿಟ್ಟರೆ ಬೇರೆದಕ್ಕೆ ರೂಪ ತಿಳಿಸೋಕೆ ಬರೋದಿಲ್ಲ. ಆದ್ರಿಂದ ಎಲ್ಲ ಇಂದ್ರಿಯಗಳು ತಮ್ಮ ವಿಷಯವನ್ನು ತಾವೇ ತಿಳಿಸೋದನ್ನ ಅದೆಲ್ಲ ಅದಕ್ಕೆ ಪ್ರಮಾಣ ಅಲ್ವಾ? ಆದರೆ ಬಾಯಿ ಇದೆಯಲ್ಲ, ಮಾತಾಡೋದು ಅಂದ್ರೆ ಶಬ್ದ ಕೇಳೋ ಕಿವಿಯಲ್ಲ, ಮಾತಾಡೋ ಬಾವಿಗೆ ಬರೀ ಬ್ರಾಡ್ಕಾಸ್ಟಿಂಗ್ ಇದೆ, ತಗೊಳೋಕೆ ಗೊತ್ತಿಲ್ಲ. ಅದಕ್ಕೆ ಕೊಟ್ಟಿರೋದು ಈಶ್ವರ. ಅದಕ್ಕೆ ಅದು ನೋಡೇ ಇರಲ್ಲ, ಹೇಳ್ತಾ ಇರುತ್ತೆ. ನೋಡಿದ್ದನ್ನು ಹೇಳುತ್ತೆ ಅಂದ್ರೆ ಅದು ನೋಡಿರಲ್ಲ ಅಂದ್ರೆ ನೋಡಿದವನು ಯಾವನೋ ಅವನೇ ಹೇಳೋನು. ಬಾಯಿಯನ್ನು ನೋಡ್ಬೇಕಾಗಿಲ್ಲ, ಕಣ್ಣೇ ನೋಡ್ಬೇಕಾಗಿಲ್ಲ, ಆ ವಿಷಯ ಬೇರೆ. ಈಗ ಇಂದ್ರಿಯಗಳಿಂದ ನೋಡಿದ್ದನ್ನು ವಾಕ್ಯದಲ್ಲಿ ಹೇಳಿದ್ರೆ ಏನಾಗುತ್ತೆ? ಅಷ್ಟು ವಾಕ್ಯಗಳು ಅನುವಾದ ಅಂತ ಆಗ್ಬಿಡುತ್ತೆ. ಇದನ್ನಿಟ್ಕೊಂಡೆ ಅವರು ಏನು ಮಾಡಿದ್ರು? ಪ್ರಪಂಚದಲ್ಲಿ ವಸ್ತುವನ್ನು ಹೇಳುವ ವಾಕ್ಯ ಹೊಸದಲ್ಲ. ಇಂದ್ರಿಯಗಳಿಗೆ ಕಾಣದೇ ಇರೋದೇನು? ಕ್ರಿಯೆ. ಕ್ರಿಯೆ ಏನು ಅಂದ್ರೆ ಆಮೇಲೆ ಬರೋದು. ವಸ್ತು ಜ್ಞಾನ ಕಾಲದಲ್ಲಿ ಇರೋಲ್ಲ. ಈಗ ಇಲ್ಲಿ ಹೂವಿದೆ ಅಂತಂದ್ರೆ ಹೂವನ್ನು ತಗೊಂಡೋಗಿ ಪೂಜೆ ಮಾಡೋನು ಅರ್ಥ ಇದ್ರೆ ಅದು ಕಣ್ಣಿಗೆ ಕಾಣತ್ತಾ? ಕಾಣಲ್ಲ. ಆದ್ರಿಂದ ಅಲ್ಲಿ ಹೂವಿದೆ ಅಂದ್ರೆ ಅದು ಯಾವುದೋ ಒಂದು ಕ್ರಿಯೆಗೆ ಬಳಸುವಂತ ಅರ್ಥ. ಬರೀ ಹೂವಿದೆ ಅಂತ ಅಷ್ಟೇ ಹೇಳಿಬಿಟ್ರೆ ಕಣ್ಣಿಗೆ ಕಂಡದ್ದನ್ನು ಬಾಯಲ್ಲಿ ಹೇಳಿದಾಗ ಆಗತ್ತೆ. ವಸ್ತು ಹೇಳೋಕ್ ಬಂದಿಲ್ಲ ಯಾವ ವಾಕ್ಯವು.
ಪ್ರಪಂಚದ ಎಲ್ಲ ವಾಕ್ಯಗಳು ಕ್ರಿಯೆಯನ್ನೇ ಹೇಳೋಕೆ ಬಂದಿದೆ ಅಂತ ಮೀಮಾಂಸಕರು ಲೌಕಿಕ ವಾಕ್ಯ ಇರಬಹುದು, ಶಾಸ್ತ್ರ ವಾಕ್ಯ ಇರಬಹುದು, ಅಂದ್ರೆ ಬೇರೆ ಎಲ್ಲ ಇದಕ್ಕೆ ಬಂದಿದೆ ಅಂತ ಒಂದು ತೀರ್ಮಾನ ಮಾಡಿಬಿಟ್ರು. ಇದಕ್ಕೆ ನಾವು ಕ್ರಿಯಾಪದವನ್ನು ಒತ್ತೋದು ವ್ಯವಹಾರದಲ್ಲಿ. ಅವ್ರು ಹೇಳಿದ್ರೆ ಯಾಕೆ ಒತ್ತಿದ್ರೆ ನಮ್ಗೆ ಗೊತ್ತಿದೆ, ತಿಳ್ಕೊಂಡು ಏನು ಮಾಡ್ತೀರಿ? ಪ್ರವಚನ ಕೇಳಿದ್ರಿ. ಬಹಳ ಜನ ಹೇಳ್ತಾರೆ ಇಷ್ಟು ದಿವಸ ಪ್ರವಚನ ಕೇಳಿದ್ವಿ, ಏನು ಮಾಡ್ತೀರಾ ನೀವು? ಅದನ್ನ ಪ್ರವಚನ ಕೇಳಿದ್ರೆ ಪ್ರಯೋಜನ ಇಲ್ಲ, ಕೂತ್ಕೊಂಡು ಮಾಡಬೇಕು. ನಾನು ಹೇಳಿದೆ ಎಷ್ಟು ಕೂತ್ಕೊಂಡು ಏನು ಮಾಡಿರ್ತಾನೆ ಜ್ಞಾನ ಬರುತ್ತಾ? ಪ್ರಯತ್ನದಿಂದ ಬಂದ ಜ್ಞಾನ ನಿಧಾನ, ಮಾಡಿದ್ರೆ ಏನಾದರೂ ಉಂಟಾದ್ರೆ ಅದು ಶಾಶ್ವತವ? ವಿವೇಕವೇ ಇಲ್ಲ. ಶ್ರವಣ ಮಾಡಿದ್ರಾಗಲ್ಲ, ಶ್ರವಣ ಮಾಡಿದ ಮೇಲೆ ಏನಾದರೂ ಒಂದು ಮಾಡಲೇಬೇಕು. ಮನುಷ್ಯನಿಗೆ ಮಾಡಬೇಕು ಅನ್ನೋ ಬುದ್ಧಿ ಹೋಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ವಿಷಯ ಗೊತ್ತಿದೆಯಲ್ಲ, ವಸ್ತುತಂತ್ರಂ ಜ್ಞಾನಂ ಅನ್ನೋದು ಯಾವುದು ಹೆಚ್ಚು, ಏನು ವ್ಯತ್ಯಾಸ ಅಂತ ಹೇಳುತ್ತೆ. ಈಗ ಕ್ರಿಯಾ ಅನ್ನೋದು ಪುರುಷ ತಂತ್ರ, ಕರ್ಮ ಅನ್ನೋದು ಯಾರ ತಂತ್ರ? ಪುರುಷನ ಇಚ್ಛೆಗೆ ಪುರುಷನ ತಂತ್ರ ಅಂತ ಹೇಳ್ಬೋದು, ಚೋದನಾ ತಂತ್ರ, ವಾಕ್ಯ ತಂತ್ರ ಅಂತ ಹೇಳಿ. ಚೋದನ ಅಂದ್ರೆ ವೇದ ವಾಕ್ಯಕ್ಕೆ ಚೋದನ ಅಂತ ಹೆಸರು. ಚೋದನ ಅಂತ ಅವ್ರ ಹೆಸರಿಟ್ರು. ಚೋದನ ಅಂದ್ರೆ ಪ್ರೇರಣೆ ಮಾಡುತ್ತೆ ಅಂತ. ಈಗ ಅಲ್ಲ ಹೂವಿದೆ ಅಂತ ಹೇಳ್ತೋಳೆ ಹೇಳಿದೆ, ಒಬ್ಬ ತಗೊಂಡು ಹೋಗ್ಬೇಕಾಯಿತು. ಅವನು ತಗೊಂಡು ಹೋಗ್ತಾನೋ ಇಲ್ವೋ ಅನ್ನೋದು ನಾನು ಹೇಳಿದ್ರೆ ತಗೊಂಡು ಹೋಗ್ತಾನೋ, ಅವನ ಇಷ್ಟ ಇದ್ರೆ ತಗೊಂಡು ಹೋಗ್ತಾನ? ಈಗ ವಾಕ್ಯ ಪ್ರೇರಣೆ ಮಾಡ್ತಾವ, ಅವನ ಇಷ್ಟ ಪ್ರೇರಣೆ ಮಾಡ್ತಾವ ಅಲ್ವಾ? ಅದನ್ನ ನಾವು ವಾಕ್ಯ, ಅವನ ವೇದಾಂತದ ಒಂದು ಸಿದ್ಧಾಂತದಲ್ಲಿ ವಾಕ್ಯ ಕ್ರಿಯೆಯನ್ನು ಹೇಳೋದಿಲ್ಲ, ಬರೀ ಸಾಧ್ಯ ಸಾಧನ ಸಂಬಂಧವನ್ನು ಮಾತ್ರ ಸೂರ್ಯ ಹಾಕಿ ತಿಳಿಸತ್ತಂತೆ. ಸೂರ್ಯ ವಸ್ತುವನ್ನು ತಿಳಿಸ್ತಾನೆ. ಸೂರ್ಯ ತಗೋಬೇಡ, ಇಲ್ಲಿ ಕಸ ಬಿದ್ದಿದೆ ಗುಡಿಸು ಅಂತ ಹೇಳ್ತಾನೆ. ಸೂರ್ಯನ ಬೆಳಕು ಬಂದ್ರೆ ಇಲ್ಲಿ ಕಸ ಇರುತ್ತೆ. ಈಗ ಸೂರ್ಯನ ಬೆಳಕು ತೋರಿಸಿದ್ರಿಂದ ನಾವು ಕಸ ಗುಡಿಸಿದೀವಿ. ಸೂರ್ಯ ಆ ಕಸ ಗುಡಿಸೋದಕ್ಕೆ ಪ್ರೇರಕನಾದ ಅಂತ ಹೇಳ್ತೀರಾ? ಯಾವುದು ಪ್ರೇರಕವಾದದ್ದು? ನಮ್ಮ ಇಚ್ಛೆ, ಇಲ್ಲಿ ಕಸ ಇರಬಾರ್ದಾಗಿತ್ತು, ಅದನ್ನು ಗುಡಿಸ್ಬೇಕು ಅಂತ. ಇದು ಅನುಭವದಿಂದ ವ್ಯವಹಾರದಲ್ಲಿ ತಿಳ್ಕೊಳ್ಬೇಕು. ಅದು ಬಹಳ ಮುಖ್ಯವಾದ ವಿಚಾರ. ಶಾಸ್ತ್ರಂ ಜ್ಞಾಪಕಂ, ಶಾಸ್ತ್ರಂ ನ ಕಾರಕಂ. ಕಾರಕಂ ಕಿಂ? ಇಚ್ಛಾ ಕಾಮಃ. ನೀವು ಇಲ್ಲೊಂದು ಪಂಚಾಹಕ ನಡೆಯುತ್ತೆ ಅಂತ ಹೇಳಿದ್ವಿ, ಪಬ್ಲಿಸಿಟಿ ಕೊಟ್ರು. ನೀವು ಬಂದ್ರಲ್ಲ, ಈ ವಾಕ್ಯ ಹೇಳಿದ್ದಕ್ಕೆ ಬಂದ್ರಿ ಅಂತ ಹೇಳ್ತೀರಾ? ಇಚ್ಛೆ ಇತ್ತು ಬಂದ್ರಿ. ನಿಮ್ಮ ಇಚ್ಛೆಯೇ ಇಲ್ಲಿ ಬರೋದಕ್ಕೆ ಕಾರಣ. ಏನೇನು ಕ್ರಿಯೆ ಇದೆಯೋ ಅಷ್ಟಕ್ಕೂ ಹಿಂದ್ಗಡೆ ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಎಂಥ ವಾಕ್ಯ, ವಾಕ್ಯ ಕೊಟ್ಟ ಅನುಭವದಲ್ಲಿ. ಏನೇ ಒಂದು ಚೂರು ನಡೆದ್ರೋ ಅಲ್ಲಿ ಹಿಂದ್ಗಡೆ ಕಾಮ ಇದೆ. ಆದರೆ ಜ್ಞಾನಿಯ ವಿಷಯ ಬಿಟ್ಟು, ಜ್ಞಾನಿಗೆಲ್ಲ ಪರಾಧ್ಯ ಹೊರಬಿದೆ, ಜ್ಞಾನಿ ಒಬ್ಬನ ಬಿಟ್ಬಿಡಿ. ಈಗ ಪ್ರಕೃತ ಏನು ಅಂದ್ರೆ, ಈ ವಸ್ತು ತಂತ್ರಜ್ಞಾನ ವಸ್ತುವಿಗಧೀನ, ಕ್ರಿಯಾ ಅನುಷ್ಠಾನವೆಲ್ಲ ಕ್ರಿಯೆಗೆ ಬೇಕಾದ ಜ್ಞಾನ ಆ ಪುರುಷನ ಅಧೀನ, ಪುರುಷಾಧೀನ. ಆದರೆ ಇನ್ನೊಂದು ವಿಶೇಷ ಏನು ಅಂದ್ರೆ, ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡ ಅಂತ ಇಟ್ಕೊಳ್ಳಿ, ತಿಳ್ಕೊಂಡ ಕಾಲದಲ್ಲಿ ಕೆಲಸ ಆಗಿರಲ್ಲ. ಭವ್ಯ ಅದು. ಭವ್ಯ ಅಂದ್ರೆ ಮುಂದಾಗಬೇಕು. ಅವರು ಭವ್ಯಶ್ಚ ಧರ್ಮ ಅಂತಾರೆ. ಧರ್ಮ ಅಂದ್ರೆ ಶಾಸ್ತ್ರ ಹೇಳಿದ ಮಾಡಬೇಕಾದ ಕ್ರಿಯೆ, ಪುಣ್ಯ ಕೆಲಸ ಅಂತ ಅರ್ಥ. ಪುಣ್ಯ ಕಾರ್ಯ ತಿಳ್ಕೊಂಡ್ರಾಗ್ಲಿಲ್ಲ, ತಿಳ್ಕೊಂಡು ಜ್ಞಾನ ಸಮಕಾಲದಲ್ಲಿರುತ್ತೋ ಮುಂದೆ ಮಾಡಬೇಕಲ್ವಾ? ಆದ್ದರಿಂದ ಕ್ರಿಯಾಜ್ಞಾನಕ್ಕೂ ವಸ್ತುಜ್ಞಾನಕ್ಕೂ ವ್ಯತ್ಯಾಸ ಇದೆ. ಈ ವಸ್ತು ತಂತ್ರಜ್ಞಾನ ಇದ್ದಾಗ ತಿಳ್ಕೊಳ್ಬೇಕು, ನಿಮ್ ಇಷ್ಟದಂತೆ ಅಲ್ಲ ಅಂತ ಹೇಳಿದರು. ಇನ್ನೊಂದು ವ್ಯತ್ಯಾಸ ಏನು ಹೇಳಿದ್ರು ಅಂದ್ರೆ, ಇದು ಸ್ವರೂಪದಿಂದ ವ್ಯತ್ಯಾಸ ಆಯಿತು, ಫಲ ವ್ಯತ್ಯಾಸ. ಕ್ರಿಯೆ ಮಾಡಿರಿ ಅಂತ ಇಟ್ಕೊಳ್ಳಿ, ಫಲ ಕೊಡಿನೋಕ್ಕಾಗಲ್ಲ. ಫಲ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಫಲ ನಿಮ್ಮ ಕೈಲಿ ಇಲ್ಲವೂ ಇಲ್ಲ. ಯಾವ ಕ್ರಿಯೆಗೋ ಭತ್ತದ ಗಿಡ ನೆಟ್ಬಿಟ್ರು, ನೆಡಬೇಕು ಅಂತ ಗೊತ್ತಾದ್ರಾಗಲಿಲ್ಲ, ಭತ್ತದ ಗಿಡನ ಗದ್ದೆಯಲ್ಲಿ ನೆಟ್ರು. ಅದು ಫಲ ಏನು ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ಶ್ಯೂರಿಟಿ ಕೊಡ್ತೀರಾ? ಡಾಕ್ಟ್ರು ಮಾತ್ರೆ ಕೊಟ್ಟರು, ಏನು ಫಲ ನೀವು ತಿಂದ್ರಿ, ಫಲ ಏನು ಗ್ಯಾರಂಟಿ ಗೊತ್ತಾ? ನೀವು ಹಾಗೆ ಹೇಳಿದ್ರಾಗಲ್ಲ, ಫಲ ಕಾಯಿಲೆ ವಾಸಿ ಆಯ್ತು ಗ್ಯಾರಂಟಿ ಕೊಡಬೇಕು, ಎಲ್ಲರೂ ಕುಡಿಯೋಲ್ಲ. ನಾವು ಒಪ್ಪಿಡ್ತೀವನ. ಫಲಕ್ಕೋಸ್ಕರವೇ ಕ್ರಿಯೆ ಮಾಡೋದು, ಕ್ರಿಯೆಗೋಸ್ಕರವೇ ಜ್ಞಾನ ಇರೋದು ಅಲ್ವಾ? ಜ್ಞಾನ ಯಾತಕ್ಕಿದೆ? ಕ್ರಿಯೆಗೋಸ್ಕರ. ಕ್ರಿಯೆ ಅದಕ್ಕೋಸ್ಕರ ಇದೆ, ಫಲಕ್ಕೋಸ್ಕರ. ಆದರೆ ಜ್ಞಾನವನ್ನುಂಟು ಮಾಡುವ ವಾಕ್ಯ ಕ್ರಿಯೆಯಲ್ಲಿ ತಳ್ಳಿತು ಅಂತ ಹೇಳ್ತೀವಲ್ಲ, ಜ್ಞಾನ ಕ್ರಿಯೆಯಲ್ಲಿ ತಳ್ಳಿಲ್ಲ, ನಡುವೆ ಏನು ಬಂತು? ಕಾಮ ಬಂತು. ಅದಕ್ಕೆ ಯಾವುದೇ ಒಂದು ವಾಕ್ಯ ಜ್ಞಾನ ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲರೂ ಇಷ್ಟಪಡಲ್ಲ.
ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ನೀವು ಎಲ್ರಿಗೂ ಜ್ಞಾನ ಆಗತ್ತೆ ಅಂದ್ರೆ ನೋಡಿದ್ರೆ ಹೀಗೆ ಅಂತ ಎಲ್ಲರೂ ತಗೊಳಕ್ ಹೋಗ್ತಾರಾ? ಬೇಕಾದವರು ಹೋಗ್ತಾರೆ ಅಂತಾರೆ. ಬೇಕಾದವರು ಅಂದ್ರೇನೋ ಇಷ್ಟಪಟ್ಟವರು. ಅಲ್ಲಿ ನೋಡಿ ಎಷ್ಟು ಸಣ್ಣ ವಿಷಯದದು ಎಷ್ಟು ಆಳವಾದ ವಿಚಾರ ಇದೆ ಅಂತ. ಹೀಗೆ ಫಲ ವಿಷಯ ಅನ್ನೋದು ಕ್ರಿಯೆ ಆದ ಕೂಡಲೇ ಅವ್ರಿಗೆ ಸಿಗೋದಿಲ್ಲ. ಅದನ್ನು ಅವರು ಒಂದು ಹೇಳ್ತಾರೆ, ಶೂರಿಟಿ ಕೊಡಲ್ಲ. ಅವರೇನೋ ಅಲ್ಲಿ ಹೀಗೆ ಅಂದ್ಕೂಡಲೇ ಬೆಳ್ಳಗಾಯ್ತು ಅಂತಾರೆ. ಬರೀ ಸುಳ್ಳೇ ಅದು. ಈ ಅಡ್ವರ್ಟೈಸ್ಮೆಂಟ್ ಇದು ನೋಡೇ ಸುಳ್ಳು ಅಂತ. ವೇದಾಂತದ ಅಡ್ವರ್ಟೈಸ್ಮೆಂಟು ಸುಳ್ಳು, ಲೌಕಿಕ ಅಡ್ವರ್ಟೈಸ್ಮೆಂಟು ಸುಳ್ಳು. ಆದರೆ ವೇದಾಂತದಲ್ಲಿ ಸುಳ್ಳಾದರೂ ಆ ತತ್ವಜ್ಞಾನದ ಕಡೆ ಕರ್ಕೊಂಡು ಹೋಗುತ್ತೆ. ಬ್ರಹ್ಮವನ್ನು ತಿಳ್ಕೊಂಡ್ಬಿಟ್ರೆ ಭಾರಿ ಲಾಭ ಆಗತ್ತೆ ಅಂತಾರೆ. ಏನು ಲಾಭ? ಏನು ಇಲ್ಲ ಅನ್ನೋ ಗೊತ್ತಾಗೋ ಲಾಭ, ಲಾಭ ಆಗಬೇಕಾಗಿಲ್ಲ ಅನ್ನೋ ಲಾಭ. ಒಳ್ಳೆ ಚೆನ್ನಾಗಿದೆ. ಆಗತ್ತೆ, ಬೇಕು, ಅದೇ ಆಗಬೇಕಾದ್ದು. ಬೇಕು ಅನ್ನೋದೇ ಇಲ್ಲ ಅಂತ ಆಗುವಂಥದ್ದು ನಿಮ್ಗೆ ಸಿಗತ್ತೆ ಅಂದ್ರು. ನಿಮ್ಗೇನು ಬೇಕು ಅಂತ ಗೊತ್ತಿದೆಯೋ ಬೇಕು ಅನ್ನೋದೇ ಇರೋಲ್ಲ ಏನು. ಆಮೇಲೆ ಅಂತ ಲಾಭ ಆಗಬೇಕಾ? ನಾವು ನಮ್ಮ ತಮಾಷೆ ಹೇಳ್ತಾ ಇದ್ವಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ದುಡ್ಡು ಬೇಕಾಗಿತ್ತು, ದುಡ್ಡು ಕೊಡ್ತಿರ್ಲಿಲ್ಲ. ಆಮೇಲೆ ವೇದಾಂತ ಪಾಠ ಎಲ್ಲ ಓದ್ಕೊಂಡು ಊರಿಗೆ ಹೋದ್ವಿ. ಕೀ ಕೊಟ್ಟರು, ನನಗೆ ಆಗ ಕೊಡಬೇಕಾಗಿತ್ತು. ಈಗ ಕೊಟ್ಟರೆ ಏನು ಪ್ರಯೋಜನ? ಏನೂ ಬೇಕಿಲ್ಲ, ದುಡ್ಡು ಉಪಯೋಗ ಇಲ್ಲ. ಕೀ ತಗೊಂಡು ಏನು ಮಾಡಬೇಕು? ಇಲ್ಲ, ಆಗ ಕೊಟ್ಟಿದ್ರೆ ದುಡ್ಡು ಅಪವ್ಯಯ ಮಾಡ್ತಾ ಇದ್ದೆ, ಅದಕ್ಕೆ ಕೊಡಲಿಲ್ಲ. ಈಗ ಪರವಾಗಿಲ್ಲ ತಗೋದ್ರು, ಪ್ರಯೋಜನ ಇಲ್ಲ ಅಂದೆ ನಾನು. ಅಂದ್ರೆ ಮನುಷ್ಯನಿಗೆ ಬೇಕು ಅನ್ನೋದು ಫಲಕ್ಕೋಸ್ಕರವೇ ತಾನೆ, ಫಲ ಸಿಗಬೇಕು. ಆದರೆ ಒಂದು ಕರ್ಮಯೋಗ ಹೇಳುವಾಗ ಭಗವಂತ ಚೆನ್ನಾಗಿ ಹೇಳಿದ್ದಾನೆ, ನನಗೆ ಬಹಳ ಇಷ್ಟವಾಯಿತು. ಕರ್ಮ ಮಾಡೋ, ಫಲದಲ್ಲಿ ಅಪೇಕ್ಷೆ ಪಡಬೇಡ ಅಂತ ಹೇಳುವಾಗ, ಫಲ ನಿನ್ನ ಕೈಲಿ ಇಲ್ಲಪ್ಪ, ಪ್ರವಚನ ಮಾಡೋ ಅಷ್ಟು ಮಾಡೋ, ಅರ್ಥ ಮಾಡ್ಕೊ, ಅರ್ಥ ಮಾಡ್ಕೊಡೋ ನೀನು ಇಚ್ಛೆ ಅಲ್ಲ. ಆಗತ್ತೋ ಆಗಲ್ವಾ? ಹಾಗೂ ನೀವು ಕೇಳೋದು ಕೇಳ್ರಿ, ಅರ್ಥ ಆಗೋದು ಅವನಿಚ್ಛೆ. ಜ್ಞಾನ ಅನ್ನೋದು ಪ್ರಮಾಣವನ್ನು ಉಪಯೋಗಿಸಿದ್ರೆ ತಾನಾಗತ್ತೆ ಅಂತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಗೋ ಮಾತಲ್ಲ ಇದು. ಕಣ್ಣು ಬಿಡಬಹುದು, ವಸ್ತು ಮುಂದೆ ಬರ್ಬೋದು, ಅರ್ಥ ಆಗೋದು ನಿಮ್ಮ ಕೈಲಿಲ್ಲ. ಕೆಲವು ಸಲ ಅರ್ಥ ಆಗತ್ತೆ, ಕೆಲವು ಸಲ ಅರ್ಥ ಆಗಲ್ಲ. ಏನು ಮಾಡೋಕ್ಕಾಗತ್ತೆ? ನೀವು ಕೇಳಿರ್ತೀರಪ್ಪ, ಯೋಚನೆ ಮಾಡಿರ್ತೀರಿ, ಕೆಲವು ಸಲ ಗೊತ್ತಾಗತ್ತೆ, ಕೆಲವು ಸಲ ಗೊತ್ತಾಗಲ್ಲ. ಅದು ಹೇಗೆ ಅಂದರೆ, ಒಳಗೆ ಅರ್ಥ ಆಗೋದೇ ನಮ್ಮ ಕೈಲಿಲ್ಲ ಅಂದಮೇಲೆ ಒಂದು ಕೆಲಸ ಮಾಡಿದರೆ ಅದರ ಫಲ ಆಗತ್ತೆ ನಮ್ಮ ಕೈಲಿದೆಯೇ? ನಮ್ಮ ಕೈಲಿಲ್ದಿರೋ ನೀವು ಇಷ್ಟಪಡ್ತೀವಿ ಅಂದರೆ ಹೇಗೆ ಸರಿ ಆಗತ್ತೆ? ಒಂದು ಕರ್ಮಾನುಷ್ಠಾನ ಮಾಡ್ದ, ಲೋಕದಲ್ಲೂ ಬೆಳೆಯಲ್ಲೂ ಫಲ ನಮ್ಮ ಕೈಲಿಲ್ಲ, ಒಂದು ಸಂಧ್ಯಾದಿ ಕರ್ಮಗಳಲ್ಲೂ ಫಲ ನಮ್ಮ ಕೈಲಿಲ್ಲ. ಅದು ಕಾಲಾಂತರ ದೇಶಾಂತರ ಎಲ್ಲೋ ಆಗತ್ತೆ. ಶ್ರದ್ಧೆ ಮಾತ್ರ ಅದು. ಅದಕ್ಕೆ ಈ ವಸ್ತು ತಂತ್ರಜ್ಞಾನ ಅನುಭವ ರೂಪವಾದ್ದು. ನಾನು ಈ ಒಂದು ಮುಖ್ಯವಾದ ವಿಷಯ ನಿಮಗೆ ಹೇಳಬೇಕು ಅಂತ ಮಾಡ್ಕೊಂಡಿದ್ದೀನಿ. ಮನುಷ್ಯನಿಗೆ ಭಾವನಾ ರೂಪವಾದ ಕೆಲವು ಕ್ರಿಯೆ ಬರುತ್ತೆ, ಕೆಲವು ಶ್ರದ್ಧೆಯಿಂದ ಬರುತ್ತೆ. ಇದು ಅನುಭವ ರೂಪವಾದ್ದು. ಅನುಭವ ರೂಪವಾದ್ರೆ ಇದ್ರಲ್ಲಿ ನಮಗೆ ಒಪ್ಪಿಗೆ ಇದೆ, ನಂಬಿಕೆ ಏನಲ್ಲ. ಖಂಡಿತ ಅನುಭವ ಅನ್ನೋ ತತ್ಕ್ಷಣದಲ್ಲಿ ಆದ ಕೂಡಲೇ ಜ್ಞಾನ ಆಗ್ಬಿಡುತ್ತೆ. ಅನುಭವಕ್ಕೂ ಜ್ಞಾನಕ್ಕೂ ಏನು ತುಂಬ ಹೊತ್ತಿಲ್ಲ. ಅಲ್ಲಾದ್ರೆ ಭಾವನೆಯಲ್ಲಾದ್ರೆ ಒಬ್ಬೊಬ್ಬ ಒಂದೊಂದು ಥರ ಭಾವನೆ ಮಾಡ್ತಾನೆ, ಎಲ್ರಿಗೂ ಸಮಾನವಾದ ಭಾವನೆ ಏನಿರೋಲ್ಲ. ಅವನನ್ನು ಇಷ್ಟವಾದ ಭಾವನೆ ಮಾಡ್ತಾನೆ. ಆ ಭಾವನೆ ಅವನ ಮತಾಚರಣೆ, ಅವ್ರು ಹಚ್ಚೋದು, ಹೀಗೆಳಿಬೇಕೋ ಹೀಗೆಳಿಬೇಕೋ, ಇದು ಸಂಪ್ರದಾಯ. ಏನು ಅವರವ್ರ ಭಾವನೆಪ್ಪ. ರಾಮನ ಪೂಜೆ ಮಾಡಬೇಕು, ಕೃಷ್ಣನ ಪೂಜೆ ಮಾಡಿ, ಅವರವ್ರ ಭಾವನೆ. ಇನ್ನೊಬ್ಬರ ಭಾವನೆಯನ್ನು ಇನ್ನೊಬ್ಬರು ಹೇಳೋಕ್ಕೂ ಬರಲ್ಲ, ಇನ್ನೊಬ್ಬರ ನಂಬಿಕೆಯನ್ನು ಇನ್ನೊಬ್ಬರು ಒಪ್ಕೊಳ್ಳೋಕ್ಕೂ ಬರಲ್ಲ, ಬಿಡೋಕ್ಕೂ ಬರಲ್ಲ. ನಂಬಿಕೆ ಅನ್ನೋದು ಯಾವಾಗಲೂ ಅನುಭವವನ್ನ ಮೀರಿ ಇರುವಂತಹದ್ದು. ಅಂದ್ರೆ ಅನುಭವ ಮೀರುವಂತ ಅನುಭವ ಸಿಗದೇ ಇರೋದು ಯಾವುದೋ ಈ ದೇವಲೋಕ ಇದೆ. ನಿಮ್ಗೇನ್ರಿ ಜನ್ಮಾಂತರ ಪುಣ್ಯಪಾಪ ದೇವಲೋಕ ಇದೆ, ನಂಬಿಕೆ ಇದೆಯೋ ಇಲ್ವೋ ಅಂತ ಕೇಳಿದ್ರೆ, ನಂಬಿಕೆ ಇಲ್ಲ ಅಂತಂದ್ರೆ ನೀವು ವೇದಾಂತ ಕೇಳಬೇಡ ಅಂತ ಹೇಳಬಾರ್ದು. ಅದು ನಂಬೋದು ನಂಬದೇ ಇರೋದು ಅವನಿಷ್ಟ. ಅದು ಮುಂದಿನ ವಿಷಯ ಬೇರೆ. ಈಗ ನಾವು ವೇದಾಂತ ಶಾಸ್ತ್ರಕ್ಕೆಂದೇ ಒಳ್ಳೆ ಪುಣ್ಯ ಕರ್ಮ ಮಾಡಿರಬೇಕು ಅಂತೆಲ್ಲ ಹೇಳ್ತೀವಿ. ಆದರೆ ಅನುಭವ ವಿಚಾರದಲ್ಲಿ ಪುಣ್ಯ ಪಾಪಗಳ ಸಂಬಂಧವೇ ಇಲ್ಲ, ಭಾವನಾ ಸಂಬಂಧವೂ ಇಲ್ಲ. ಅದರ ಭಕ್ತಿ ಬೇಕು. ಭಾವನಾ ಸಂಬಂಧ ಇಲ್ಲ ಅಂದರೆ ಭಕ್ತಿ ಇಲ್ಲದೆ ಹೋದ್ರಾಗಲ್ಲ. ಇಲ್ಲೇ ಇದ್ದಾರೆ, ಪಕ್ಕದಲ್ಲಿ ಕೇಳ್ತಾ ಇದ್ದಾರೆ, ಬಹಳ ಜೋಪಾನ ಅವ್ರದ್ದು. ಆದರೆ ಈಗ ನಾನೇನು ಹೇಳಕೊರಟೆ, ವಸ್ತುತಂತ್ರ ಜ್ಞಾನ ಇದೆಯಲ್ಲ, ಇದು ಜ್ಞಾನವಾದ ಸಮಯದಲ್ಲಿ ಫಲ ಕೊಟ್ಬಿಡುತ್ತೆ ಅಂತಾರೆ. ಆದ್ರಿಂದಲೇ ನಾವು ತತ್ವಜ್ಞಾನ ಆದ ಮೇಲೆ ಯಾವಾಗ ಮೋಕ್ಷ ಜ್ಞಾನ ಆಯಿತು, ಮೋಕ್ಷ ಯಾರೋ? ನಮ್ಮ ಸ್ವರೂಪವೇ ಮುಕ್ತ. ವಿಮುಕ್ತಶ್ಚ ವಿಮುಚ್ಯತೆ. ಅಲ್ಲ, ಇನ್ನೂ ಸ್ವಲ್ಪ ದಿವಸ ವ್ಯವಹಾರ ಮಾಡ್ತಾರೆ, ಒಂಚೂರು ಅವಿದ್ಯಾ ಲೇಷ ಇರುತ್ತನಪ್ಪ. ಅವ್ರಿಗೆ ಪ್ರಪಂಚ ಕಾಣುತ್ತೋ ಇಲ್ವಾ? ಕಾಣುತ್ತೆ. ಪ್ರಪಂಚ ಕಾಣಬೇಕಾದ್ರೆ ದೇಹಾದಿಗಳನ್ನು ನಾನು ತಪ್ಪು ತಿಳ್ಕೋಬೇಕಲ್ವಾ?
ಹೀಗೆಲ್ಲ ಶುರು ಆಗ್ಬಿಡತ್ತೆ. ಅಲ್ಲ, ದೇಹಾದಿಗಳನ್ನ ನಾನು ಮಾಡಿಕೊಂಡದ್ದು, ಪ್ರಪಂಚ ಕಾಡ್ತಾ ಇದೆ ಎಲ್ಲ. ಈಗ ಇನ್ನೊಬ್ಬರ ಅನುಭವವನ್ನ ಇನ್ನೊಬ್ಬರು ಅಲ್ಲಗಳಿಗೆ ಬರುತ್ತಾ? ಆಗೋಲ್ಲ. ಶಂಕರರೇ ಬರೆದು ಬಿಟ್ಟಿದ್ದಾರೆ, ಒಬ್ಬ ಜ್ಞಾನಿ ನಾನು ದೇಹಾದಿಗಳನ್ನು ಧಾರಣೆ ಮಾಡಿದ್ದೀನಿ ಅಂತಲೋ, ನಾನು ಯಾವ ದೇಹವಾದಿಗಳು ಇಲ್ಲದ ನಿಜವಾದ ಪರಮಾರ್ಥ ಜ್ಞಾನ ಅಂತಲೂ ಎರಡನ್ನೂ ತಿಳ್ಕೊಂಡಿದ್ದೇನೆ ಇಟ್ಕೊಳ್ಳಿ. ಒಂದು ಲೌಕಿಕ ಅನುಭವ, ಒಂದು ಪರಮಾರ್ಥ ಅನುಭವ. ವ್ಯವಹಾರಕ್ಕೆ ಲೌಕಿಕ ಅನುಭವ, ಪರಮಾರ್ಥ ಅವನ ಸ್ವರೂಪಕ್ಕೆ ಆನಂದಕ್ಕೆ. ಅವನಿಗೆ ಎರಡೂ ಇರೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಇದೆಯಲ್ಲ, ಜ್ಞಾನಿಗಿದೆ, ನಮ್ಮ ಜೊತೆ ವ್ಯವಹಾರ ಮಾಡ್ತಾನೆ, ಅವನು ನೋಡ್ತಾನೆ, ಅವನ ಕಣ್ಣಿನಲ್ಲೇ ನೋಡ್ತಾನೆ. ಅವನಿಗೇನು ಎಲ್ಲ ಬ್ರಹ್ಮಮಯವಾಗಿ ಕಣ್ಣೇ ಕಾಣಿಸಲ್ಲ, ಕಿವಿನೇ ಕೇಳಿಸಲ್ಲ, ಅದೆಲ್ಲ ಏನಿಲ್ಲ. ಆ ಕಂಡ್ರು ಅವನಿಗೆ ಚೆನ್ನಾಗಿ ಬಾಧಿತವಾಗಿದೆ. ಇದೆಲ್ಲವೂ ಬರೀ ತೋರಿಕೆ, ನಿಜವಾದ ಯಾವುದು ಪರಮಾರ್ಥವಾದ ನನ್ನ ಸ್ವರೂಪವನ್ನೇ ನಾನು ನೋಡ್ತಾ ಇದ್ದೀನಿ, ನನಗಿಂತ ಬೇರೆ ಇಲ್ಲ ಅಂತ ಗೊತ್ತಾಗತ್ತೆ. ಅದನ್ನ ಜ್ಞಾನವಾದ ಸಮಯದಲ್ಲೇ ಫಲವಾಗೋದ್ರಿಂದ ಜ್ಞಾನ ವಸ್ತುತಂತ್ರಜ್ಞಾನಕ್ಕೆ ಮಹತ್ವ ಇದೆ. ಕ್ರಿಯೆಯಲ್ಲಿ ಮಾತ್ರ ತತ್ಕ್ಷಣದಲ್ಲಿ ಫಲವಾಗೋದಿಲ್ಲ. ಇದಿಷ್ಟು ವಸ್ತುತಂತ್ರಜ್ಞಾನದ ಒಂದಷ್ಟು ಮಹಿಮೆಯನ್ನು ಹೇಳಿದೆ. ಇನ್ನು ಕೆಲವು ಮಹಿಮೆಯನ್ನು ಹೇಳಬೇಕು. ಏನು ಅಂದರೆ, ವಸ್ತುತಂತ್ರಜ್ಞಾನದಲ್ಲಿ ವಸ್ತುವಿದ್ದ ಹಾಗೆ ನಾವು ತಿಳ್ಕೋಬೇಕು ಅಂತ ಹೊರಟು ಮೊದಲೇ ವಸ್ತು ಇದೆ ಅಂತ ಕಲ್ಪನೆ ಮಾಡಕ್ಕೆ ಹೋಗಬಾರದು, ತಪ್ಪದು. ಯಾಕಂದ್ರೆ ಅವಾಗೇನಾಗ್ಬಿಡತ್ತೆ, ಪ್ರಮಾಣವಿಲ್ಲದೆ ವಸ್ತು ಇದೆ ಅಂತ ಒಪ್ಕೊಂಡಾಗ್ಬಿಡತ್ತೆ. ಒಂದು ತಪ್ಪ ದಾರಿ ಇದೆ. ಇನ್ನೊಂದು ತಪ್ಪು ದಾರಿ ಏನಿದೆ ಅಂದರೆ, ಜ್ಞಾನವಾದಾಗಲೆಲ್ಲ ವಸ್ತು ಇರಬೇಕು, ಇಲ್ಲಿ ಹೋದ್ರೆ ಜ್ಞಾನ ಆಗೋಕ್ಕೆ ಸಾಧ್ಯ ಇಲ್ಲ. ವಸ್ತುತಂತ್ರಜ್ಞಾನ ಅಂತ ಶುರು ಮಾಡಿಬಿಟ್ರು ಅವರು. ಜ್ಞಾನವಾದಾಗಲೆಲ್ಲ ವಸ್ತು ಇರಬೇಕು ಅಂದ್ರೇನೋ, ಈ ನೀಲಿ ಅಂತ ಜ್ಞಾನ ಆಗ್ತಾ ಇದೆ ಆಕಾಶದಲ್ಲಿ. ನೀಲಿ ವಸ್ತು ಇರದೆ ಹೋದ್ರೆ ನೀಲಿ ಜ್ಞಾನ ಆಗ್ತಾ ಇತ್ತಾ? ಆದ್ರಿಂದ ತತ್ಕಾಲದಲ್ಲಿ ಒಂದು ವಸ್ತು ಪ್ರಾತಿಭಾಷಿಕ ಸತ್ತ ಅಂತ ಒಂದು ಹುಟ್ಕೊಂಡಿದೆ ಅಂತ ಶುರು ಮಾಡಿಬಿಡ್ತಾರೆ. ಇದು ವಸ್ತುತಂತ್ರಜ್ಞಾನದಲ್ಲಿ ಅವರು ಮಾಡೋ ತರ್ಕ. ಯಾವಾಗಲೂ ಆಕಾಶ ನೀಲಿ ಆಗಿರಲಿಲ್ಲ ಅನ್ನೋದು ಅನುಭವ. ತೋರುವಾಗ ನೀಲಿ ಅನ್ನೋ ತೋರ್ತಾ ಇತ್ತಲ್ಲ, ನೀಲಿ ತೋರ್ಬೇಕಾದ್ರೆ ನೀಲಿ ಜ್ಞಾನ ಇಲ್ಲ ಆಯ್ತಲ್ಲ, ಅಲ್ಲಿ ನೀಲಿ ಇಲ್ಲಿ ಹೋದ್ರೆ ನೀಲಿ ತೋರ್ತಾ ಇತ್ತಾ? ಯಾಕೆ? ವಸ್ತುತಂತ್ರಜ್ಞಾನ. ಹೇಳಿದ್ರೆ ವಸ್ತುತಂತ್ರಜ್ಞಾನ ಅದಕ್ಕೆ ಬಂದು ವಾಕ್ಯವೇ ಅಲ್ಲ. ಹೀಗೆ ಇದು ಎರಡು ಕವಲ ದಾರಿ ಇದೆ. ಎರಡು ಕವಲ ದಾರಿ ಯಾವುದು ಗೊತ್ತೋ? ಇನ್ನೊಂದ್ಸಲ ಹೇಳ. ಜ್ಞಾನವಾಗದೆ ಹೋದ್ರೂ ವಸ್ತು ಇದೆ ಅಂತ ಒಪ್ಕೊಳ್ಳೋದು ವಸ್ತುತಂತ್ರಂ ಜ್ಞಾನಂ. ಆವಾಗ ಏನಾಗ್ಬಿಡುತ್ತೆ, ಜ್ಞಾನ ಇರಲಿಲ್ಲ, ನಾನು ನಿದ್ರಾ ಸ್ವರೂಪದಲ್ಲಿದ್ವಿ, ಪ್ರಪಂಚ ತನ್ನ ಪಾಡಿಗೆ ತಾನಿತ್ತು, ಲೋಕ ಹರಿದನ್ನೇ ಒಪ್ಕೊಂಡಿದ್ದೀವಿ ಅಂತ ಆಗತ್ತೆ. ಅದು ಸರಿ ಅಂತ ಬಹಳ ಜನ ವಾದ ಮಾಡ್ತಾರೆ. ಬಹಳ ಕಷ್ಟ ಹಿಡಿಸೋದು. ನಾವು ನಿದ್ದೆ ಮಾಡ್ತಾ ಇದ್ರೆ ಪ್ರಪಂಚ ಇರಲಿಲ್ಲ ಅಂತ ಹೇಳೋದು ಹೇಗೆ ಸರಿ? ನಿದ್ದೆನೇ ಇದ್ದ ಪ್ರಪಂಚ ಕಾಣೋದಲ್ವಾ? ನಿದ್ದೆ ಮಾಡೋ ಮುಂಚೆ ಕಂಡಿರ್ಲಿಲ್ವಾ? ಆ ಪ್ರಪಂಚದಲ್ಲಿದ್ದವರೆಲ್ಲ ಹೇಳೋಲ್ವಾ ನಿದ್ದೆ ಮಾಡ್ತಾ ಇದ್ದ ನಾನಿದ್ದೆ ಅಂತ? ನೀವೇನು ಅನುಭವ ವಿರುದ್ಧ ಹೇಳ್ತೀವಿ ಅಂತಾರೆ. ಯಾರು ಅನುಭವ ವಿರುದ್ಧ ಹೇಳ್ತಾ ಇರೋರು? ಅವ್ರು ನಿದ್ದೆ ಮಾಡ್ತಿರ್ಲಿಲ್ಲ, ಅವ್ರ ಅನುಭವ ಹೇಳಕ್ಕೆ. ನಿದ್ದೆ ಮಾಡಿದವನಿಗೆ ಪ್ರಪಂಚ ಇರುತ್ತೋ ಇಲ್ವೋ ಒಂದು ಪ್ರಶ್ನೆ. ಏನ್ ಹೇಳಬೇಕು? ಆ ಸಮಕಾಲ ಅವ್ರ ಎಚ್ಚರ ಇರುತ್ತೆ ಅಂತ. ಅಂದ್ರೆ ಇವ್ರ ನಿದ್ದೆ ಅವ್ರ ಎಚ್ಚರ ಸೇರಿಸಿ ಒಂದು ಲೆಕ್ಕನ. ಈಗ ನನ್ನ ಪ್ರಶ್ನೆ ಅದಲ್ಲ. ನಾನು ನಿದ್ದೆ ಮಾಡ್ತಾ ಇದ್ದಾಗ ಪ್ರಪಂಚ ಇತ್ತೋ ಇಲ್ವೋ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ನಾವು ಸ್ವಾನುಭವ ಪ್ರಶ್ನೆ. ನಾವೇನು ಹೇಳ್ತೀವಿ? ನಾವು ನಿದ್ದೆ ಮಾಡಿದ್ರೆ ಪ್ರಪಂಚ ಅಲ್ಲಿ ಹೋಗಿರುತ್ತೆ, ಅದರ ಪಾಡಿಗೆ ಅದು ಇರುತ್ತೆ. ನಾವು ನಿದ್ದೆ ಮಾಡೋಕೆ ಮುಂಚೆನೂ ಇತ್ತು, ಎದ್ದ ಮೇಲೂ ಇತ್ತು. ಅಷ್ಟೇ ಅಲ್ಲ, ಅಂದ್ರೆ ಜನ ಕೇಳೆ, ನೀವು ನಿದ್ದೆ ಮಾಡ್ತಾ ಇದ್ರಲ್ಲ ಮಧ್ಯಾಹ್ನ 2 ರಿಂದ 3, ನಾವೆಲ್ಲ ಇದ್ವಿಪ್ಪ ಮಾತಾಡ್ತಾ ಇದ್ವಿ, ನೀವು ನಿದ್ದೆ ಮಾಡ್ಬಿಟ್ರೆ ನಾವಿಲ್ಲ ಆಗ್ಬಿಡ್ತೀವಾ? ಅದು ಸರಿ. ನಿದ್ದೆ ಮಾಡೋನ್ ಪ್ರಪಂಚ ಇರಲಿಲ್ಲ, ಯಾವ ಪ್ರಪಂಚ ಅಂತ ಕೇಳಿದ್ರು. ಪ್ರಶ್ನೆ ಮಾಡೋದೇ ಉತ್ತರ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಅಂದ್ರೆ ಈ ವಸ್ತು ತಂತ್ರಜ್ಞಾನದಲ್ಲಿ ಮುಖ್ಯ. ಜ್ಞಾನವಿಲ್ಲದೆ ಹೋದರೆ ವಸ್ತುವಿಗೆ ಅಸ್ತಿತ್ವ ಇಲ್ಲ. ಅದು ತೋರಿಕೆ ವಸ್ತು ಇರಬಹುದು ಅಥವಾ ಕಲ್ಪಿತವಾಗಿದೆ ಅಂತ ಇಟ್ಕೊಂಡಿರೋ ವಸ್ತು. ಹಾಗೆಯೇ ಜ್ಞಾನವಾದಾಗಲೆಲ್ಲ ವಸ್ತು ಇರಬೇಕು ಅಂತಲೂ ಇಲ್ಲ. ಎಲ್ಲೆಲ್ಲಿ ಯಾವ್ಯಾವ ಥರ ಜ್ಞಾನ ಆಗತ್ತೋ ಅಲ್ಲೊಂದು ವಸ್ತು ಹುಟ್ಕೊಂಡ್ಬಿಡುತ್ತೆ ಅಂತಂದ್ರೆ ಅದು ಸರಿಯಾಗಲ್ಲ. ಇದು ಎರಡನ್ನೂ ಇಟ್ಕೊಂಡು ಈ ವಸ್ತು ತಂತ್ರಜ್ಞಾನ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಈ ವಿಚಾರವನ್ನ ನಮ್ಮ ಗುರುಗಳು ಬಹಳ ಸ್ಪಷ್ಟವಾಗಿ ಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ವಸ್ತು ತಂತ್ರಜ್ಞಾನದ ಮುಖ್ಯ ಅಂಶ ಇವೆ. ಪ್ರಧಾನವಾದ್ದು ಒಂದು ವಸ್ತುವಿನಲ್ಲಿ ಒಂದು ಜ್ಞಾನ ಸರಿಯಾದ ಜ್ಞಾನ, ಉಳಿದ ಜ್ಞಾನವೆಲ್ಲ ಮಿಥ್ಯಾಜ್ಞಾನ ಅಂತ ಹೇಳಿದರು. ಇದು ಒಂದು ವಸ್ತು ಅಂದ್ರೆ ಯಾವ ಒಂದು ವಸ್ತುವಿನಲ್ಲಿ ಅಂತ ಇಟ್ಕೊಂಡಿದ್ದಾರೆ? ಸ್ವರೂಪವಾದ
ಅನುಭವ ಸ್ವರೂಪವಾದ ವಸ್ತುವಿನಲ್ಲಿ. ಅನುಭವ ಸ್ವರೂಪವಾದ ಒಂದು ವಸ್ತುವಿನಲ್ಲಿ ಒಂದು ಜ್ಞಾನ ಬರಬೇಕು. ಬೇರೆ ಬೇರೆ ಜ್ಞಾನ ಬರ್ತಾ ಇದೆ. ಏನು ಬೇರೆ ಬೇರೆ ಜ್ಞಾನ ಬರ್ತಾ ಇದೆ? ಒಬ್ಬರಿಗೆ ಅವಸ್ಥೆ ಜ್ಞಾನ ಬರುತ್ತೆ, ಒಬ್ಬರಿಗೆ ನಾಮರೂಪಗಳು ಜ್ಞಾನ ಬರುತ್ತೆ, ಒಬ್ಬರಿಗೆ ನಾನು ನೀನು ಅದು ಇದು ಜ್ಞಾನ ಬರುತ್ತೆ. ಇದ್ದ ವಸ್ತುವನ್ನು ಇದ್ದಾಗ ತಿಳಿಯೋದು ಬಿಟ್ಟು ಇದ್ದ ವಸ್ತುವನ್ನು ಹೀಗೆ ತೋರು ಹಾಕಿ ತಿಳ್ಕೊಂಡ್ರೆ ಬೇರೆ ಬೇರೆ ಥರ ಜ್ಞಾನ ಬಂತಲ್ಲ. ಅದರಲ್ಲಿ ಯಾವ ಜ್ಞಾನ ಸರಿ? ಇದ್ದಂತೆ ತಿಳಿಯುವ ಜ್ಞಾನ ಸರಿ, ತೋರಿದ್ದನ್ನೆಲ್ಲ ಹೇಳೋ ಜ್ಞಾನ ಮಿಥ್ಯಾ ಜ್ಞಾನ. ಒಂದು ಸರಿಯಾದ ಜ್ಞಾನ, ಉಳಿದದ್ದೆಲ್ಲ ಮಿಥ್ಯಾಜ್ಞಾನ. ಒಂದು ವಸ್ತುವಿನಲ್ಲಿ ಎಷ್ಟು ಮಿಥ್ಯಾಜ್ಞಾನಗಳು? ಅದನ್ನಿಟ್ಕೊಂಡೇ ಒಬ್ಬರು ವಾದ ಮಾಡಿದರು. ಒಂದು ಮಿಥ್ಯಾಜ್ಞಾನ ಇನ್ನೊಂದು ಮಿಥ್ಯಾಜ್ಞಾನವನ್ನು ಹೊಡೆದು ಬಿಡುತ್ತೆ ಅಂದರು. ಆದರೆ ಶಂಕರರು ಅನೇಕ ಮಿಥ್ಯಾಜ್ಞಾನ ಅಂತ ಹೇಳಕ್ ಹೋಗಲಿಲ್ಲ. ಲೋಕ ವ್ಯವಹಾರ ದೃಷ್ಟಿಯಲ್ಲಿ ಕರೆಕ್ಟು. ಒಂದು ವಸ್ತುವಿನಲ್ಲಿ ದೇಹಾತ್ಮ ತಪ್ಪು ತಿಳುವಳಿಕೆ ಇದೆಯಲ್ಲ, ಅದು ಒಂದೇ ತಪ್ಪು ತಿಳುವಳಿಕೆ, ಅದರ ಮರಿಗಳು ಉಳಿದದ್ದು ಅಂದ್ರು. ಎಷ್ಟು ಚೆನ್ನಾಗಿ ಹೇಳಿದರು ಅಂದ್ರೆ, ನನಗೆ ಅನುಭವದಲ್ಲಿ ಹೇಳುವಾಗ ನಮ್ಮ ಸ್ವರೂಪವಾದ ಸಾಕ್ಷಿ ಸ್ವರೂಪವನ್ನ ದೇಹಾದಿಗಳಲ್ಲಿ ಸೇರಿಸ್ಕೊಂಡು ತಿಳ್ಕೊಂಡಿದ್ರಲ್ಲ, ಅದು ಒಂದೇ ಒಂದು ತಪ್ಪು ತಿಳುವಳಿಕೆ ಅವನಲ್ಲಿ ಮಾಡಿರೋದು. ಯಾರಲ್ಲಿ ಮಾಡಿರೋದು? ಸಾಕ್ಷಿ ಇರುವ ಸಾಕ್ಷಿಯನ್ನ ಇಲ್ಲದ ದೇಹಾದಿಗಳಲ್ಲಿ ಸೇರಿಸಿಕೊಂಡು, ಇಲ್ಲದ ದೇಹಾದಿಗಳಲ್ಲಿ, ಕಾಣದ ದೇಹಾದಿಗಳಲ್ಲಿ ನಾನು ತಪ್ಪು ತಿಳ್ಕೊಂಡು, ಆ ತಪ್ಪು ತಿಳುವಳಿಕೆ ಒಂದೇ ಒಂದು ತಪ್ಪು ತಿಳುವಳಿಕೆ ಕೂತ್ಕೊಂಡು ಸಾಕ್ಷಿಯಲ್ಲಿ ಇನ್ನು 108 ತಪ್ಪು ತಿಳುವಳಿಕೆಯನ್ನು ಹುಟ್ಟಾಕಿವೆ. ಆ ಉಳಿದ ತಪ್ಪು ತಿಳುವಳಿಕೆ ಎಲ್ಲ ತಾತ್ಕಾಲಿಕ, ಇದು ಪರ್ಮನೆಂಟು. ಪರ್ಮನೆಂಟು ಅಂದ್ರೆ ಅದು ಹೋದ್ರೂ ಇದು ಹೋಗಿರಲ್ಲ. ಅಲ್ಲಿ ಸರಿಯಾದ ಜ್ಞಾನ, ಇಂದ್ರಿಯ ಜ್ಞಾನದಲ್ಲಿ ಒಂದು ತಪ್ಪು ತಿಳುವಳಿಕೆ ಬಂತು ಅಂತ ಇಟ್ಕೊಳ್ಳಿ, ಆಮೇಲೆ ಸರಿಯಾದ ಜ್ಞಾನ ಬಂತು, ಇದು ಎಲ್ಲೂ ಹೋಗಿರಲ್ಲ. ಯಾವುದೋ ನಾನು ಕಣ್ಣಾಗಿದ್ದೀನಿ ಅನ್ನೋದು ಹಾಗೆ ಇರುತ್ತೆ. ನಾನು ಒಳ್ಳೆ ಚೆನ್ನಾಗಿ ಗಣಿತವನ್ನು ತಿಳ್ಕೊಂಡೆ, ಒಬ್ಬ ತಪ್ಪಾಗಿ ತಿಳ್ಕೊಂಡ. ಇಬ್ಬರೂ ಕೂಡ ಬುದ್ಧಿಯನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ, ಇಬ್ಬರು ತಪ್ಪು ತಿಳ್ಕೆಯವರೇ. ಒಬ್ಬ ಸರಿಯಾಗಿ ತಿಳ್ಕೊಂಡವನು ತಪ್ಪು ತಿಳ್ಕೊಂಡ, ತಪ್ಪು ತಿಳ್ಕೊಂಡವನು ವ್ಯವಹಾರದ ತಪ್ಪು ತಿಳುವಳಿಕೆಯನ್ನು ಎಣಿಕೆ ಮಾಡೋಕ್ಕಾಗಲ್ಲ, ಕರೆಕ್ಟು. ಆದರೆ ಇವರು ಕಂಡು ಹಿಡ್ಕೊಂಡ್ರು. ನನಗೆ ಈ ಶಂಕರರ ಆ ಅನುಭವದ ಸ್ವರೂಪ ಎಂಥ ಅದ್ಭುತವಾಗಿದೆ ಅಂದರೆ, ತನ್ನನ್ನು ತಾನು ತಪ್ಪು ತಿಳ್ಕೋತಾನೆ ಅಂತ ಅವ್ರು ಕಂಡು ಹಿಡ್ಕೊಂಡ್ಬಿಟ್ರಲ್ಲ, ಅದು ಶಾಸ್ತ್ರದಲ್ಲಿ ಎಲ್ಲೂ ವಿವರಣೆ ಕೊಡಲಿಲ್ಲ. ನಮಗೆ ಶಂಕರರು ಮಾಡಿರೋ ಉಪಕಾರದಲ್ಲಿ ಅವಿದ್ಯಾ ಅನ್ನೋ ಪದ ಇತ್ತೆ ಹೊರತು ವಿವರಣೆ ಎಲ್ಲೂ ಕೊಟ್ಟಿರಲಿಲ್ಲಪ್ಪ. ಆಚಾರ್ಯರು ಶಂಕರರು ಮೊಟ್ಟ ಮೊದಲಿಗೆ ಶುರು ಮಾಡಿದ್ರು. ಶುರು ಮಾಡುವಾಗಲೂ ಏನು ಮಾಡಿಬಿಟ್ರು ಗೊತ್ತಾ? ಆ ಶೈಲಿ ನೋಡ್ರಿ. ಈ ಥರ ತಪ್ಪು ತಿಳಿಕೆ ಆಗಿದೆ ನೀವು ಹೇಳ್ತಾ ಇದ್ದೀರಲ್ಲ ಜ್ಞಾನಿಗಳೇ, ಶಂಕರರೇ, ಆ ತಪ್ಪು ತಿಳಿಕೆ ಆಗೋ ಹಾಗಿಲ್ಲ ಅದು ಶುರು ಮಾಡಿದ್ರು ಅವನು. ಆ ಶೈಲಿ, ನೀವು ಹೇಳುವ, ಶಂಕರರು ಹೇಳುವ ತಪ್ಪು ತಿಳುವಳಿಕೆ ಲೋಕದಲ್ಲಿ ಆಗುವ ಹಾಗಿಲ್ಲ. ಯಾಕಪ್ಪ ಅಂತ ಶಂಕರರು ಕೇಳಿದ್ರೆ, ತಪ್ಪು ತಿಳಿಕೆ ಆಗಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ ಎಂದ್ರು. ಏನಾಗೋದಕ್ಕೆ? ಅದಕ್ಕೆ ರೂಲ್ಸ್ ಇದೆಯಂತೆ. ಆ ರೂಲ್ಸು ನೀವು ಹೇಳೋ ತಪ್ಪು ತಿಳಿಕೆಗೆ ಅಪ್ಲೈ ಆಗ್ತಾ ಇಲ್ಲ, ಆದ್ರಿಂದ ಆಗಿಲ್ಲ. ಆಗಿದೆಯಲ್ಲ, ಯುಕ್ತಿ ಹೊಂದಲ್ವಲ್ಲ, ಅನುಭವದಲ್ಲಿ ಇದೆಯಲ್ಲ, ಯುಕ್ತಿ ಹೊಂದಲ್ವಲ್ಲ ಅಂತ ಅವನು ಪೂರ್ವಪಕ್ಷಿ. ಅನುಭವದಲ್ಲಿ ಕಂಡಿದೆಯಲ್ಲ ಅಂತ ಶಂಕರರು. ಏನು ಅನುಭವದಲ್ಲಿ? ನಾವೆಲ್ಲ ಕೂತಿದ್ದೀವಿ, ನಾವೆಲ್ಲ ಕೇಳ್ತಾ ಇದ್ದೀವಿ, ನಾವೆಲ್ಲ ಊಟ ಮಾಡಿದ್ವಿ, ನಾವೆಲ್ಲ ಚೆನ್ನಾಗಿ ನಾನು ಹೇಳ್ಕೊಂಡು ಬಂದ್ವಿ. ಅನುಭವದಲ್ಲಿ ಇದೆಯಲ್ಲ, ಆಗಲ್ವಲ್ಲ. ಇಲ್ಲದೆ ಇರೋದನ್ನು ಇದೇನು ತಿಳ್ಕೊಳ್ಳೋಕೆ ಯಾರಿಗಾರು ತಪ್ಪಲಿಕ್ಕೆ ಬರುತ್ತಾ? ನೀನು ಅನ್ನೋದನ್ನು ನಾನು ಅಂತ ತಪ್ಪು ತಿಳ್ಕೊಳ್ಳೋಕೆ ಬರುತ್ತಾ? ವಿರುದ್ಧವಾದ ವಸ್ತುಗಳನ್ನ ಬೆಂಕಿ ನೋಡಿ ನೀರು ಕಂಡ್ರೆ ಇದು, ಬೆಳಕನ್ನು ನೋಡಿದ ಕತ್ಲೆ ಅಂತ ಯಾರು ತಪ್ಪು ತಿಳ್ಕೋತಾರ? ವಿರುದ್ಧವಾದ ಧರ್ಮವನ್ನ ತಪ್ಪು ತಿಳ್ಕೊತಾ ಇದ್ದೀರಿ ನೀವು ಹೇಳ್ತೀರಲ್ಲ, ಇದಾಗೋಕ್ ಸಾಧ್ಯವಿಲ್ಲ ಅಂತ ಯುಕ್ತಿ ಕೊಟ್ಟ ಅವನು 10-12 ಯುಕ್ತಿ ಕೊಟ್ಟ. ಒಂದೇ ಮಾತಿನಲ್ಲಿ ಹೊಡೆದು ಹಾಕಿದ್ರು. ಏನ? ಆಗಿದೆಯಲ್ಲ, ನೈಸರ್ಗಿಕವಯಂ. ಎಷ್ಟು ಚೆನ್ನಾದ ತಪ್ಪು ತಿಳುವಳಿಕೆ ಹೇಳಿದರು. ಆ ತಪ್ಪು ತಿಳುವಳಿಕೆ ಒಂದು ಪರಮಾರ್ಥದಲ್ಲಿ ಇರೋದ್ರಿಂದ ಒಂದೇ ಒಂದು ಜ್ಞಾನ ಸಾಕು ಒಂದು ತಪ್ಪು ಹೊಡೆಯೋಕ್ಕೆ. ಅದಕ್ಕೆ 1, 2 ಅಂತ ಶಬ್ದಾರ್ಥ ಅಲ್ಲ, ವ್ಯಾವಹಾರಿಕವಾಗಿ ಬಳಸೋದು. ತಪ್ಪು ತಿಳುವಳಿಕೆ ಒಂದಲ್ಲ. ಯಾಕಂದ್ರೆ ತಪ್ಪು ತಿಳುವಳಿಕೆ ಬಂದ ಮೇಲೆ ದೇಶಕಾಲಗಳು ಬರುತ್ತೆ. ನಮ್ಗೆ ಏನಾಗುತ್ತೆ ಅಂದ್ರೆ, ಯಾವುದನ್ನು ಶಬ್ದನ ಹೇಳುವಾಗಲೂ ದೇಶಕಾಲ ಸೇರಿಸೇ ಹೇಳಬೇಕು. ನಾವು ಬ್ರಹ್ಮವು 3 ಕಾಲದಲ್ಲೂ ಇರುತ್ತೆ ಅಂತ. ತ್ರಿಕಾಲಾಬಾಧಿತಂ ಸತ್ಯಂ. ಸತ್ಯ ಅಂದ್ರೇನು? 3 ಕಾಲದಲ್ಲೂ ಬಾಧೆ ಆಗದೆ ಇರೋದು ಅಂತ ಹೇಳ್ಕೊಡ್ತಾರೆ.
ನಾನು ಹೇಳಿದೆ ಕಾಲಬಾಧೆಯಾಗಿ ಇರೋರು ಕಾಲ ಇದ್ದು 3 ಕಾಲದಲ್ಲಿ ಇದ್ದು ಬಿಟ್ರೆ ಹಾಗೆ ಸರಿಯಾಗಲ್ಲ, ತಪ್ಪಾಗ್ಬಿಡುತ್ತೆ. ಕಾಲವನ್ನು ಮೀರಿ ಬದಲಾವಣೆ ಇಲ್ಲದೆ ಇರೋದು ಸತ್ಯ ಅಂತ ಹೇಳಿ, ತ್ರಿಕಾಲಾಬಾಧಿತ ಅಂತ ಹೇಳಿದ್ರೆ ಸರಿಯಾಗಲ್ಲ. ಅದು ಅನುಭವ ನೋಡಿ ಅವರಿಗೆ. ಎಷ್ಟು ಬೇಗ 3 ಕಾಲದಲ್ಲೂ ಅಂತ ಹೇಳುವಾಗ ಕಾಲವನ್ನು ಹೊರಗಿಟ್ಕೊಂಡ್ಬಿಟ್ಟ, ಈಗ ಆತ್ಮನು 3 ಕಾಲದೊಳಗಿದೆ ಅಂತ ಹೇಳಿಬಿಟ್ಟ, ಇದು ಸರಿಯಾಗಲಿಲ್ಲ ಅಂತ ಹೊಳೆಯೋದು ಯಾರಿಗೆ? ಅನುಭವವನ್ನು ಕಾಣ್ತಾ ಇರೋರಿಗೆ. ಹಾಗೆ ಅನುಭವವನ್ನು ನೋಡೋರಿಗೆ ಈ ತಪ್ಪು ತಿಳುವಳಿಕೆಯ ಸ್ವರೂಪ ಗೊತ್ತಾಗ್ಬಿಡುತ್ತೆ. ಅನುಭವದಿಂದಲೇ ತಪ್ಪು ತಿಳುವಳಿಕೆ ಬಂದದ್ದು ಅನುಭವದಿಂದ ಹೊಡೆದಾಕ್ಬೇಕು. ಯುಕ್ತಿ ಮಾಡಿ ತಪ್ಪು ತಿಳುವಳಿಕೆ ಬಂದದ್ದಲ್ಲ, ಅದು ತರ್ಕದಿಂದ ಹೋಗೋದು ಅಲ್ಲ. ಹಾಗೆ ಈ ವಸ್ತು ತಂತ್ರಜ್ಞಾನವನ್ನು ನಾವು ಹೊರಟಾಗ ಇರುವ ಒಂದು ತಪ್ಪು ತಿಳುವಳಿಕೆಯನ್ನು ಕಳಿಬೇಕಾಗಿತ್ತು. ತಪ್ಪು ತಿಳುವಳಿಕೆ ಹೋಗಲ್ಲ. ಅದಕ್ಕೆ ಏನು ಮಾಡಿದ್ವಿ? ನಮಗೆ ತಿಳ್ಕೊಳ್ಳೋಕ್ಕಾಗಲ್ಲ ಅಂದ್ಕೊಡ್ಲೆ ಭಜನೆ ಮಾಡೋಣ, ಇನ್ನೇನಾದರೂ ಮಾಡೋಣ. ಏನು ಮಾಡಿದ್ರೆ ಹೋಗುತ್ತೆ ಹೇಳ್ರಿ ತಪ್ಪು ತಿಳುವಳಿಕೆ ಅಂತ ಕೇಳ್ತೀವಿ. ಮಾಡಿದ್ರ? ಈಗ ನಾವು ಊರಿಗೆ ಹೋದ್ಮೇಲೆ ನಾವು ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾರ ಇಲ್ವಾ? ಹಾಗೆ ಹೇಳಿದ್ರಾಗಲ್ಲ. ನೀವೇನು ಮಾಡ್ತಾ ಇದ್ರಿ ಮತ್ತೂರಲ್ಲಿ ಏನು ಕೇಳಿದ್ರು? ನಾನು ಚೆನ್ನಾಗಿ ಶಂಕರ ಭಾಷೆ ಓದ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಅಂದೆ. ನಾನು ಈ ಶಂಕರ ಭಾಷೆ ಓದ್ತಾ ಇದ್ದೀನಿ ಅನ್ನೋದು ವ್ಯವಹಾರ ದೃಷ್ಟಿಯಿಂದ, ಏನೂ ಮಾಡದೇ ಇರೋದು. ಇನ್ನೇನೋ ಇಷ್ಟ ಅದನ್ನೇ ಮಾಡ್ತಾ ಇದ್ದೀನಿ. ಏನು ಅದನ್ನೇ ಮಾಡ್ತಾ ಇದ್ದೀರಲ್ಲ? ಹೌದು, ಅದೇ ನಾನಾಗಿದ್ದೀನಿ, ಅದನ್ನೇ ಮಾಡ್ತೀನಿ. ಯಾವುದ್ರಲ್ಲಿ ಪರಮ ಪ್ರೇಮ ಇದೆಯೋ ಅದನ್ನು ಮಾಡ್ತಾನೆ ಇರೋದೇ. ಏನು ದಿವಸ ಅನ್ನ ತಿಂತೀರಲ್ಲ, ಅನ್ನನೇ ತಿಂತಾ ಇರ್ತೀರಾ ಅಂತ ಕೇಳಿದ್ರೆ, ಅನ್ನ ಇಲ್ಲೋದು ಇರೋಕ್ಕಾಗ್ತಿತ್ತಾ? ಅನ್ನನೇ ನಾನೇ ಅನ್ನ. ಅದೇ ಅನ್ನ ತಿಂತೀರಿ, ಅದೇ ಕಣ್ಣಲ್ಲಿ ನೋಡ್ತೀರಲ್ಲ, ಇನ್ನೊಂದು ಸ್ವಲ್ಪ ದಿವಸ ಕಿವಿಯಿಂದ ನೋಡ್ರಿ ಅಂದ್ರೆ ನಾನು ಕಣ್ಣಾಗಿದ್ದೀನಿ, ಕಣ್ಣಾಗಿರೋದು ಬೇಜಾರಾಗಿಲ್ಲಪ್ಪ. ದೇಹ ನಾನು ಅಂತ ತಿನ್ಕೊಂಡು ಇಷ್ಟು ವರ್ಷ ನಾನು ಅಂತ ಅಂದ್ಕೊಂಡ್ರಲ್ಲ, ಸ್ವಲ್ಪ ದಿವಸ ಮರ ನಾನು ಅಂತ ಹೇಳ್ರಿ, ಬೇಜಾರಾಗಲ್ವಾ? ದಿನಾ ಅದೇ ಮಾಡ್ತೀರಲ್ಲ ಅಂದ್ರೆ ಎಲ್ಲಿ ಪರಮ ಪ್ರೇಮ ಇದೆಯೋ ಅಲ್ಲಿ ರಿಪೀಟ್ ಆದರೆ ಬೇಜಾರಿಲ್ಲ. ಹಾಗೆ ನಮಗೆ ನಿಜವಾದ ಶಂಕರ ಭಾಷೆ ಅಷ್ಟು ಆಳವಾದ ಪ್ರೇಮ ಇದ್ರೆ ನಿರಂತರ ಅಧ್ಯಯನ ಮಾಡಬಹುದಾಯಿತು. ನಮಗೇನಾಗಿದೆ ಹೊಸ ಏನೋ ಒಂದು ಇಲ್ಲದೆ ಇರೋದನ್ನು ಕಳಿಸ್ತೀವಿ ಅಂತ. ಇಷ್ಟು ನಾನು ಈ ವಿಷಯದಲ್ಲಿ ಹೇಳಿದ್ದೀನಿ. ನನಗೊಂದು ವಿಷಯ ಹೇಳಬೇಕು ಅಂತ ಒಂದು ವಿಷಯ ಕೊಟ್ಟಿದ್ದಾರೆ. ವಸ್ತು ತಂತ್ರಜ್ಞಾನದ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ನಮ್ಮ ಗುರುಗಳ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳಿ ಅಂದರು. ಅದು ನನ್ನ ಜೀವನದಲ್ಲೇ ನನಗೆ ಬಿದ್ದ ಮಹಾ ಸೌಭಾಗ್ಯ. ಅತಿ ದಡ್ಡ ಅಂದ್ರೆ ಅತಿ ದಡ್ಡ, ಇಂಥ ದಡ್ಡ ಪ್ರಪಂಚದಲ್ಲಿ ಹುಟ್ಟಲ್ಲ. ಅಂಥ ದಡ್ಡನ ನಮ್ಮ ತಂದೆಯವರು ಹೊತ್ತಾಕ್ಬಿಟ್ರು ಅಲ್ಲಿ. ಅಂದರೆ ಮನುಷ್ಯನಿಗೆ ಆಟದ ಭಾವಸ್ತಾವತ್, ಅದು ಎಂಥ ಹಳ್ಳಿ, ಎಂಥ ಆಟದ ಜತೆಗಾರರು. ದಿವಸ ಹ್ಯಾಕ್ ಕುಣಿದಾಡ್ತಾ ಇದ್ವಿ. ಅಯ್ಯೋ ಆನಂದವೋ ಆನಂದ. ನಮ್ಮ ತಾಯಿ ಬೇರೆ ಹೋಗ್ಬಿಟ್ಟಿದ್ರು, ಸ್ಕೂಲ್ ಬೇರೆ ಬಿಟ್ಬಿಟ್ಟೆ, ಇನ್ನೇನು ಹುಡುಗರ ಜೊತೆ ತಿರುಗಾಡ್ತಾ ಇದ್ದೆ. ಎಷ್ಟೋ ಹೊತ್ತು ವೇದ ಹೇಳ್ತಾ ಇದ್ದೆ. ವೇದ ಹೇಳ್ತಾ ಇದ್ದು ಇಷ್ಟ ಅಂತ ಏನಲ್ಲ, ನಮ್ಮ ತಂದೆಯವ್ರ ಮಾತು ಕೇಳಬೇಕು. ನನ್ನ ಜೀವನದಲ್ಲಿ ಒಂದೇನೋ ಮಾಡಿದ್ರು. ನಮ್ಮ ತಂದೆಯವರು 2 ಕಥೆ ಹೇಳಿದರು. ಒಂದು ಭೀಷ್ಮನ ಕಥೆ, ಒಂದು ರಾಮನ ಕಥೆ. ಭೀಷ್ಮ ತಂದೆಗೋಸ್ಕರ ಪೂರ್ತಿ ಅಖಂಡ ಬ್ರಹ್ಮಚರ್ಯವನ್ನು ಮಾಡಿಕೊಂಡು ಎಲ್ಲವನ್ನು ಬಿಟ್ಟುಬಿಟ್ಟು, ರಾಮ ತಂದೆಗೋಸ್ಕರ ಇಡೀ ರಾಜ್ಯವನ್ನೇ ಬಿಟ್ಟು ಕಾಡಿಗೆ ಹೊರಟು ಹೋದ. ತಂದೆ ಮಾತು ಮೀರಬಾರ್ದು ಅಂತ ಚೆನ್ನಾಗಿ ಹೇಳ್ಬಿಟ್ಟಿದ್ರು. ಬಿಟ್ಟಿದೆ. ಆಯಿತು, ಸ್ಕೂಲ್ ಬೇಡ ಅಂತ ಆಯಿತು. ನಮ್ಮ ಹುಡುಗರೆಲ್ಲ ಭಾಳ ಹೇಳೋರು, ಅಯ್ಯೋ ನೀನು ಭಾರಿ ಬುದ್ಧಿವಂತ ಕಣೋ, ನೀನು ಬಿಟ್ಬಿಟ್ಟೆ, ಅನ್ಯಾಯ ಆಗ್ಬಿಟ್ಟೆ, ನೀವು ಒಳ್ಳೆ IAS ಮಾಡ್ಕೊಂಡು ಕಮಿಷನರ್ ಆಗಿ ಏನೋ ಆಗ್ತಾ ಇದ್ದೆ ಅಂತಂದರು. ಈಗ ಏನೂ ಆಗದೆ ಇರೋದೇ ಒಳ್ಳೆಯದು ನನಗೆ. ಅದೇನಾದರೂ ಆಗಲಿ. ಅಲ್ಲಿಂದ ತಗೊಂಬಂದು ಒಂದು ಗುರುಪೂರ್ಣಿಮೆ ದಿವಸ 64ನೇ ಇಸವಿಯಿಂದ ನೆನಪು ತಂದು ಇಲ್ಲಿ ಬಿಟ್ಬಿಟ್ರು. ಸುಬ್ರಾಯ್ ಶರ್ಮರಿದ್ರ ಜೊತೆಲಿ ಅವರು ಕಿಕ್ಕೇರಿ ಹೋಗ್ಬಿಟ್ರು. ಒಂಟಿಯಾಗ್ಬಿಟ್ಟೆ. ನೆನೆಸ್ತಾ ಇದೆ, ಅಯ್ಯೋ ಈ ರಾಮದೇವರ ಹಿಂದ್ಗಡೆ 1 ವಾರ ಹತ್ಬಿಟ್ಟಿದ್ದೀನಿ. ಹತ್ರ ಕೇಳೋರಿಲ್ಲ. ಗುರುಗಳು ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅಲ್ಲೇ ಬರಿತಾ ಇದ್ರು. ಆ ಗುರುಗಳ ಮಹಿಮೆ ಹೇಳೋಕೆ ನನ್ನ ಪೀಠ ಕೇಳ್ತಾ ಇದ್ದೆ. ಎಂಥ ದಡ್ಡ ನಾನು, ಎಂಥ ಗುರುಗಳ ಹತ್ರ ಬಂದೆ ಅಂತ. ನಮ್ಮ ತಂದೆ ಹೋಗುವಾಗ ಏನು ಹೇಳಿದ್ರು? ಏನೂ ಕಲಿಬೇಡ, ಏನು ತಿಳ್ಕೊಬೇಡ, ಅವ್ರ ಸೇವೆ ಮಾಡ್ಕೊಂಡಿರು ಅಂತ. ಸೇವೆ ಮಾಡಕ್ ಹೋದ್ರೆ ನಂಗೆ ನೆನಪಾಗತ್ತಲ್ಲ, ಹೌದಾ? ಊರು ಅವಳು ಕೇಳಲಿರೋಳು, ಹೊಸಿವಾದ್ರೂ ಅವಳು ಏನೇನು ತಂತ್ರ ಮಾಡಿದೆ ಅಂತ ಹೇಳ್ತೀನಿ. ಒಂದೊಂದಕ್ಕೆ ನಿಜವಾಗಿ ನನ್ನ ಗುರುಗಳ ಬಗ್ಗೆ ನಾನು ಎಷ್ಟು ಅಪಚಾರ ಮಾಡಿದ್ದು ಹೇಳ್ಕೊಳಕ. ಒಂದು ದಿವಸ ಏನು ಮಾಡಿಬಿಟ್ಟೆ, ಶುಕ್ರವಾರ ಊರಿಗೆ ಕಾಗದ ಹಾಕ್ಬಿಟ್ಟೆ. ಅವರು ಗುರುಗಳು ಊರಿಗೆ ಹೋಗ್ತೀನಿ ಅಂದ್ರೆ ಬಿಡಲ್ಲ. ಅವರೇನೋ ತಂದೆ ಸೇರಿಸಿರೋದು, ತಂದೆ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು. ಪಾಲಿಸಿ ಕರೆಕ್ಟ್ ತಾನೆ. ನಾನು ಹೋಗ್ತೀನಿ ಅಂದ್ರೆ ಬಿಡ್ತಾರಾ? ನಮ್ಮ ತಂದೆಯವರು ಇಲ್ಲಿರು ಬಿಟ್ಟು ಹೋಗಿದ್ದಾರೆ. ನಮ್ಮ ತಂದೆಯವರು ಒಂದು ದಿವಸನೂ ಇರಲಿಲ್ಲ. ಅವರು ಬೆಳಗ್ಗೆ ಬಿಟ್ಟರು, ಸಂಜೆ ಊರಿಗೆ ಹೊರಟು ಹೋಗ್ಬಿಟ್ರು. ನನಗೆ ಕಣ್ಣೇ ಕಾಣ್ತಿರ್ಲಿಲ್ಲ. ಶುಕ್ರವಾರ ಕಾಗದ ಬರೆದುಬಿಟ್ಟೆ. 3-4 ದಿವಸ ಆದ್ಮೇಲೆ ತಡೆಯಕ್ಕಾಗಲಿಲ್ಲ. ನಾನು ಶನಿವಾರ ಊರಿಗೆ ಹೋಗಿ ಬರ್ತೀನಿ, ಊರಿಗೆ ಹೊರಟಿದ್ದೀನಿ ಬರೆದುಬಿಟ್ಟೆ. ನನಗೇನು ಪ್ಲ್ಯಾನು ಅಂದರೆ, ಇನ್ನು ಶನಿವಾರ ಅವರು ಬರೆದ್ರೆ
ಬರಲ್ಲಕ್ಕಾಗಲ್ಲ ನನಗೆ, ಬಹಳ ಬುದ್ಧಿವಂತ ತಪ್ಪಿಸ್ಕೊಳ್ಳೋದ್ರಲ್ಲಿ. ಭಾನುವಾರ ಪೋಸ್ತಿದ್ವಲ್ಲ, ಆಗ ಏನ್ ಮಾಡಿದ್ರು ನಮ್ಮ ತಂದೆ, ಅಣ್ಣನ ಅಲ್ಲಿಂದ ಕಳಿಸ್ಬಿಟ್ರು. ಸಂಜೆ ಶನಿವಾರ ರಾತ್ರಿ ಅಷ್ಟೊತ್ತಿಗೆ ಅಣ್ಣ ಇಲ್ಲಿ ಬಂದ್ಬಿಟ್ಟ. ಬಂದು ಕೇಳ್ದೆ, ಏನಾಗ್ತಾ ಇದೆ ನನಗೆ ಇಂದ. ಏನಿಲ್ಲ, ಇಲ್ಲಿ ಏನೂ ಆಗ್ತಾ ಇಲ್ಲ, ನನಗೇನು ತೋಚ್ತಾ ಇಲ್ಲ, ನಾನು ಇಲ್ಲ, ಈ ಪ್ರಪಂಚ ಇಲ್ಲ, ನಂಗೆ ಇದು ಬೇಡ, ನಾನು ಊರಿಗೆ ಬರ್ತೀನಿ ನೀ ಹೇಳಿದಾಗ ಕೇಳ್ತೀನಿ, ದಮ್ಮಯ್ಯ ಆಟಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ ಅಂತ ಇದ್ದೆ. ನಿಜವಾಗಿಯೂ ಆ ಕಾಲದ ನಾನು ಮಾಡಿದ್ದು ಎಷ್ಟು ತಪ್ಪು ಅನ್ನಿಸ್ತಾ ಇತ್ತು ಅಂತ. ಆಗ ಅಣ್ಣ ಹೇಳ್ದ, ಒಂದು ಕೆಲಸ ಮಾಡೋ, ಚಾತುರ್ಮಾಸ್ಯ ಗುರುಗಳಿದ್ದಾರೆ, ಈ 2 ತಿಂಗಳು ಹೇಗೋ ಸೇರಿಸ್ಕೊಂಡ್ಬಿಡು, ಆಮೇಲೆ ಹಿಂಗೆ ಇಷ್ಟ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರು. ಆ ಅಣ್ಣನ ಮಾತು ಅವತ್ತಿಗೆ ಒಂದು ವಾರ ಆಯ್ತು. ಇನ್ನು 2 ತಿಂಗಳು ತಾನೆ, ಆಮೇಲೆ ಆಗಿದ್ರು ಸೇರಿಸ್ಕೋಬೋದಲ್ಲ ಅಂತೇಳಿ ಗುರುಗಳ ಜೊತೆಗೆ ಸೇರ್ಕೊಂಡೆ. ಅದೇನೋಪ್ಪ, ಆ ಗುರುಗಳ ಜೊತೆ ಸೇರ್ಕೊಂಡು 2 ತಿಂಗಳಲ್ಲಿ ಏನು ಮಾರ್ಪಾಟ ಆಯ್ತು ಅಂದ್ರೆ, ಗುರುಗಳೇ ನನಗೆ ಸರ್ವಸ್ವ, ಇನ್ನು ಪ್ರಪಂಚನ ಬೇಡ ಅನಿಸ್ತು. ಅದು ಏನು ಅದ್ಭುತವಾದ ಒಂದು ಪ್ರೇಮ ಗುರು ದೃಷ್ಟಿಯಲ್ಲಿ ಇತ್ತು ಅಂದ್ರೆ ನನಗೆ ಕಲ್ಪನೆ ಮಾಡೋಕ್ಕಾಗಲ್ಲ. ಅವರು ನನ್ನನ್ನು ಮಗೂನ್ ಕರೆಯೋರು, ಮಗು ಅಂತ. ಯಾಕಂದ್ರೆ ನಾನೇ ಚಿಕ್ಕವನು, ಇಲ್ಲಿ ನನಗಿಂತ ಚಿಕ್ಕವರಿಲ್ಲ. ಹೋಗ್ತಾ ಇದ್ದೆ ನಾನು. ಏನು ಅಂದ್ರೆ ಗುರುಗಳಿಗೆ ಏನಾದರೂ ಮಾಡಿಕೊಡ್ಬೇಕು. ಅವರು ಏನು ಬರೀತಾರೆ, ಏನು ಹೇಳ್ತಾರೆ ಏನು ಗೊತ್ತಿಲ್ಲ. ಅವರು ಹೇಗಿತ್ತು ಅವ್ರ ದಿನಚರಿ. ಗುರುಗಳ ಮಹಿಮೆ ಎಷ್ಟು ಆಳವಾದ್ದು ಅಂದ್ರೆ, 4 ಗಂಟೆಗೆ ಹೇಳೋರು. ವಯಸ್ಸೆಷ್ಟು ಗೊತ್ತಾ? 86, 87 ಆ ವಯಸ್ಸು. 85, 86 ಇರಬೇಕು. ಆ ವಯಸ್ಸಲ್ಲಿ ಬೆಳಗ್ಗೆ 4 ಗಂಟೆ ಹೇಳೋರು. ಎದ್ರೆ ಗೋಡೆ ಹಿಡ್ಕೊಂಡು ನಡಿಬೇಕು. ಹೀಗೆ ನಮಗೆ ಸ್ವತಂತ್ರ ನಡುವೆ ಹೋಗೋಕ್ಕಾಗಲ್ಲ. ಗೋಡೆ ಹಿಡ್ಕೊಂಡು ಹೀಗೆ ಅಲ್ಲಿ ಇದಕ್ಕೆ ಹೋಗೋರು. ಅಷ್ಟೊತ್ತಿಗೆ ನಾವು ಎದ್ದು ಸ್ವಲ್ಪ ಆಚಾರ ನಿಷ್ಠರು. ಅವರು ಯಾವ ಆಶ್ರಮದಲ್ಲಿದ್ದಾರೋ ಆ ಆಶ್ರಮ ಧರ್ಮವನ್ನು ಪರಿಪೂರ್ಣವಾಗಿ ಮಾಡೋರು. ಒಂದು ಚಾಚು ತಪ್ಪಿರಲಿಲ್ಲ. ಆಶ್ರಮ ಧರ್ಮ ಮಾಡೋದ್ರಿಂದ ಅವ್ರಿಗೆ ಏನು ಪ್ರಯೋಜನ ಅನ್ನೋದಿಲ್ಲ. ಸನ್ಯಾಸಿಗಳು ಅಂದ್ರೆ ಸನ್ಯಾಸಿಗಳಾಗಿರ್ಬೇಕು, ಗೃಹಸ್ಥರು ಅಂದ್ರೆ ವಾನಪ್ರಸ್ಥರು ಅಂದ್ರೆ ವಾನಪ್ರಸ್ಥರು. ಅವರು ಇಲ್ಲಿದ್ರಲ್ಲ, ಇದೇ ಅವರ ಬಿಲ್ಡಿಂಗು, ಇದೇ ತರ ಬಿಲ್ಡಿಂಗು ಮಂಗಳೂರು ಅಂತಿದೆ. ಈ ತರ ಸೌಲಭ್ಯ ಇರಲಿಲ್ಲ ಅವಾಗ. ಇದೊಂದು ಊರು ಹೊರಗಿರೋ ಒಂದು ಕಾಡಿರೋ, ಇಲ್ಲಿ ಯಾರು ಕೇಳೋರಿಲ್ಲ. ಅವರು ಇಲ್ಲಿದ್ರು. ಅವರು ವಾನಪ್ರಸ್ಥರಾಗಿದ್ದಾಗ 1 ಹೊತ್ತು ಊಟ, 1 ಹೊತ್ತು ಸ್ವಲ್ಪ ಫಲಾರ, ಹಾಗೆ ಇದ್ರು. ಅದು ನಮ್ಮ ತಂದೆಯವರಿದ್ದ ಕಾಲದಲ್ಲಿ. ನಾನು ಬರೋ ಅಷ್ಟೊತ್ತಿಗೆ ಸನ್ಯಾಸಿಗಳಾಗಿದ್ರು. ಸನ್ಯಾಸಿಗಳಾಗಿದ್ದರಿಂದ ಸನ್ಯಾಸಿ ಧರ್ಮದಲ್ಲಿದ್ರು. ಆ ಇಳಿ ವಯಸ್ಸಿನಲ್ಲೂ 4:15 ಎದ್ರೆ ಈಗಲೂ ನನ್ನ ಕಿವಿ ಕೇಳಿಸ್ತಾ ಇದೆ. ಮಾತಶೈಲಸುತಾ ಸಪತ್ನಿಮಧಾ ಶೃಂಗಾರಹಾರಾವಲಿ ಸ್ವರ್ಗಾರೋಹಣ ವೈ ಜಯಂತಿ ಭವತೀಂ ಭಾಗೀರಥೀಂ ಪ್ರಾರ್ಥಯೇ ತ್ವತ್ತೀರೇ ವಸತಸ್ತ್ವದಂ ಬುಬಿಬತಃ ತನ್ನಾಮ ಸಂಕೀರ್ತ್ಯ. ಆ ಗಂಟ್ಲಿದೆಯಲ್ಲ ಅವ್ರದ್ದು, ಅದು ಎಷ್ಟು ಮಧುರ. ಆ ಗಂಟ್ಲು, ಕೂತಿರೋ ಗಂಟ್ಲು, ವಯಸ್ಸಾದ ಗಂಟ್ಲು, ಅದು ನಾನು ರುಚಿಯಾಗಿ ಬೆಳಗಿನ ಜಾವ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಗಂಗಾ ಸ್ತೋತ್ರ ಇದರದ್ದು ನಿಮ್ಗೆಲ್ರಿಗೂ ಬರುತ್ತೆ ಕಾಣುತ್ತೆ. ಬರಲ್ವಾ? ಬರುತ್ತಪ್ಪ. ತ್ವನ್ನಾಮ ಸಂಕೀರ್ತ್ಯತಃ ತ್ವದರ್ಪಿತ ದೃಶಃ ಸ್ಯಾನ್ಮೇ ಶರೀರವ್ಯಯ ತ್ವತ್ತೀರೇ ನರಕಾಂತಕಾರಿ ಗಂಗೆ ವಿಹಂಗೋ ವರಂ ಅಂತ. ಅಂದ್ರೆ ಗಂಗಾ ನದಿಯ ಸ್ಮರಣೆಯಲ್ಲಿ ಸ್ನಾನ ಮಾಡಬೇಕು. ಗಂಗಾ ಸ್ನಾನ ಆಯಿತು ಅಂತ ಅವರು ಎದ್ದು ಕೂಡಲೇ ನಾವು ಗಂಗೆ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತಾನ್ಯಪಿ, 100 ಯೋಜನೆ 1000 ಯೋಜನೆ ಇದ್ರು ಗಂಗಾ ಗಂಗಾ ಸ್ನಾನ ಮಾಡಿದ್ರೆ, ನೀವು ಮನೇಲೇ ಮಾಡ್ರಿ ಎಲ್ಲಾದ್ರೂ ಮಾಡ್ರಿ, ಹಾಗೆ ಅವರು ಗಂಗಾ ಸ್ತೋತ್ರ ಮಾಡ್ಕೊಂಡು ಹೊರಡೋರು. ಅಷ್ಟೊತ್ತಿಗೆ ನಾನು ಅಲ್ಲಿ ಮಡಿಯಾಗಿ ಒದ್ದೆ ಬಟ್ಟೆಯಲ್ಲಿ ಹಂಡೆ ನೀರು ತುಂಬಿರಬೇಕು. ಅಂದ್ರೆ ಹಿಂದಿನ ದಿವಸ ಮಡಿಯಲ್ಲಿ ತುಂಬಿರಬೇಕು. ಹಂಡೆ ಮುಟ್ಟದೆ ಒಲೆ ಹಚ್ಚಬೇಕು, ಮಚ್ಚುವಾಗ ಒದ್ದೆ ಬಟ್ಟೆಯಲ್ಲಿ ಹಚ್ಚಬೇಕು. ಅವರು ಒದ್ದೆ ಬಟ್ಟೆಯಲ್ಲೇ ಹಂಡೆ ಮುಟ್ಟೋದು, ಹಂಡೆ ಮಡಿ. ನಮ್ಮ ಗುರುಗಳ ಮಡಿ ಬಹಳ, ಅದು ಎಷ್ಟು ಕಠೋರ ಮಡಿ ಅಂದ್ರೆ, ಸ್ನಾನ ಮಾಡ್ತಾ ಇದ್ರಲ್ಲ, ಸ್ನಾನ ಮಾಡಿರೋ ಬೆಳಗಿನ ಸ್ನಾನ ಸ್ವಲ್ಪ ಜಾಸ್ತಿ ಮಡಿ, ಸಂಜೆ ಸ್ನಾನ ಸ್ವಲ್ಪ ಕಡಿಮೆ. ಯಾಕೆ ಗೊತ್ತಾ? ಊಟ ಆದ್ಮೇಲೆ ಸ್ನಾನ ಅದು, ಬೆಳಗ್ಗೇನು ಊಟಕ್ಕೆ ಮುಂಚೆ ಸ್ನಾನ. ಅದು ಮಡಿನ ಶಬ್ದಕ್ಕೆ ಅರ್ಥ, ಅದು ಒಂಥರ ಭಾವನೆ, ಅದು ನಿಮಗೆ ಅರ್ಥವಾಗಲ್ಲ. ಆದ್ರೆ ಅದು ಕಠೋರತೆ ಇದೆ, ಅದ್ರ ಸುಂದರತೆ ಇದೆ. ನನಗೆ ಹೇಳಿದ್ದು ಗುರುಗಳ ಅನುಶಾಸನದಲ್ಲಿ ಒಂದು ಬಹಳ ಕಠೋರ ಅವರು, ಆದ್ರೆ ಅದ್ಭುತ ಸೌಂದರ್ಯ. ಆ ನಗು ಎಂಥ ನಗು, ಎಂಥ ಪ್ರೇಮ ದೃಷ್ಟಿ. ಆ ಪ್ರೇಮ ದೃಷ್ಟಿ ನಗು ಹೇಳಿದ್ರೆ ನೀವು ಕೃಷ್ಣನ್ನ ಗೋಪಿಕಾಸ್ತ್ರೀಯರು ನೋಡಿ ತಮ್ಮನ್ನೇ ಕೊಟ್ರಲ್ಲ, ಅಂಥ 1000 ಜನ ಕೊಡಬಹುದು ಆ ಗುರುಗಳ ದೃಷ್ಟಿಗೆ. ಅಂಥ ಪ್ರೇಮ ದೃಷ್ಟಿ, ಅಂಥ ನಗು. ಅವ್ರು ಹೋಗೋರು, ಕಾಲು ನಡೆಯೋಕ್ಕಾಗ್ತಿರ್ಲಿಲ್ಲ, ನಡ್ಕೊಂಡು ಹೋಗೋರು. ಸ್ನಾನವನ್ನು ಅವರು ಮಾಡಿಕೊಂಡು ಅವರು ವಾಪಸ್ ಧ್ಯಾನ ರೂಮಿಗೆ ಹೋಗೋರು. ಅದು ಆ ಕಡೆ ರೂಮ್, ಧ್ಯಾನದ ರೂಮಲ್ಲಿ ಬೆಳಗಿನ ಅವ್ರ ಬಟ್ಟೆ ಹೊರಡಬೇಕು. ಇನ್ನೊಂದು ರೂಮ್ ಇತ್ತು ಈ ಕಡೆಯಲ್ಲಿ, ಅದರಲ್ಲಿ ಸಂಜೆ ರೂಮಿಗೆ ಹೋಗಬೇಕು. ನೀವು ಊಟ ಮಾಡಿದ ಮೇಲೆ ಏನಾದರೂ ಬೆಳಗ್ಗೆ ಹರಡಿರುವ ರೂಮಿಗೆ ಹೋದ್ರೆ
ಬಟ್ಟೆ ಮುಟ್ಟಿದೆ ಅಲ್ಲ, ಆ ರೂಮಿಗೆ ಹೋದ್ರೆ ಹೋಯ್ತು, ಬಟ್ಟೆ ಅಷ್ಟು ನೆನೆಸ್ಬೇಕು. ಆದಮೇಲೆ ಶೌಚವನ್ನು ಮಾಡುವಾಗ ಅವರು ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಮೃಜ್ಜಲಾಭ್ಯಾಂ ಶೌಚಂ. ಮನುಷ್ಯ ದೇಹ ಅನ್ನೋದು ಕಾರ್ಯ, ಅದರ ಕಾರಣದಿಂದ ತಿಕ್ಕಬೇಕು, ಸೋಪ್ ಹಚ್ಚಿ ತಿಕ್ಕೋದಲ್ಲ, ವಾಸನೆಗೆ ಇನ್ನೊಂದು ವಾಸನೆ ಹಚ್ಚೋದಲ್ಲ. ವಾಸನೆಗೆ ವಾಸನೆ ಇಲ್ಲದೆ ಇರುವಂತಹ ಮಣ್ಣನ್ನು ಹಚ್ಚಬೇಕು, ಆ ಮಣ್ಣನ್ನು ತಯಾರು ಮಾಡಬೇಕು. ಆ ಮಣ್ಣನ್ನು ತಂದು, ಕೆಮ್ಮಣ್ಣದು ಅದನ್ನು ತಂದು ಅರೆದು ಬಟ್ಟೆಯಲ್ಲಿ ಸೋಸಿ ನೈಸಾಗಿ ಮಾಡಿಕೊಂಡು ಆ ಮೃಜ್ಜಲಾಭ್ಯಾಂ ಶೌಚಂ, ಅದರ ಶಾಸ್ತ್ರ ಏಕಾಲಿಂಗಂ ಗುದೇ ತಿಸ್ರಹ ಅಂತ ಹೀಗಿದೆ. ಅದರ ಪ್ರಕಾರ ಅದರ ಸನ್ಯಾಸಿಗಳಿಗೆ ದ್ವಿಗುಣ ತ್ರಿಗುಣ ಹಚ್ಕೊಳ್ಳೋರು ದೇಹಾಭಿಮಾನ ಎಷ್ಟು ಬಿಟ್ಟಿದ್ರು ಅಂದ್ರೆ ಒಂದು ಚೂರು ಅದರಲ್ಲಿ ವ್ಯತ್ಯಾಸ ಮಾಡ್ಕೋತಿರ್ಲಿಲ್ಲ. ಅದನ್ನು ಇಷ್ಟು ಸಲ ಬಾಯಿ ಮುಕ್ಕಳಿಸ್ಬೇಕು, ಇಷ್ಟು ಸಲ ಮಣ್ಣು ಮುಟ್ಟಬೇಕು, ಮಣ್ಣು ಮುಟ್ಟಿ ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು, ಹೀಗೆ ಅಷ್ಟು ಮಾಡೋರು. ಅಷ್ಟು ಮಾಡಿಸಿ ಅವರು ಸ್ನಾನ ಮಾಡಿಕೊಂಡು ಧ್ಯಾನದ್ರೊಂದಿಗೆ ಹೊರಟು ಹೋಗೋರು. ಧ್ಯಾನ ಮಾಡುವಾಗ ಮಾತ್ರ ಒಳಗೆ ಯಾರನ್ನು ಬಿಡ್ತಿರ್ಲಿಲ್ಲ, ಯಾರು ಇರ್ತಿಲ್ಲ. ಅವರು ಧ್ಯಾನದ ಹೋಗೋಷ್ಟೊತ್ತಿಗೆ ಸುಮಾರು 5:15 ಆಗೋದು. ನಾವು ಅಷ್ಟೊತ್ತಿಗೆ ಹೊರಗೆ ಹೋಗಿ ಬರಬೇಕು ಹೇಮಾವತಿಗೆ. ಒಂದು ದಿವಸ ಮನೆ ಸ್ನಾನ ಇಲ್ಲ ನಮಗೆ, ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಹೊರಗೆ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ. ಇಬ್ರು ಹೋಗ್ತಿದ್ವಿ, ಸ್ವಲ್ಪ ಸ್ಪೀಡ್ ಹೋಗೋದು ಇಬ್ರು. ಕತ್ಲೆ, ಯಾರು ಇಡೀ ನರಸೀಪುರದ ಒಬ್ಬ ವ್ಯಕ್ತಿಯೂ ನಮ್ಗೆ ಪರಿಚಯ ಇರಲಿಲ್ಲ. 4 ವರ್ಷ ಇದ್ರೆ ಒಂದು ಮನೆ ಪರಿಚಯ ಇಲ್ಲ, ಒಬ್ಬ ವ್ಯಕ್ತಿ ಪರಿಚಯ ಇಲ್ಲ. ಹೋಗ್ತಿದ್ವಿ, ಬರ್ತಾ ಇದ್ವಿ. ಬರೋ ಅಷ್ಟೊತ್ತಿಗೆ ಇಲ್ಲಿ ಏನಾಗ್ತಿತ್ತು, ಅವರು ಅಲ್ಲಿ ಧ್ಯಾನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಈ ಬೆತ್ತದ ಕುರ್ಚಿ ಇರ್ತಿತ್ತು, ಅದರ ಮೇಲೆ ಕೂತ್ಕೊಂಡು ಶಂಕರ ಭಾಷ್ಯ ಪಾರಾಯಣ ಮಾಡೋರು. ಬ್ರಹ್ಮಸೂತ್ರ ಭಾಷ್ಯ, ಮಾಂಡುಕ್ಯ ಭಾಷ್ಯ, ಅದನ್ನು ವಿಶೇಷವಾಗಿ ಪಾರಾಯಣ ಮಾಡೋರು. ಪಾರಾಯಣ ಅನ್ನೋದಕ್ಕೆ ಬರೀ ಓದಲ್ಲ, ಓದಿದ ಮೇಲೆ ಏನು ಓದ್ದೇನು ಬರ್ಕೊಳ್ಳೋರು ನೋಟ್ಸನ್ನ. ಈ ಸ್ವಾಮಿಗಳು ಬರೆದಿರೋ ನೋಟ್ಸ್ ಪುಸ್ತಕ ಇಷ್ಟಿತ್ತು, ನಮ್ಮಲ್ಲಿದೆ. ಆ ಅಕ್ಷರ ನಮ್ಮ ಕೈಲಿ ಸ್ವಲ್ಪ ಕಷ್ಟ, ಅಷ್ಟನ್ನು ಓದಿದ್ದಾನೆ. ಇವತ್ತಿಂಥದ್ದು ಓದ್ದೆ, ಇಂಥದ್ದು ಓದೇನು ಬರೆಯೋರು. ಅವರು ಪಾರಾಯಣ ಮಾಡಿ ಮುಗಿಯೋಷ್ಟೊತ್ತಿಗೆ ನಾವಿಲ್ಲಿ ಪೂಜೆ, ರಾಮದೇವರಿಗೆ ಪೂಜೆ ಮಾಡಿಕೊಂಡು ಸಮಾಧಿ ಪೂಜೆ ಮಾಡ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಇಷ್ಟು ವೃಂದಾವನ, ಇಲ್ಲೆಲ್ಲ ಕಲ್ಲು ಬೆಂಚ್ ಇರ್ತಿತ್ತು. ಅಲ್ಲಿ ಕಲ್ಲು ಬೆಂಚಲ್ಲಿ ಅಲ್ಲಿ ರಾಮದೇವರಿಗೆ ಪೂಜೆ ಮಾಡ್ಕೊಂಡು ಹೋದ್ ಒಬ್ರು ಸ್ವಾಮಿಗಳ ಬಟ್ಟೆಯನ್ನು ಒಗೆದು ಶುದ್ಧವಾಗಿ ಹೊಲಸ್ತನ ಮಾಡ್ಕೊಂಡು ಅದನ್ನು ಹರವೋದು. ಒಂದು ಇಬ್ರು ಕೆಲಸ ಮಾಡುವಷ್ಟೊತ್ತಿಗೆ ಅವರಿಗೆ ಬರೆಯೋದಕ್ಕೆ ಒಂದು ರೆಡಿ ಮಾಡಬೇಕು. ಅವರು 6:45, 7 ಗಂಟೆ ಬರೆಯೋ ಶುರು ಮಾಡೋರು. 7:15 ಅಷ್ಟೊತ್ತಿಗೆ ನಾವು ಕರೆಕ್ಟಾಗಿ ಅವರಿಗೆ 7:20ಕ್ಕೆ ಹಾಲು ಕೊಡಬೇಕು, 7:15ಗೆ ಸ್ನಾನ ಮಾಡಬೇಕು. ಕೆಲವು ದಿವಸ 7:20ಕ್ಕೆ ಆಗಲಿಲ್ಲ ಅಂದ್ರೆ ಪಾಠ ಆದ್ಮೇಲೆ. ಪಾಠಕ್ಕೆ ಒಂದು 4-5 ಜನ ಬರೋರು. ಒಂದು ದಿವಸವೂ ಪಾಠ ತಪ್ಪಿಸ್ತಿರ್ಲಿಲ್ಲ. 7:15 ಇಂದ 9 ಪಾಠ ಪ್ರತಿನಿತ್ಯ. 9 ಗಂಟೆ ಪಾಠ ಹೇಳಿದ್ರೆ ಎಂಥ ಪಾಠ! ಅವ್ರಿಗೆ ಕೈಯಲ್ಲಿ ಕೈಕಾಲು ಇರಲಿಲ್ಲ, ಅಂದ್ರೆ ಕೈ ಗಟ್ಟಿ ಇಲ್ಲ, ಕಾಲು ಗಟ್ಟಿ ಇಲ್ಲ, ಕಿವಿ ಸ್ವಲ್ಪ ಮಂದಾಯಿತು. 2 ಇಂದ್ರಿಯ ಬಹಳ ಸ್ಫುಟವಾಗಿತ್ತು, ಒಂದು ಕಣ್ಣು, ಬಾಯಿ. ಶಕ್ತಿ ಕಡಿಮೆ ಇತ್ತು ಅವರಿಗೆ, ಆದರೆ ಬಾಯಿ ಸ್ಪಷ್ಟವಾಗಿತ್ತು. ಜ್ಞಾನ ಮಾತ್ರ ಇನ್ನು ಯಾರಿಗೂ ಅಂಥ ಜ್ಞಾನ ಇರಲಿಲ್ಲ. ನನಗೆ ಗೊತ್ತಿರೋದು, ನೀವು ಸಂಸ್ಕೃತವನ್ನು ಕನ್ನಡದಲ್ಲಿ ಬರೆಯುವಾಗ ಬಂಧನ ಅಂದ್ರೆ ಹೇಗೆ ಬರೀತೀರಿ? ಬಂ ಧ ನಾನ್ ಬರೀತೀರಲ್ಲ, ತಪ್ಪು ನೋಡು. ಛೇ, ಬಂ ನ ಧಾವತ್ತು ನ, ಬಂಧನ ಹಾಗೆ ಬರೀಬೇಕು. ಹಾಗೆ ಬರೆದೇನೋ ಅಲ್ಲ, ಹೀಗೆ ಬರೀಬೇಕು. ಅವರು ಪ್ರಿಂಟ್ ಮಾಡಿಸೋ ಪುಸ್ತಕದಲ್ಲಿ ಅವರು ಯಾವುದೇ ನಿಯಮದಲ್ಲಿ ನೋಡ್ರಿ ನೀವು ಎಷ್ಟು ನಿಖರವಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿ ಜ್ಞಾನ ಪಾಠ ಹೇಳೋದ್ರಲ್ಲೋ, ವಿಷಯ ತಿಳಿಸೋದ್ರಲ್ಲೋ, ಅನುಭವ ಹೇಳೋದ್ರಲ್ಲೋ, ಹೇಳ್ಕೊಡೋ ಕಾರುಣ್ಯದಲ್ಲೋ. ನಾನು ಒಂದು ವಿಷಯ ಹೇಳ್ತೇನೆ. ನಾನು ಮೊದಲು ಕಠೋಪನಿಷತ್ ಪ್ರಾರಂಭ ಆಯಿತು ನನಗೋಸ್ಕರ. ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಪಾಠ, ಆದರೆ ಎಲ್ಲರೂ ಆ ಪಾಠ ಕೂತ್ಕೋಬೇಕು. ಬೆಳಗ್ಗೆ ಒಂದು ಶಂಕರ ಭಾಷ್ಯ, ಮಧ್ಯಾಹ್ನ ಒಂದು ಕನ್ನಡ ಗ್ರಂಥ, ಸಂಜೆ ಒಂದು ಗೀತಾ ಭಾಷ್ಯ. ಅವರು ಅಲ್ಲೊಬ್ರು ಮ್ಯಾಜಿಸ್ಟ್ರೇಟ್ ಹೆಂಡತಿ ಬರ್ತಾ ಇದ್ರು, ಹೆಸರು ಮರ್ತೋಗಿದೆ ನನಗೆ, ಯಾರ ಹೆಸರು ಜ್ಞಾಪಕ ಇರಲ್ಲ. ಅವ್ರಿಗೆ ಇದಕ್ಕೆ ಭಗವದ್ಗೀತೆಗೆ ಬರ್ತಾ ಇದ್ರು ಸಂಜೆ 4 ಗಂಟೆ. ಅದು ಪ್ರವಚನ ದಿವಸ ಇಲ್ಲ, ಗೀತಾ ಭಾಷ್ಯ ಪ್ರವಚನ 2 ದಿವಸ, ಭಾನುವಾರ ಗುರುವಾರ. ಅವ್ರು ಪಾಠಕ್ಕೆ ಬರ್ತಾ ಇದ್ರು. ಮೊಟ್ಟ ಮೊದಲನೇ ಶ್ಲೋಕ ನನಗೆ ಇವತ್ತು ನೆನಪಿದೆ. 13ನೇ ಅಧ್ಯಾಯದಲ್ಲಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ ಅಂತ ಪಾಠ ಹೇಳೋರು. ಪಾಠ ಅಲ್ಲೊಂದು ಪಾಠ, ಇಲ್ಲಿ ಕಠೋಪನಿಷತ್ ಪಾಠ. ಕಠೋಪನಿಷತ್ನಲ್ಲಿ ನನಗೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂತ ಪಾಠ ಆಯಿತು. ಪಾಠ ಆದಮೇಲೆ ಗುರುಗಳು ಈ ಮಗು ಏನು ಬರ್ಕೊಳಕ್ ಬರಲ್ಲ, ಕೊಡಲಿ ಬರ್ಕೊಡ್ತೀನಿ ಅಂತೇಳಿ ಬರ್ಕೊಟ್ರೆ ಅಕ್ಷರ ಓದಕ್ಕೆ ಬರಲ್ಲ ಹೊರತು. ಅವರು ಅನನ್ಯ ಪ್ರೋಕ್ತೆ ಗತಿ ನಂದು ಪೆನ್ ಹಿಡಿದ್ರೆ ವಯಸ್ಸಾದ್ರು ಕೈ ಇಲ್ಲಿವರೆಗೂ ಇಂಗ್ಲಿಷ್ ಬರ್ದಾಗ ಬರೆಯೋರು, ಕನ್ನಡ ಅಕ್ಷರ ಇಂಗ್ಲಿಷ್ ಅಕ್ಷರ ಗೊತ್ತಾಗಲ್ಲ. ತೋರಿಸಿದ್ರು, ಮೋಡಿ ಅಂತೀರೋ ಏನಂತೀರಿ, ತೋರಿಸ್ತೀನಿ ನಿಮಗೆ. ಇಷ್ಟು ಜನರು ಒಬ್ರಿಗೂ ಓದೋಕ್ಕಾಗಲ್ಲ, ಎಲ್ಲ ಕೈ ಮುಗಿಯೋದೆ.
ಪುಸ್ತಕ ಇಲ್ಲಿರೋದು ಅಲ್ಲೊಂದಿಷ್ಟು ಇಟ್ಟಿದ್ದಾರೆ, ಅದು ಸ್ವಲ್ಪ ವಾಸಿ. ಅವ್ರು ವಯಸ್ಸಾದ್ಮೇಲೆ ಬರೋದಿದೆಯಲ್ಲ, ಏನು ಮಾಡಿದ್ರು ಓದೋಕ್ಕಾಗಲ್ಲ. ಕೊಟ್ಟರು ಓದು ಅಂದರು. ನನಗೆ ಅದಷ್ಟು ಬರ್ತಿತ್ತಲ್ಲ, ಆ ಸಂಸ್ಕೃತ ಪುಸ್ತಕ ಆಯ್ತಲ್ಲ, ಅದನ್ನ ಹಿಡ್ಕೊಂಡು ಅದನ್ನು ಓದಿದೆ. ಅವ್ರು ಬರೆದದ್ದು ಓದಲಿಲ್ಲ. ಆದರೆ ಅವರು ಇದನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೊಂಬ ಅಂದರು. ಅದು ಕೆಳಗಡೆ ಕನ್ನಡ ಬರೆದಿದ್ರು, ಅದು ಬರೋಲ್ಲ. ಅನ್ನೇನ ಆಚಾರ್ಯೇಣ ಅನನ್ಯತೆಯ ಪ್ರೋಕ್ತೆ ಅದು ಅಷ್ಟು 4 ಅರ್ಥ ಇದೆಯಲ್ಲ, ಎಲ್ಲ ಬರ್ಕೊಟ್ರು. ನಾನೇನು ಮಾಡಿದೆ, ಸುಬ್ರಾಯ ಶರ್ಮರಿಗೆ ಬರ್ತಿತ್ತು. ಅಷ್ಟೊತ್ತಿಗೆ ಅವರು 1 ವರ್ಷ ಆಗಿತ್ತು ನಾನು ಬರೋಕ್ಕೆ ಮುಂಚೆ. ನಾನು ಬರೋಕ್ಕೆ ಮೊದಲು ಅವ್ರು ಬಂದದ್ದು. ಅವ್ರು ಚಿಕ್ಕ ಹುಡುಗರಾಗಿ ಅಕ್ಷರಾಭ್ಯಾಸದಿಂದ ಅವ್ರು ಕಲ್ತವರು. ಅವ್ರಿಗೆ ಕೇಳಿದೆ, ಇದೇನು ಅಕ್ಷರ ಒಂಚೂರು ಬರ್ಕೊಡು, ನಾನು ಗುರುಗಳಿಗೆ ಹ್ಞೂ ಅಂದ್ಬಿಟ್ಟೀನಿ, ಗೊತ್ತಾಯ್ತು ಅಂದ್ಬಿಟ್ಟೀನಿ, ನಿಜವಾಗಿ ಗೊತ್ತಾಗಿಲ್ಲ. ಬರ್ಕೊಟ್ರು. ಅದನ್ನು ಗಟ್ಟಿ ಮಾಡಿಕೊಂಡೆ, ಒಪ್ಪಿಸ್ದೆ. ಪಾಠ ಒಪ್ಪಿಸ್ಕೋ, ಆಮೇಲೆ ಮಧ್ಯಾಹ್ನ ಓದಬೇಕು, ಯಾವಾಗ ಏನು ಮಾಡಬೇಕು. 10 ಗಂಟೆಯಿಂದ 11:30 ತನಕ ನರಸಿಂಹಮೂರ್ತಿಗಳು. ಈ ನಡುವೆ ಗುರುಗಳಿಗೆ ಅದು ಕಾರ್ಯಾಲಯ ತಾನೆ, ಅನುಶಾಸನ ನಾನು ಅವತ್ತು ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅವರವ್ರ ಕೆಲಸ ಆಗ್ತಾ ಇದೆಯೋ, ಅವ್ರು ಮಾಡ್ತಾ ಇದ್ವೋ, ಏನು ಮಾಡ್ತಾರೆ ನಿಗಾನೂ ಮಾಡೋರು. ನಿಗಾ ಮಾಡಿದ್ದಲ್ಲ, ಸಣ್ಣಯ್ಯ ಅಂತ ಒಬ್ಬ ಇದ್ದ. ಸಣ್ಣಯ್ಯ ಈಗ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಅವರು ಬಹಳ ಚೆನ್ನಾಗಿ ಕನ್ಫೋಸ್ ಮಾಡ್ತಾ ಇದ್ದ. ಸಣ್ಣಯ್ಯ ಕರೆಯಲ್ಲಿ ಅವನ ಅನ್ನೋರು. ಆ ಕೂಗಿದ್ರೆ, ಅಲ್ಲಿ ಕೂಗಿದ್ರೆ ಅವ್ರು ಅಲ್ಲಿದ್ರು ಕೇಳಿಸ್ಬೇಕು, ಅಷ್ಟು ಜೋರಾಗಿರ್ತಿತ್ತು ಗಂಟಲು. ಇಡೀ ಕಾರ್ಯಾಲಯವನ್ನು ಅಂತರ್ಯಾಮಿ ಇಟ್ಟಿರಲ್ಲ, ಅಂತರ್ಯಾಮಿ, ಯಾರು ಒಂದು ಚೂರು ಇಲ್ಲಿಂದ ಅಲ್ಲಿ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಹಾಗೆ ಪಾಠವನ್ನು ಹೇಳೋರು. ಆ ಜ್ಞಾನ ಅವರಿಗೆ ನಿರಂತರ ಬರೆಯೋದು ಒಂದಿತ್ತು, ನಿರಂತರ ಹರಡ್ಕೊಂಡು ಬರೆಯೋರು. ಅದೇನಾಯ್ತು ಅಂದರೆ, ಇಷ್ಟು ದಪ್ಪ ಪೆನ್ನಿನ ಒಂದು ಡಬ್ಬಿ. ಅವರು ಎಲ್ಲ ಪುಸ್ತಕ ನೋಡ್ತಿದ್ರಲ್ಲ, ಆ ಪುಸ್ತಕವನ್ನು ರೆಫರಿಗೆ ಪೆನ್ ಇಟ್ಟು ಮುಚ್ಚಿಬಿಡೋರು. ಪುಸ್ತಕ ಎತ್ತೋ ಶಕ್ತಿ ಇಲ್ಲ, ದಪ್ಪ ದಪ್ಪ ಪುಸ್ತಕಗಳು, ಬೇರೆ ಬೇರೆ ಪುಸ್ತಕಗಳಿಗೆ ಸುತ್ತ ಹರಡ್ಕೊಂಡಿರೋರು. ದೊಡ್ಡ ಚಾಪೆ ಮೇಲೆ ಕೂತು ಬರೀತಾ ಇರೋರು. ಯಾವಾಗಲೂ ಪೆನ್ ಮುಗಿದು ಹೋಗ್ಬಿಡೋದು. ಯಾಕೆ ಮುಗಿದು ಹೋಗೋದು? ಪುಸ್ತಕದಲ್ಲಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ಕೂಗೋದು, ಬರೋ ಇಲ್ಲಿ ಏನೋರು, ಏನು ನಾನು ಪೆನ್ನೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದೀರಿ. ಏನು ಪೆನ್ನೆಲ್ಲ ಹೊತ್ಕೊಂಡಿದ್ದೀರಿ ನೀವು? ನಾವು ಬರೆಯೋರೇ ಅಲ್ಲ, ಪೆನ್ನೇ ಇಲ್ಲ. ಯಾರೋ ಬಂದು ಪೆನ್ ಹೊತ್ಕೊಂಡು ಹೋಗ್ಬಿಡ್ತಾರೆ. ಪೆನ್ ಹೊತ್ಕೊಂಡು ಹೋಗೋದು ಏನಪ್ಪ, ನಾವು ಯಾರು? ಆಮೇಲೆ ನೋಡಿದ್ರೆ ಎಲ್ಲ ಪುಸ್ತಕದಲ್ಲೂ ಅವರೊಂದು ಪೆನ್ನು ಇಲ್ಲೇ ಇದೆ. ಇಲ್ಲೇ ಇದೆಯಾ, ನಾನೇ ಎತ್ತಿದ್ದೀನಿ. ಚೆನ್ನಾಗಿರುತ್ತೆ. ಆರೋಪವನ್ನ ಅಲ್ಲಗಳಿಬಾರ್ದು ನಾನು ಹೇಳಿದ್ನಲ್ಲ, ಏನಾದರೂ ಹೇಳಿ, ಬಹಳ ಕಠೋರ. ಆದರೆ ಕಾರುಣ್ಯವೂ ಅಷ್ಟೇ. ಆ ಕೋಪ ಬಂದ ಕ್ಷಣದಲ್ಲಿ ಕೋಪ ಇರುತ್ತಲ್ಲ, ಮರುಕ್ಷಣದಲ್ಲಿ ಇರ್ತಿರ್ಲಿಲ್ಲ. ಒಂದೇ ಒಂದ್ಸಲ ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ, ಅದನ್ನ ಹಿಂದೊಂದ್ಸಲ ಹೇಳಿದ್ದೀನಿ, ಈಗ ಬೇಡ. ಆ ಮೈಸೂರು ಹೋಗಿದ್ದು, ಅದು ಏನು ಮಾಡೋಕ್ಕಾಗಲ್ಲ. ಇದು ಏನಾಯ್ತು ಅಂದ್ರೆ, ದಸರಾ, ಕೊನೇ ದಸರಾ ಅದು ನಮ್ಗೆ ಚೆನ್ನಾಗಿ ನೆನಪಿದೆ. ಆಮೇಲೆ ದಸರಾ ಇಲ್ಲ. ಕೊನೆ ದಸರಾದಲ್ಲಿ ನಮ್ಮ ಅತ್ತಿಗೆಯಲ್ಲಿಂದ ಒಂದು ಕಾಗದ ಬರೆದ್ರು. ಸೋಮವಾರ ದಸರಾ, ಶನಿವಾರ ಕಾಗದ ಬಂತು. ನಾನು ದಸರಾದಲ್ಲಿ ಮೈಸೂರಲ್ಲಿ ಇರ್ತೀನಿ, ನೀನು ಬಾ ಅಂತ ಕಾಗದ ಬರೆದ್ರು. ಅಷ್ಟೊತ್ತಿಗೆ ನಮ್ಮ ತಾಯಿ ಹೋಗಿ 1 ವರ್ಷ ಆಗಿತ್ತಲ್ಲ, ನಮ್ಮ ಅತ್ತಿಗೆ ತಾನೇ ನಾವು ಮಾಡಿದ್ದು 1 ವರ್ಷ. ಅತ್ತಿಗೆ ಬಗ್ಗೆ ಬಹಳ ಒಂದು ವಿಶ್ವಾಸ ಆಯಿತು. ಅತ್ತಿಗೆ ಹೇಳಿದ ಮೇಲೆ ಗ್ಯಾರಂಟಿ ಹೋಗಬೇಕು ಅಂತೇಳಿ ನಾನೇನು ಮಾಡಿದೆ, ಕಾಗದ ಬಂದ್ಕೊಳ್ಳೆ ಇತ್ತು ವಾಸನೆ ಒಳಗಡೆ, ಊರಿನ ವಾಸನೆ. ಬಂದು ಗುರುಗಳ ಹತ್ರ ಹೇಳಿದೆ, ಹೋಗ್ತೀನಿ ಮೈಸೂರು ದಸರಾ. ಅವ್ರ ಬಾಯಲ್ಲಿ 1 ಸಲ ಬೇಡ ಅಂದ್ರೆ ಚತುರ್ಮುಖ ಬ್ರಹ್ಮ ಮಂದ್ರು ಮತ್ತು ಹೂನಲ್ಲ. ಅವರು ನೆನಪಿಟ್ಕೊಂಬಿಡಿ, ಗುರು 1 ಸಲ ಬೇಡ ಅಂದ್ರೆ ಮುಗಿದೋಯ್ತು. ಅವ್ರು ಬೇಡ ಅನ್ನೋಕೆ ಅವ್ರು ಎಷ್ಟು ಯೋಚನೆ ಮಾಡಿರ್ತಾರೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ತರ್ಕ ಬೇಡ ಅನ್ನೋಕ್ಕೇನೋ, ಮೈಸೂರು ಹೋಗ್ತೀನಿ, ಹ್ಞೂ ಬೇಕಪ್ಪ. ಏನು ಅವ್ರು ನಮ್ಮ ಊರಿನ ಕಾಗದ ಬರೆದಿದ್ರ ಬೇಡ ಅಂತ ಇದ್ದಾರೆ. ನಮ್ಗೆ ಬೇಡ ಅಂದ್ಕೊಂಡ್ರೆ ದುಃಖ ಶುರುವಾಯಿತು. ಇಷ್ಟವಾದ ತಡೆ ಬಂದ್ಕೊಂಡೆ ದುಃಖ ಬರುತ್ತಾ ಇಲ್ವಾ? ಬೇಡ ಅಂದ್ರು. ಇಲ್ಲ ಹಾಗಲ್ಲ, ಕಾಗದ ಬರೆದ್ರು. ಕಾಗದ ಬರೀಲಿ, ಪ್ರಯತ್ನ ಇಲ್ಲ, ನಂಬರ್ ಇಲ್ಲ. ಅವ್ರು ಬರೆದವ್ರು ಯಾರೋ? ನೆಮ್ಮತ್ತಿಗೆ ಕಳಿಸಿರೋದು. ಕಳಿಸಿದ್ಯಾರೋ? ಕಳಿಸಲ್ಲ ಅಂದ್ರೆ ಶುಕ್ರವಾರ ಆಯ್ತು, ಶನಿವಾರ ಆಯ್ತು, ಕಳಿಸಲ್ಲ ಅದು. ನನಗೆ ತಡೆಯೋಕ್ಕಾಗ್ತಾ ಇಲ್ಲ ದುಃಖ. ನಮ್ಮತ್ತಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕಾಯ್ತಾ ಇದ್ದಾರೆ. ಅಯ್ಯೋ, ಏನೋ ಕಲ್ಪನೆ. ಒಂದೂ ಸರಿಯಾಗಿ ನಾನು ಕೇಳ್ತಾನೆ ಇರಲಿಲ್ಲ. ಬಹಳ ತಪ್ಪು ಮಾಡಿಬಿಟ್ಟೆ ಅವತ್ತು. ಭಾನುವಾರ ಪ್ರವಚನಕ್ಕೆ ಬಂದರು 4 ಗಂಟೆಗೆ. ಅಲ್ಲಿಗೆ ಮಂತ್ರಾಕ್ಷರಿ ತಗೊಂಡು ಹೋಗ್ಬೇಕು ಅಂತ ಪದ್ಧತಿ ಗುರುಗಳ. ಮಂತ್ರಾಕ್ಷರಿ ತಗೊಂಡೋಗಿ ಇಟ್ಟು ನಾನು ಮೈಸೂರಿಗೆ ಹೋಗಿ ಬರ್ತೀನಿ ಎಂದೆ. ಏನೋ ತಲೆ ಮೇಲೆ ಕೈಲಿಟ್ಕೊಂಡು ಹೋಗ್ತೀಯ, ಕೊಡಲ್ಲ ಮಂತ್ರಾಕ್ಷತೆ, ಹೋಗ್ಬೇಡ ಅಂದ್ಬಿಟ್ರು. ಭಾನುವಾರ ಸಂಜೆನೂ ಕಳಿಸ್ಲಿಲ್ಲ, ರಾತ್ರಿ ಪೂರ್ತಿ ನಿದ್ದೆನೇ ಬರಲಿಲ್ಲ. ಒಳಗೆ ಶುರು ಮಾಡಿಬಿಟ್ಟೆ ರಾತ್ರಿ. ಆಯಿತು, ಗುರು ಕಳಿಸ್ಲಿಲ್ಲ. ಇನ್ನು ಸೋಮವಾರ ಒಂದೇ ದಿವಸ ಇರೋದು, ಅವತ್ತೇ ದಸರಾ. ಏನು ಮಾಡೋದು, ಅಳ್ತಾ ಇದ್ದೀನಿ. 5 ಗಂಟೆಗೆ ಇಲ್ಲಿಂದ 5:30, 6 ಗಂಟೆ ಒಂದು ಟ್ರೈನ್ ಹೋಗುತ್ತಿತ್ತು ಅವಾಗ. ಈಗಲೂ ಹೋಗುತ್ತೋ ಇಲ್ಲೂ ಹೋಗುತ್ತಿಲ್ಲ. ಧಾರವಾಡ ಟ್ರೈನ್ ಒಂದು ಹೋಗ್ತಾ ಇತ್ತು. ಆ ದಸರಾ ಟ್ರೈನಿಗೆ ಹೋಗಬೇಕು. ನಾನು ಅಳ್ತಾ ಇರೋದು ನೋಡಿ ಸುಬ್ರಾಯ ಶರ್ಮರು ಏನು ಮಾಡಿದ್ರು, ಅಳಬೇಡ, ಗುರುಗಳು ಬೆಳಗ್ಗೆ ಬೇಗ ಎದ್ದಿರ್ತಾರಲ್ಲ,
ಗುರುಗಳ ರೂಮಿಗೆ ನಮಸ್ಕಾರ ಹಾಕಿ ಹೋಗ್ಬಿಡು, ಮಂತ್ರಾಕ್ಷರ ಕೊಡಲ್ಲ. ಅಳುಕು ಗಿಲ್ಟಿಂದ ಒಳಗೆ ಅಳುಕು, ಹೋಗ್ಲೋ ಬೇಡವಾ. ಅವ್ರಿಗೆ ಪರ್ಮಿಷನ್ ತಗೊಳ್ಳದೆ ಹೋಗೋಕೆ ಇಷ್ಟ ಇಲ್ಲ, ಅಲ್ಲಿ ಹೋಗಬೇಕು ಅಂತ ಇಷ್ಟ. ದಸರಾ ನೋಡಿಲ್ಲ, ನನಗೆ ಮೈಸೂರು ನೋಡಿಲ್ಲ, ದಸರಾ ನೋಡಿ ಏನೇನು ಮತ್ತೂರು ಬಿಟ್ಟರೆ ಇಷ್ಟ. ಆಶ್ರಮ ನೋಡಿದವನ ಇನ್ನೇನು ನೋಡದೇ ಇದ್ದವನು. ಯಾಕೆ ಹೇಳಿದೆ ಅತಿ ದಡ್ಡ ಅಂದ್ರೆ ಅತಿ ದಡ್ಡ. ಆದರೆ ಒಂದು ಏನು ಮಾಡಿದ್ದೆ ಅಂದರೆ, ಆ ಹಿಂದಿನ ದಿವಸ ಸಂಜೆ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೆ. ಹಾಗಿದ್ರು ಇವತ್ತು ಪರ್ಮಿಷನ್ ಕೊಡ್ತಾರೆ ಅಂತ, ಕೊಡಲಿಲ್ಲ. ರೆಡಿ ಮಾಡ್ಕೊಳ್ಳೋ ಸುಬ್ರಾಯ ಶರ್ಮರು ವಿಠ್ಠಲ ಶಾಸ್ತ್ರಿಗಳು ಮೈಸೂರಿನವ್ರು ತಾನೆ, ಅವರ ಅಡ್ರೆಸ್ ನಾವು ಒಂಟಿಕೊಪ್ಪಲ್ಲಿದ್ದು ಅಡ್ರೆಸ್ ಬರೆದು ನನ್ನ ಜೇಬಲ್ಲಿ ಇಟ್ಟಿದ್ರು. ಬೆಳಗ್ಗೆ ಹೊರಡೋದು ಸರಿ, ಇಲ್ಲಿಂದ ಹೋಗ್ತಾ ಇದ್ವಿ. ಆ ಟ್ರೈನು, ದಸರಾ ಟ್ರೈನು ಒಳಗೆ ಹೋಗಾತ ರಶ್ಶು ಅಂದ್ರೆ ರಶ್ಶು. ಟಿಕೆಟ್ ತಗೊಂಡ್ಮೇಲೂ ಮನಸ್ಸಲ್ಲಿ ಹೇಳಕು, ಬೇಡ ಹೋಗ್ಬೇಡ, ವಾಪಸ್ ಹೋಗ್ಬೇಡ, ಬೇಡ ಅಂತ ನಾನು. ಅವನು ಹೊತ್ತು ಬಿಡು ಏನಾಗಲ್ಲ, ನಾನು ಹೇಳ್ತೀನಿ ಗುರುಗಳ ಹತ್ರ ಹೊತ್ತು ಬಿಡು ಅಂದ್ರು. ಧೈರ್ಯ ಇಲ್ಲ, ಹೋಗೋಕ್ ಧೈರ್ಯ ಯಾಕಿಲ್ಲ, ಪರ್ಮಿಷನ್ ಆಗಿಲ್ಲ. ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗತ್ತೆ ಅಂದ್ರೆ ಅಲ್ಲಿ ಒಳಗಡೆ ಉಳ್ಕೊಂಡ್ಬಿಟ್ಟಿದೆ. ಅವ್ರು ಯಾರೋ ಹೇಳಿದ್ರು, ಅದು ಏನು ಅದೃಷ್ಟವೋ ದುರದೃಷ್ಟವೋ, ಆವಾಗ ಸರಳ ಇರ್ತಿರ್ಲಿಲ್ಲ. ಇದಕ್ಕೆ ಕಿಟಕಿಗೆ ಖಾಲಿ ಇರ್ತಿತ್ತು. ಒಬ್ರು ಬಗು ಬಾಯಿಲಿ ಅಂದ್ರು, ಏನ್ ನೋಡಿದ್ರು ನನ್ನಲ್ಲಿ ಗೊತ್ತಾಗಲಿಲ್ಲ. ನಾನು ಹೋದೆ, ಅವ್ರು ಎಲ್ಲರೂ ಬಾಗಿಲ ಹತ್ರಕ್ಕೆ ಬಂದ್ಬಿಡೋರು. ಯಾರಾದ್ರೂ ಹತ್ತು ಬಿಡ್ತಾರೆ ಅಂತ ಹೇಳಿ ಒಳಗಿದ್ದ ಜನನೆಲ್ಲ ಬಾಗಿಲ ಹತ್ರಕ್ಕೆ ಬಂದ್ಬಿಡೋದು. ಟ್ರೈನ್ ಮುಂದೆ ಹೋದ್ಕೊಳ್ಳ ವಾಪಸ್ ಜಾಗಕ್ಕೆ ಹೋಗ್ಬಿಡೋದು, ಒಳಗ್ ಖಾಲಿ. ನಮಗ್ ಗೊತ್ತಾಗಲ್ಲ. ಅವರೇನ್ ಮಾಡಿದ್ರು, ನನ್ನನ್ನು ನೋಡಿ ಬಹಳ ಪ್ರೀತಿಯಿಂದ ಎತ್ತಿ ಒಳಗೆ ಹಾಕೊಂಡ್ಬಿಟ್ರು. ಟ್ರೈನ್ ಹೊರಟೋಯ್ತು. ನನ್ನ ಮನಸ್ಸಲ್ಲೇನೋ ಅದಕ್ಕೆ ಕಾಯ್ತಾ ಇರ್ತಾರೆ ಸ್ಟೇಷನಲ್ಲಿ, ಹೋಗಿ ಅದಕ್ಕೆ ನೋಡ್ತೀನಿ, ಮೈಸೂರು ನೋಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಸ್ಟೇಷನ್ ಹೇಳಿದ್ರೆ ಅದಕ್ಕೇನೂ ಇಲ್ಲ, ಯಾರೂ ಇಲ್ಲ. ಖಾಬರಿ ಆಗ್ಬಿಡ್ತೀವಿ 2 ನಿಮಿಷ. ಈಗ ನಾನು ಕಳೆದೋದ್ರೆ ಏನು ಮಾಡೋದು ಮೈಸೂರಲ್ಲಿ, ಯಾರು ಪರಿಚಯವೂ ಇಲ್ಲ. ಆವಾಗ ಜ್ಞಾಪಕ ಆಯ್ತು, ಜೋಬಲ್ಲಿ ಶಾಸ್ತ್ರಿಗಳದ್ದಿದ್ದು ಅಂತ. ಒಂಟಿಕೊಪ್ಪಲ್ಲಿ ಹೇಗೆ ಹೋಗೋದು ಅಂತ ಕೇಳಿದೆ. ಆ ಟ್ರೈನ್ ಹೋಗೋದ್ ಕಂಡ್ರೆ ಹತ್ತಿರ ಇದ್ರು, ಟಿಕೆಟೇ ತಗೊಳ್ಳಿಲ್ಲ, ಹೊತ್ತು ಬಿಟ್ಟೆ. ಅದು ನೆಕ್ಸ್ಟ್ ಸ್ಟೇಷನ್ನೇ ಒಂಟಿಕೊಪ್ಪಲು. ಅದು ನಂಜನಗೂಡು ಹೋಗೋದು ಅಂತ ಕಾಣುತ್ತೆ. ಹೌದಾ? ಇತ್ತು ಟ್ರೈನ್ ಇತ್ತು, ಒಂಟಿಕೊಪ್ಪಲ್ಲೇ ಟ್ರೈನ್ ಇತ್ತು. ಚಾಮರಾಜಪೇಟೆನಾ? ಒಟ್ಟು ಮೈಸೂರು ಸ್ಟೇಷನಿಂದ ಇನ್ನೊಂದು ಟ್ರೈನ್ ಹತ್ತು ಹೋದೆ, ದಪ್ಪ ನೆನಪಿದೆ ಚೆನ್ನಾಗಿ. ಒಂಟಿಕೊಪ್ಪಲು ಅಂದ್ರೆ ಅದೇ ಅಲ್ವಾ? ಈಗ ಬಸ್ಸಲ್ಲಿ ಇರಬೇಕು, ಆವಾಗ ಇತ್ತನಪ್ಪ, ನೆನಪಾಗ್ತಾ ಇಲ್ಲ. ಒಟ್ಟಿನಲ್ಲಿ ಚಾಮರಾಜಪುರ ಇರ್ಬೋದು, ಮೈಸೂರೇ ಜಾಸ್ತಿನಾ? ಅಲ್ಲಿ ಇಳಿದ ಮೇಲೆ ಈ ಚೀಟಿ ತಗೊಂಡು ನಮ್ಮ ಶಾಸ್ತ್ರಿಗಳ ಮನೆ ಎಲ್ಲಿದೆ ಏನು ಕೇಳಿದೆ. ಅದೃಷ್ಟ ಅಂದ್ರೆ ಸ್ಟೇಷನಿನ ಈಗ ಇಳಿದ ಕೂಡಲೇ ಒಂದು ಡೌನು, ಆ ಡೌನ್ ಹೋದ್ಕೊಳ್ಳೆ ಎಡಗಡೆ ಮನೆ ಅವ್ರದ್ದಾಗಿತ್ತು. ಅಷ್ಟು ನೆನಪಿದೆ. ಈಗ ಪೂರ್ತಿ ನೆನಪಿಲ್ಲ. ಈಗ ಆ ಮನೆ ಇಲ್ಲ ಅಂತ ಕಾಣುತ್ತೆ. ಅದೇ ಶಾಸ್ತ್ರದ ಮನೆಯಲ್ಲಿ. ಶಂಕರನಾರಾಯಣ ಮನೆ ಬೇರೆ, ಈಗ ಅದೇ ಮನೆನಾ? ನಮ್ಮ ತಾಯಿ ತಂಗಿ ಮನೆ ಒಂದಿತ್ತು, ಅಲ್ಲಿಗೆ ಹೋಗ್ಲಿಲ್ಲ. ನಮ್ಮ ಅತ್ತಿಗೆ ಏನು ಮಾಡ್ಬಿಟ್ಟಿಯಾರ, ಅವರೆಲ್ಲೋ ಮೈಸೂರು ಸುತ್ತಕ್ಕೆ ಹೋಗ್ಬಿಟ್ಟಿಯಾರ. ನನ್ನ ಕಲ್ಪನೆ ನೋಡಿ, ನನ್ನ ಜೀವನದಲ್ಲಿ ಯಾಮ್ ಚಿಂತಯಾಮಿ ಅಂತ ಹೇಳ್ತೀವಲ್ಲ, ವಿತ್ತಾಂಚ ತಂಚ ಮದನಂಚ ಹಿಮಾಂಚ ಮಾಂಚ. ಅವ್ರು ಇಲ್ವೇ ಇಲ್ಲ. ಶಾಸ್ತ್ರಿಗಳ ಮನೆಗೆ ಹೋದೆ, ಅಲ್ಲೇ ಸ್ನಾನ ಮಾಡಿದೆ, ಅಲ್ಲೇ ಏನೋ ಒಂದು ತಗೊಂಡೆ. 10-10:30 ಆಗಿತ್ತು. ತಗೊಂಡೆ. ಕೇಳಿದ್ರು ಶಾಸ್ತ್ರು, ಯಾತಕ್ಕೆ ಬಂದೆ ಅಂತ. ನಾ ಇಲ್ಲಿ ವಿಷಯ ಹೇಳಿಲ್ಲ, ಗುರುಗಳ ಹತ್ರ ಪರ್ಮಿಷನ್. ನನಗೆ ಆ ಬುದ್ಧಿವಂತಿಕೆ ಇತ್ತು, ಇಲ್ಲಲ್ಲಿ ಸುಳ್ಳು ಹೇಳಿಲ್ಲ, ಆದ್ರೆ ನಿಜ ಹೇಳಿಲ್ಲ. ಸುಳ್ಳು ಹೇಳಿಲ್ಲ, ಆದ್ರೆ ನಿಜಾನೂ ಹೇಳಲಿಲ್ಲ. ಹೇಳಿದೆ, ಶಾಸ್ತ್ರಿಗಳೇ ಹೀಗೆ ಮತ್ತಿಗೆ ಬಂದ್ಯಾರೆ, ಅವ್ರು ನೋಡ್ಬೇಕಾಯ್ತು. ಓ, ಅತ್ತಿಗೆ ಗೊತ್ತು, ಬಂದಿದ್ರು, ಇಲ್ಲಿದ್ದಾರೆ ಅಂದ್ರು. ಎಲ್ಲಿದ್ರು? ಇಲ್ಲೇ ಹತ್ತಿರದ ಮನೆ ಇದ್ದಾನೆ, ಕರ್ಕೊಂಡೋಗಿ ಕಳಿಸ್ತೀನಿ ಅಂದ್ರು. 12:30 1 ಗಂಟೆಗೆ ಅತ್ತಿಗೆ ಹೋದೆ. ಅತ್ತಿಗೆ ಹತ್ರ ಬೈಯೋ ಶುರು ಮಾಡಿದೆ. ಎಂತ ಕೆಲಸ ಮಾಡಿ ನೀನು, ಕಾಗದಲ್ಲಿ ಬರ್ದಿದ್ಯಾ ಸ್ಟೇಷನ್ಗೆ ಬರ್ತೀನಿ ಅಂತ. ನಾನು ಕಾದೋಗಿದ್ರೆ ನೀನೇನು ಮಾಡ್ತಾ ಇದೆಯಾ? ನಮ್ಮ ತಾಯಿ ಥರ ತುಂಬಾ ಜಗಳ ಮಾಡಿದೆ. ಆಗಲ್ಲ, ನೀನು ಬರ್ತೀಯ ಅಂತ ಗ್ಯಾರಂಟಿ ಇಲ್ಲ, ಸುಮ್ಮನೆ ಬರ್ಬೇಕಾಗದ ಅಂದ್ರು. ಸುಮ್ಮನೆ ಕಾಗದ ಬರೆದು ಬಿಟ್ಟು ಹೀಗೆ ಮಾಡಿಬಿಟ್ಟೆ ನೀನು ಅಂತ. ಈಗ ಅಲ್ಲಾಯ್ತು, ಮೈಸೂರು ದಸರಾ ನೋಡಬೇಕು. ಅವಾಗ ನಂಗೆ ಈ ಬೋಳ್ಬುರುಡೆ ಅಲ್ಲ, ಅಂದ್ರೆ ವ್ಯವಹಾರಿಕ ಹೇಳ್ತೀನಿ, ಚೆನ್ನಾಗಿ ಕೂದಲಿತ್ತು, ಜುಟ್ಟು ಕಟ್ಕೋತಾ ಇದ್ವಿ. ದಸರಾ ನೋಡೋಕೆ ಹೋದ್ರೆ ಜುಟ್ಟು ಬಿಚ್ಚೋಯ್ತು. ಆ ರಶಲ್ಲಿ ಕೂದಲು ಸಿಗಾಕೊಂಡ್ಬಿಡ್ತು, ಹೀಗೆ ತಲೆ ಅಲ್ಲಾಡ್ತಾ ಇತ್ತು. ಕೂದ್ರೆ ಬಿಡಿಸ್ಕೊಳಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ. ಜನ ಕೈ ಎತ್ತಿ ಈಗ ತಳ್ಳಬೇಕಲ್ಲ, ಎತ್ತಕ್ಕಾಗಲ್ಲ. ಗುರುಗಳು ಹೇಳಿದ ಜ್ಞಾಪಕ ಬರೋದು, ಬೇಡ ಹೋಗ್ಬೇಡ ಅಂದ್ರೆ ಗುರುವಾಕ್ಯ ಮೀರಿದ್ರೆ ಏನಾಗತ್ತೆ ಕೇಳಿ. ಅಲ್ಲಿ ಹೋಯ್ತಾ ಮರು ದಿವಸ ಅದು ನೋಡ್ಬಾವತ್ ಬಂದೆ. ಝೂ ನೋಡ್ಬೇಕು ಅಂತ. ಹಳ್ಳಿಯವರ ಬುದ್ಧಿ ಏನೋ, ಝೂ ಒಂದು ನೋಡ್ಬೇಕು. ಚಾಮುಂಡಿ ಬೆಟ್ಟ ನೋಡಕ್ ಹೋಗ್ಲಿಲ್ಲ, ಝೂ ನೋಡ್ಬೇಕು. ಝೂ ನೋಡುವಾಗ ಅವಾಗ ಕಾಣೆ ಎಂಟ್ರೆನ್ಸ್ ಫೀಸು 4 ಕಾಣೆ. ಅವನೇನ್ ಹೇಳ್ದ, ಎಷ್ಟು ಬೇಕಾದ್ರೂ ನೋಡು, ವಾಪಸ್ ಹೊರಗೆ ಬಂದ ಮೇಲೆ ಮಾತ್ರ ಒಳಗೆ ಕಳ್ಸಲ್ಲ ಅಂದ.
ಸರಿ ಇಂದ 4 ಆಣೆ ಕೊಟ್ಟು ಒಳಗೆ ಹೋಗ್ಬಿಟ್ಟೆ. 8:30 ಹೋಗಿದ್ದೀನಿ. ನೋಡ್ತಾ ಇದ್ದೀನಿ, ಸುತ್ತಾನೇ ಇದ್ದೀನಿ. ಎಷ್ಟೋ 12:30 ನಡ್ಕೊಂಡು ಹೋಗಿರೋದು ಅವ್ರ ಮನೆಯಿಂದ. ಯಾವುದೂ ಗೊತ್ತಿಲ್ಲ, 1-2 ಹೆಸರು ಗೊತ್ತಷ್ಟೇ. ಝೂ ನೋಡಿದೆ, ಎಲ್ಲ ನೋಡ್ಕೊಂಡು ಬಹಳ ದುಃಖ ಆಯಿತು, ಹಸಿವಾಯಿತು. ಏನು ಮಾಡೋದು, ಏನು ಝೂನಲ್ಲಿ ಏನೋ ಇದೆ ಅಂದ್ರು ಏನಿಲ್ಲ, ಪ್ರಾಣಿಗಳ ವಾಸನೆ. ಆ ಚಿಕ್ಕ ವಯಸ್ಸಲ್ಲಿ ಎಂಥದ್ದು ಕಾಣಲ್ಲ. ಈಗಲೂ ಕುತೂಹಲ ಇಲ್ಲ, ಏನೋ ಝೂ ನೋಡಿದೆ. ಅದು ಯಾವಾಗ ಕೇಳಿಬಿಟ್ರೆ, ನೀನು ಮೈಸೂರಿಗೆ ಝೂ ನೋಡಿಲ್ಲ ಅಂತ ಅಂದ್ಬಿಟ್ರೆ ನಾನೇ ನೋಡಿದೆ ಏನು ಕಲ್ಪನೆ ಅಂತ. ಆಯಿತು, ಅವತ್ತು ಸಂಜೆ ವಾಪಸ್ ಹೊರಟುಬಿಟ್ಟೆ. ಸಾಕಪ್ಪ, ಹೆಚ್ಚಿಗೆ ಸವಾಸು ಸಾಕು, ಮೈಸೂರು ಸವಾಸ ಸಾಕು. ಮತ್ತೆ ಇಲ್ಲಿಗೆ ಬಂದ್ರೆ ಬ್ರಹ್ಮ ಅವರು, ಅಯ್ಯಪ್ಪ ಏನ್ ತಪ್ಪು ಮಾಡಿದವನಿಗೆ ಹತ್ತು ಹೋಗೋದು ಹೇಗೆ? ಧೈರ್ಯ ಮಾಡ್ಕೊಂಡೆ. ತಪ್ಪು ಮಾಡಿರೋದು ನಿಜ, ತಪ್ಪಾಯ್ತು ಅನ್ನೋದು. ಏನ್ ತಪ್ಪು ಮಾಡಿದವನಿಗೆ ತಪ್ಪಾಯ್ತು ಅಂತ ಹೇಳ್ಕೊಡೋದ್ರಲ್ಲಿ ಅಭಿಮಾನ ಎಂತದ್ದು. ಬಂದೆ, ಗುರುಗಳು ನಮಸ್ಕಾರ ಮಾಡಿದೆ. ತಪ್ಪಾಯ್ತು ಅಂದೆ, ಮಾತಾಡಲಿಲ್ಲ. ಬೇರೆಯವ್ರ ಹತ್ರ ಹೇಳ್ತಾ ಇದ್ದಾರೆ, ಹೊರಟೋಗ್ಲಿ ಅವನು ಊರಿಗೆ ಅಂತ ಇದ್ದಾರೆ. ನಾನು ಹೋಗಲ್ಲ ಅಂದೆ ಅವರಿಗೆ. ನಾನು ಯಾಕೆ ಊರಿಗೆ ಹೋಗ್ತೀನಿ? ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಗುರುಗಳ ಹತ್ರನೇ ಕೂತೆ. 1 ದಿವಸ ಆಯಿತು, 2 ದಿವಸ ಆಯಿತು, ಮಾತಾಡ್ತಿರ್ಲಿಲ್ಲ. ಪಾಠ ಆದಾಗಲೂ ಪಾಠಕ್ಕೆ ಕೂತ್ಕೋತಾ ಇದ್ದೆ, ಅವ್ರು ಮಾತಾಡ್ತಿರ್ಲಿಲ್ಲ ನನ್ನ ಕೈಲಿ. ನಾನೇ ಸೇವೆ ಮಾಡೋನು. ಗುರುಗಳ ಹತ್ರ ಇರೋ ಸುಬ್ಬರಾಯ ಶರ್ಮರಿಗೆ ಹೊರಗಡೆ ವ್ಯವಹಾರ ಇರ್ತಿತ್ತು. ಅಂದ್ರೆ ಏನಾದರೂ ಸ್ವಾಮಿಗಳಿಗೆ ಏನಾದ್ರು ತಂದ್ಕೊಡ್ಬೇಕು. ನಾನು ಗುರುಗಳ ಹತ್ರ ಇರೋ ನಾನೇ ಮಾಡ್ತಿದ್ದೆ, ಮಾತಾಡ್ತಿರ್ಲಿಲ್ಲ. ಗುರುಗಳು ಮಾತಾಡ್ತಿರ್ಲಿಲ್ಲ, ನಾನು ಮಾತಾಡ್ತಾ ಇದ್ದೆ. ನಾನು ಮಾತು ಬಿಡ್ಲಿಲ್ಲಪ್ಪ. ನಾನೇನು ಗುರುಗಳನ್ನ ಡೈವರ್ಸ್ ಮಾಡ್ಕೊಂಡ? ಚೆನ್ನಾಗಿರ್ತಿತ್ತು. ಒಂದ್ ಕಡೆಯಿಂದ 3 ದಿವಸ ಅವರು ನೋಡಿರೋ ಇವನ್ ಬಿಡಲ್ಲ ಅಂತ ಒಪ್ಕೊಂಡ್ರು. ಸದ್ಯ ಗೆದ್ದೇ ಅನಿಸ್ತು. ಇನ್ನೇನ್ ಮಾಡಿದ್ರು, ಯಾವತ್ತೂ ನಿಮ್ ಕಾಲ ಬಿಡಲ್ಲಪ್ಪ. ಒಂದ್ಸಲ ತಪ್ಪು ಮಾಡಿ ಆಯ್ತು, ಇನ್ನು ನಿಮ್ಮನ್ನು ಬಿಟ್ಟು ಹೋಗಲ್ಲ, ಊರಿಗೆ ಹೋಗಲ್ಲ ಅಂತ. ಶ್ರವಣ ಇದಕ್ಕೂ ಹೋಗಲಿಲ್ಲ, ಗಣಪತಿ ಹಬ್ಬಕ್ಕೂ ಹೋಗಲಿಲ್ಲ, ಯಾವುದೂ ಬೇಡ, ಏನೂ ಬೇಡ. ಇನ್ನು ಮಾತ್ರ ಇಲ್ಲಿಂದ ಹೊರಗೆ ಹೋಗಲ್ಲ ಅಂತೇಳಿ ಅವರ ಜನ ಇದ್ದೆ. ಇದೊಂದು ತಪ್ಪು ಮಾಡಿದ್ದೀನಿ. ಇನ್ನು ಗುರುಗಳು ಉಪನ್ಯಾಸ ಕೂರೋ ಮುಂಚೆ ನಡೆಯೋಕ್ಕಾಗ್ತಿರ್ಲಿಲ್ಲ, ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಕಾಲೆಲ್ಲ ಕೋಮಲ ಚರಣ ಅಂತೀವಲ್ಲ, ನಿಜವಾಗಿಯೂ ಕೋಮಲ ಚರಣ. ಅಲ್ಲೊಂದು 1-2 ಆಣೆ ಇತ್ತು. ನಾನು ಆನೆ ಮೆಟ್ಟು ಅಂತ ನೀವೇನು ಹೇಳ್ತಿರೋದಕ್ಕೆ, ಆನೆ ಮೆಟ್ಟು ಅದರಲ್ಲಿ ತಗೊಂಡು ಒಂದು ಎಣ್ಣೆ ಹಚ್ಚಿ ಉಜ್ಜಬೇಕು. ಆ ಎಣ್ಣೆ ಹಚ್ಚಿ ಉಜ್ಜುವಾಗಲೂ ಅನ್ನೋರು ಅವರ ಆ ದುಃಖ ತಡ್ಕೊಳಕ್ಕಾಗಲ್ಲ, ಅಷ್ಟು ದುಃಖ ಇರ್ತಿತ್ತು. ಅಷ್ಟು ಕೋಮಲ ಇದು. ಅವರು ಒಂದು ಪಾದಕೆ ಇಟ್ಕೊಂಡಿದ್ರು. ಆ ಪಾದಕೆ ಏನಾಗೋದು ಅಂದ್ರೆ ಕಾಲು ಸ್ವಲ್ಪ ಬಂಕು ಅಂದ್ರೆ ಗೊತ್ತಾಗತ್ತೆ, ಬೆಂಡು. ಹೆಜ್ಜೆ ಹೀಗೆ ಹಾಕೋರು. ಅದು ಏನಾಗ್ತಿತ್ತು, ಮೃದುವಾದ ಚರ್ಮ ಈ ಪಾದಕೆ ಈ ಕಡೆ ಬಂದ್ಬಿಡೋದು, ಹೆಜ್ಜೆ ಹಿಂದ್ಗಡೆ ನೆಲಕ್ಕೆ ತಗಲ್ಬಿಡೋದು. ಆ ನೆಲಕ್ಕೆ ತಗಲಿದ್ದ ಧೂಳು ಕಾಲಿಗೆ ನೋವಾಗ್ತಿತ್ತು. ಎಷ್ಟು ಸಲ ಅದೊಂದು ಸಣ್ಣ ಸಣ್ಣ ಗುಣು ಕಲ್ಲು ಇರ್ತಿತ್ತು. ಇಲ್ಲಿಂದ ಅಲ್ಲಿವರೆಗೆ ನಡೆಯೋದು ಅವರು. ಅವ್ರಿಗೇನು ಅಂದ್ರೆ ಬೆಳಗ್ಗೆ ತಗೊಂಡ ಆಹಾರ ಸಂಜೆ ಹೊರಟು ಹೋಗ್ಬಿಡ್ಬೇಕು, ಇರಬಾರ್ದು ಹೊಟ್ಟೆಲೆ. ಸದಾಶಿವ ಡಾಕ್ಟರ್ ಒಬ್ರು ಬರ್ತಾ ಇದ್ರು ಅವ್ರ ಮನೇಲೆ. ಬುಧವಾರ ಅವರದ್ದು ಭಿಕ್ಷೆ. ನಾವು ದಿವಸ ಭಿಕ್ಷೆ ತಗೊಂಡ್ಬರ್ಬೇಕು, ಆ ವಿಷಯ ಹೇಳಲಿಲ್ಲ. ಬುಧವಾರ ಭಿಕ್ಷೆಗೆ ಅವ್ರು ಬರ್ತಿದ್ರಲ್ಲ, ಭಿಕ್ಷೆ ಬಂದಾಗ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಗಿದೆ ದೇಹ ಅನ್ನೋರು. ನಮ್ಮ ಗುರುಗಳಿಗೆ ಕೂರೋರು ಒಂದು ಗೊತ್ತೇ ಹೊರತು ನಡೆಯೋದಿಲ್ಲ. ಎಷ್ಟೊತ್ತು ಕೂರೋರು ಅಂತ ಕೇಳಿದ್ರೆ ಬೆಳಗ್ಗೆ 4:15 1:30. ಎಷ್ಟು? 4:15 ಮಧ್ಯಾಹ್ನ 1:30. ಅಲ್ಲಿ ನಡುವೆ ಒಂದ್ಸಲ ದೇಹಕ್ಕೆ ಕೈಕಾಲು ತೊಳ್ಕೊಳ್ಳೋಕೆ ಹೇಳೋದ ಬಿಟ್ರೆ ಇನ್ನೇನು ಇಲ್ಲ. ಮಧ್ಯಾಹ್ನ ಎಲ್ಲ ದಿವಸವೂ ಸ್ನಾನ ಮಾಡ್ತಿರ್ಲಿಲ್ಲ. ಯಾರಾದ್ರು ಟೈಮ್ ಆಯ್ತಾ, ನಿಲ್ಲಿಸ್ಬೋಣ, ಆಯ್ತು ಸಮಯ ಆಯ್ತು, ನಿಲ್ಲಿಸ್ಬಿಡ್ತೀನಿ ಬೇಗ. ಹೀಗೆ ಮತ್ತೆ ಕೂರ್ತಾ ಇದ್ರಲ್ಲ. ಅವ್ರು ಡಾಕ್ಟರ್ ಬಂದ್ಕೊಂಡೆ ಹೇಗಿದೆ ಅಂದ್ರು, ಏನು ಹೋಗ್ತಾ ಇಲ್ಲ ಅನ್ನೋರು. ಏನು ಹೋಗ್ತಾ ಇಲ್ಲ? ಲೆಟ್ರಿನಿಗೆ ಹೋಗ್ತಾ ಇಲ್ಲ ಅಂತ ಅವ್ರದ್ದು. ತಿಂದಿದ್ದು ಹೋಗ್ಬೇಕಂತೆ. ಅವ್ರು ಹೇಳೋದು ಕೂತ್ ಬಿಡ್ತಿದ್ವಿ, ಕೂತ್ರೆ ಹೇಗೆ ಹೋಗುತ್ತೆ ಅಂತ ಡಾಕ್ಟ್ರು. ಅಲ್ಲ, ಕೂರ್ ಬರೆಯೋದು ಬಿಟ್ಟು ಇನ್ನೇನು ತಿರುಗಾಡ್ತಾ ಇರೋದ? ನಾನು ಸಂಜೆ ಒಂದು ಪ್ರದಕ್ಷಿಣೆ ಹಾಕ್ಬಿಡ್ತೀನಿ ರಾಮದೇವ್ರ ಈ ದೇವಸ್ಥಾನಕ್ಕೆ. ಸುತ್ತಲೂ ಒಂದು ಸಿಮೆಂಟಿಂದಿತ್ತು, ಒಂದು ಪ್ರದಕ್ಷಿಣೆ ಹಾಕ್ತೀನಿ. ಇನ್ನೆಷ್ಟು ನಡಿಬೇಕು ಅನ್ನೋರು ಗುರುಗಳು. ಹೋಗ್ಲಿ, ಕೂರ್ತಿದ ತಿನ್ನೋದು ಇಲ್ಲ, ಇಷ್ಟೇ. ಒಂದು ವಿಷಯ ಬಹಳ ದುಃಖವಾದ್ದು, ಅವರು ಸುಬ್ಬಮ್ಮನವರು ಒಂದು ಪಕ್ಕದಲ್ಲಿದ್ರು. ಸ್ವಲ್ಪ ಕಣ್ಣು ಕಾಣ್ತಾ ಇರಲಿಲ್ಲ. ಇಜ್ಜಲು ಒಲೆಯಲ್ಲಿ ಅಡಿಗೆ ಮಾಡಬೇಕು. ಒಲೆ ಅಡಿಗೆ ಮಾಡಿದ್ರೆ ಸಾರಲ್ಲ ಇಜ್ಜಲು, ಅನ್ನವಲ್ಲ ಇಜ್ಜಲು. ಗುರುಗಳು ಭಿಕ್ಷೆ ಕೂತಾಗ ನಾನು ಪಕ್ಕದಲ್ಲಿ ಇರ್ತಿದ್ದೆ, ಸುಬ್ಬಮ್ಮನವ್ರು ಬಡಿಸೋರು. ಅವರು ಕಣ್ಣು ಕಾಣಿಸ್ತಾ ಇರಲಿಲ್ವಲ್ಲ, ಬಡಿಸ್ಬೇಕಲ್ಲ, ಅದು ಸಂಪ್ರದಾಯ. ಅದು ಎಲ್ಲಕ್ಕೆ ಏನೋ ಅವರು ಓಂಕಾರದ ಮಂಡಲ ಮಾಡ್ಕೊಂಡು ಕೂತ್ಕೊಳ್ಳೋರು. ಮೌನ. ಭಿಕ್ಷೆ ತಗೊಳ್ಳುವಾಗ ಮಾತಾಡ್ತಾ ಇರಲಿಲ್ಲ. ಆ ಮೌನದಲ್ಲಿ ಕೂತರು. ಅವ್ರು ಬಂದು ಬಡಿಸಿದ್ರೆ ಅದರಲ್ಲ ಇಜ್ಜಲು. ಬಡಿಸಿದ್ರೆ ಎಲೆ ಮೇಲೆ ಬಡಿಸಲ್ಲ, ನೆಲದ ಮೇಲೆ ಬಡಿಸ್ಬಿಡೋರು. ಅವರು ಗುರುಗಳು ಮಾತಾಡ್ತಾ ಇರಲ್ಲ ಹೀಗನ್ನೋರು.
ಅಯ್ಯೋ ನನ್ನ ಹಣೆ ಬರಾನೇ ಇದೆ. ಅದಕ್ಕೂ ಗತಿ ಇಲ್ವಲ್ಲ ನಿನ್ಗೆ, ಅದಕ್ಕೂ ಗತಿ ಇಲ್ವಲ್ಲ ಅಂದ್ರೆ ಏನರ್ಥ? ಇಷ್ಟು ಮಾಡೋದು ಇಲ್ವಲ್ಲ ನಿಮ್ಮ ಹಣೆ ಬರಕ್ಕೆ. ನನಗೆ ದುಃಖ ಆಗೋದು, ಅಯ್ಯೋ ಸಾಕ್ಷಾತ್ ಶಂಕರ ಸ್ವರೂಪರು ಒಂದು ಊಟ ಇಲ್ಲ ಕಣ್ರೆ, ಒಂದು ಒಳ್ಳೆ ಊಟ ಕೊಡೋರಿಲ್ಲ, ಒಂದು ಸರಿಯಾಗಿ ನೋಡ್ಕೊಳ್ಳೋರಿಲ್ಲ. ಇನ್ನೂ ಎಷ್ಟೋ ಘಟನೆಗಳಿದೆ. ಆದರೆ ಅವ್ರು ಎಷ್ಟು ಅಲ್ಪ ತೃಪ್ತರು ಅಂದರೆ ಒಂದೇ ಒಂದು ಬಾಳೆಹಣ್ಣು ರಾತ್ರಿ ತಗೊಳ್ಳೋದು, ಒಂದು ಹಪ್ಪಳ, ಒಂದು ಲೋಟ ಹಾಲು, ಇಷ್ಟೇ, ಇನ್ನೇನು ತಗೋತಿರ್ಲಿಲ್ಲ. ಮಧ್ಯಾಹ್ನ ಒಂದು ಭಿಕ್ಷೆ, ಬೆಳಗ್ಗೆ ತಿಂಡಿ ಇಲ್ಲ, ಇನ್ನೇನು ಹಾಲು ಇಲ್ಲ, ಏನು ಕುಡಿತಿರ್ಲಿಲ್ಲ, ಕಾಫಿ ಇಲ್ಲ. ಅಷ್ಟು ಕೂತ್ಕೊಂಡು ಅಷ್ಟು ತಪಶಕ್ತಿ ಮಾಡಿದ್ರಲ್ಲ ಆ ಗುರುಗಳಿಗೆ ನಾವು ನನ್ನ ಎಲ್ಲ ಉಸಿರು ಎಲ್ಲವನ್ನೂ ಸಮರ್ಪಣೆ ಮಾಡಿ ಸೇವೆ ಮಾಡಿದ್ರು ಏನೂ ಕೊಟ್ಟಾಗಲ್ಲ. ನಿಜವಾಗಿಯೂ ಇನ್ನು ದಿನಚರ್ಯ ಹೇಳಿದೆ, ಜ್ಞಾನದ ವಿಷಯ ಇನ್ನೊಂದು ದಿವಸ ಹೇಳ್ತೀನಿ, ಯಾಕೆಂದ್ರೆ ನನಗೆ ಸಮಯ ಇಲ್ಲ. ಇನ್ನೊಂದು ದಿವಸ ಇನ್ನೊಂದು ಸಲ. ಪಶ್ಚಾತ್ ಶಬ್ದ ನಾಸ್ತಿ ಪರ್ಯಾಯ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಿವರಾತ್ರಿ ಕಥೆ ಹೇಳಬೇಕಾಗಿತ್ತು, ಚೆನ್ನಾಗಿತ್ತು, ಹೇಳಿಲ್ಲ. ಈಗ ಆಗಲ್ಲ, ಟೈಮ್ ಆಯ್ತು.